ಸಾಕಾಗತ್ತೆ ಚಾಲು ಮಾಡಿ ಇದನ್ನು ಹಾಕಿ. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಸೃಷ್ಟಿಸ್ಥಿತ್ಯಪ್ಯೇಹಾನೇತಿ ದಿಶಿತಮೋ ಬಂಧಮೋಕ್ಷಾಕ್ಷಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರರದ್ವೀಷಶತ್ವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷು ವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ಮೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವೀ ಮಂಗಲದೇವತಾ. ನೌಮಿನ್ಯಾಯ ಸುಧಾಧಿಕೃತ್ಯೆ ಮುನಿಂ ಶ್ರೀಪಾದರಾಸನ್ಮನಿಂ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾಂ ರಘುತ್ತಮಗುರುಂ ವೈದತ್ಯವರನ್ನಿಧಿಂ. ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್ ದುರ್ವಾದಿಧ್ವಾಂತರವೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ವೇದೇಶ ಮುನಿಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನಮಃ. ಸತ್ಯಾವಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಅನವದ್ಯಾತ್ಮಚಾರಿತ್ರಂ ವಾದಿಕಸ್ಯೋತಭಾಸ್ವರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಮಧ್ವಮಾನಸ ಸತ್ತೀರ್ಥೆ ಜಯಸೂರ್ಯ ವಿಕಾಸಿತೆ ಸತ್ಯಾತ್ಮತೀರ್ಥನಲಿನೆ ಚಂಚರೀಗತಿ ಮೇ ಮನಃ. ಶ್ರೀ ಗುರುಭ್ಯೋ ನಮಃ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರುಂ ಮಮ. ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜರಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಆ ರೀತಿಯಾಗಿ ಪರೀಕ್ಷಿತ ಮಹಾರಾಜರು ಕೂಡ ಶುಕಾಚಾರ್ಯರನ್ನು ಕುರಿತು 14 ಮನ್ವಂತರಗಳಲ್ಲಿ ಭಗವಂತ ಯಾರಿಗೋಸ್ಕರವಾಗಿ ಅವತಾರವನ್ನು ಮಾಡಿದ, ಯಾವ ಭಕ್ತರನ್ನು ಹೇಗೆ ಉದ್ಧಾರ ಮಾಡಿದ ಅದೆಲ್ಲವನ್ನ ನಿರೂಪಣೆ ಮಾಡಬೇಕು ಅಂತ ಕೇಳಿದಾಗ 1, 2 ಮನ್ವಂತರಗಳು 14. ಹಾಗಾಗಿ 14 ಮನ್ವಂತರಗಳಲ್ಲಿ ಯಾರಿಗೋಸ್ಕರವಾಗಿ ಅವತಾರ ಮಾಡಿದ ಅನ್ನೋದನ್ನ ಆಂಶಿಕವಾಗಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಸ್ವಯಂಭುವ, ಸ್ವರೋಚಷ, ಉತ್ತಮ, ರೈವತ, ತಾಪಸ, ಚಾಕ್ಷುಷ, ವೈವಸ್ವತ, ಧರ್ಮಸಾವರಣೆ, ಇಂದ್ರಸಾವರಣೆ, ಮೇರುಸಾವರಣೆ, ರುದ್ರಸಾವರಣೆ ಅನ್ನುವಂತಹ 14 ಮನ್ವಂತರಗಳು. ಆದ್ದರಿಂದ ಮೊದಲನೇ ಮನ್ವಂತರ ಯಾವುದು ಅಂತ ಕೇಳಿದರೆ ಸ್ವಯಂಭೂ ಮನ್ವಂತರ. ಈಗ ನಡೀತಾ ಇರುವ ಮನ್ವಂತರ ಯಾವುದು ಅಂದರೆ ವೈವಸ್ವತ ಮನ್ವಂತರ, 7ನೇ ಮನ್ವಂತರ. 14 ಮನ್ವಂತರಗಳಲ್ಲಿ ಇದು 7ನೇ ಮನ್ವಂತರ. ಹಾಗಾಗಿ ನಾವು ಸಂಕಲ್ಪ ಮಾಡುವಾಗ ವೈವಸ್ವತ ಮನ್ವಂತರೇ ಕಲಿಯುವಿಗೆ ಅಂತ ಮಾಡ್ತೀವಿ. ಆದ ಕಾರಣ ಇಂತಹ ಸ್ವಯಂಭುವ ಅನ್ನುವಂತಹ ಮನ್ವಂತರದಲ್ಲಿ ಹಿಂದೆನೇ ಹೇಳಿದ್ದಾರೆ, ಸ್ವಯಂಭೂ ಮನು ಮಹಾರಾಜರಿಗೆ 3 ಜನ ಕನ್ಯೆಯರಿದ್ದಾರೆ. ಆಕೂತಿ, ದೇವಹೂತಿ, ಪ್ರಸೂತಿರಿತಿ ವಿಶ್ರುತ ಅಂತ. ಅದರಲ್ಲಿ ಆಕೂತಿಂ ರುಚೇ ಪ್ರಾದಾತ, ಆಕೂತಿಯನ್ನು ರುಚಿ ಪ್ರಜಾಪತಿಗೆ ಕೊಟ್ಟಿದ್ದಾರೆ. ಅಲ್ಲಿ ಪರಮಾತ್ಮ ಯಜ್ಞನಾಮಕನಾಗಿ ಅವತಾರವನ್ನು ಮಾಡಿದ್ದಾನೆ. ಆವಾಗ ಸ್ವಯಂಭೂ ಮನುಗಳು ತಪಸ್ಸನ್ನು ಮಾಡ್ತಾ ಇರುವಂತಹ ಪ್ರಸಂಗದಲ್ಲಿ ಆಸುರಿ ಶಕ್ತಿಗಳು ಅವರನ್ನು ನುಂಗೋದಕ್ಕೆ ಅಂತ ಬಂದಾಗ, ಹಿಂಸೆಯನ್ನು ಕೊಡುವಾಗ ಸ್ವಯಂಭೂ ಮನುಗಳು ತಮ್ಮ ಮೊಮ್ಮಗನಾಗಿ ಅವತಾರ ಮಾಡಿದ ಯಜ್ಞನಾಮಕ ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾರೆ. ಆ ಯಜ್ಞನಾಮಕ ಪರಮಾತ್ಮನ ಉಪಾಸನೆಯನ್ನು ಮಾಡಿದಾಗ ಅವರಿಗೆ ಮಂತ್ರಗಳು ಸ್ಫುರಣ ಆಗ್ತವೆ. ಆ ಮಂತ್ರವನ್ನೇ ಯಾಜ್ಞೇಯ ಮಂತ್ರಗಳು ಅಂತ, ಅದೇ ಯಾಜ್ಞೇಯ ಮಂತ್ರೋಪನಿಷತ್ತು ಅಂತ ಪ್ರಸಿದ್ಧವಾಯಿತು.
ಅದೇ ರೂಢಿಯಲ್ಲಿ 10 ಉಪನಿಷತ್ತುಗಳಲ್ಲಿ ಮೊದಲನೇದಾಗಿರತಕ್ಕಂತಹ ಈಶಾವಾಸ್ಯ ಅನ್ನುವಂತಹ ಉಪನಿಷತ್ತು. ಅಲ್ಲಿ ಭಾಗವತದಲ್ಲಾಗುವಾಗ ಆತ್ಮಾವಾಸ್ಯವಿದಂ ಸರ್ವಂ ಅಂತ ಆರಂಭ ಆಗುತ್ತದೆ. ಇಲ್ಲಿ ಭಾಗವತದಲ್ಲಾಗುವಾಗ, ಉಪನಿಷತ್ತಿನಲ್ಲಾಗುವಾಗ ಈಶಾವಾಸ್ಯವಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಅಂತ ಆರಂಭವಾಗ್ತಾ ಇದೆ. ಹೀಗೆ ಯಾವ ನಿರೂಪಣೆಯನ್ನು ಮಾಡ್ತಾ ಆ ನಂತರ ವೈವಸ್ವತ ಮನು, ಯಾವ ಸ್ವಯಂಭೂ ಮನುಗಳು ಶತ್ರುಪಾದೇವಿಯಿಂದ ಕೂಡಿಕೊಂಡು ಸುನಂದಾ ನದಿಯ ದಂಡೆ ಮೇಲೆ ಒಂದೇ ಕಾಲ ಮೇಲೆ ನಿಂತು 100 ವರ್ಷ ಏನು ಮಾಡಿದ್ದಾರೆ ಅಂದರೆ ಘೋರವಾದ ತಪಸ್ಸನ್ನು ಮಾಡಿದ್ದಾರೆ. ತಪಸ್ಸನ್ನು ಮಾಡಿ ಆವಾಗ ಪರಮಾತ್ಮನ ಅನುಗ್ರಹವನ್ನು ಪಡೆದಿದ್ದಾರೆ ಎಂಬುದಾಗಿ ಹೇಳ್ತಾ, ಆಮೇಲೆ 2ನೇ ಮನ್ವಂತರ ಅದು ಯಾರು ಅಂತ ಕೇಳಿದ್ರೆ ಅಗ್ನಿಧ್ರನ ಮಗನಾಗಿರ್ತಕ್ಕಂತಹ ಸ್ವರೋಚಷ. ಅಲ್ಲಿ ಯಾರು ಅಂದರೆ ಪರಮಾತ್ಮ ಅವತಾರವನ್ನು ಮಾಡ್ತಾ ಇದ್ದಾನೆ, ವಿಭೂನಾಮಕನಾಗಿ ಅವತಾರವನ್ನು ಮಾಡ್ತಾನೆ. ಆಮೇಲೆ 3ನೇ ಮನ್ವಂತರ ಯಾವುದು ಅಂತ ಕೇಳಿದ್ರೆ ಉತ್ತಮ ಅನ್ನುವಂತಹ ಮನ್ವಂತರ. ಇಲ್ಲಿ ಭಗವಂತ ಏನಾಗ್ತಾನೆ ಅಂತ ಕೇಳಿದ್ರೆ ಸೂನೃತಾನ ಯವಧರ್ಮನಿಂದ ಸೂನೃತ ಅನ್ನತಕ್ಕಂಥವಳಲ್ಲಿ ಸತ್ಯಸೇನ ಅನ್ನುವಂತಹ ಹೆಸರಿನಿಂದ ಭಗವಂತ ಅವತಾರವನ್ನು ಮಾಡ್ತಾನೆ. ಆನಂತರ 4ನೇ ಮನ್ವಂತರ ಉತ್ತಮನ ತಮ್ಮನಾಗಿರ್ತಕ್ಕಂತಹ ತಾಪಸ. ಅಲ್ಲಿ ಭಗವಂತ ಏನಾಗ್ತಾ ಇದ್ದಾನೆ, ಹರಿಮೇಧ ಅನ್ನುವಂತಹ ಬ್ರಾಹ್ಮಣ, ಹರಿಣಿ ಎನ್ನುವಂತಹ ಪತ್ನಿ, ಅವರಲ್ಲಿ ಹರಿನಾಮಕನಾಗಿ ಅವತಾರವನ್ನು ಮಾಡ್ತಾನೆ. ಹರಿನಾಮಕನಾಗಿ ಅವತಾರವನ್ನು ಮಾಡಿ ಅವನೇನು ಮಾಡ್ತಾನೆ, ಗಜರಾಜನನ್ನ ಮೊಸಳೆ ಬಾಯಿಯಿಂದ ಉದ್ಧಾರವನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಅವಾಗ ಪರೀಕ್ಷಿತ ಮಹಾರಾಜರಿಗೆ ಆಶ್ಚರ್ಯವಾಗ್ತಾ ಇದೆ. ಏನು ಸ್ವಾಮಿ, ಯಾರೋ ಪ್ರಹ್ಲಾದನನ್ನ ಧ್ರುವನನ್ನ ಉದ್ಧಾರ ಮಾಡಿದ್ದೀರಿ ಅಂತ ಹೇಳಿದ್ದೀರಿ, ಹೀಗಿರುವಾಗ ಗಜರಾಜನನ್ನು ಉದ್ಧಾರ ಮಾಡಿದ್ದೀರಿ, ಅದು ಹೇಗೆ ಭಗವಂತ ಉದ್ಧಾರ ಮಾಡಿದ ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ಅದಕ್ಕೆ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ಆಸೀತ್ ಗಿರಿವರೋ ರಾಜನ್ ತ್ರಿಕೂಟ ಇತಿ ವಿಶ್ರುತಃ ಕ್ಷೀರೋದೇನಾವೃತ ಶ್ರೀಮಾನ್ ಯೋಜನಾಯಿತಮಶ್ರಿತಃ ಸಿದ್ಧಚಾರಣ ಗಂಧರ್ವ ವಿದ್ಯಾಧರ ಮಹೋರ್ಗೈ ಕಿನ್ನರಿ ಅಪ್ಸರೋಭಿಶ್ಚ ಕ್ರೀಡಿಭಿರ್ಜನ್ಮ ಜಷ್ಟು ಗಂಧರ ಎಂಬುದಾಗಿ ಹಿಂದಕ್ಕೆ ತ್ರಿಕೂಟ ಅನ್ನುವ ಪರ್ವತ, ಕ್ಷೀರೋದೇನಾವೃತ ಕ್ಷೀರ ಸಮುದ್ರದ ಬಳಿಯಲ್ಲಿ ಇರುವಂತಹದ್ದು. ಅಲ್ಲಿ ಯಾರು ಸಿದ್ಧರು, ಚಾರಣರು, ಗಂಧರ್ವರು, ವಿದ್ಯಾಧರರು ಎಲ್ಲರೂ ಕೂಡ ಏನಾಗಿದ್ದಾರೆ ಅಂತ ಕೇಳಿದ್ರೆ ವಾಸವಾಗಿದ್ದಾರೆ. ಅಂತಹ ಪಾವನವಾದ ಆ ಜಾಗದಲ್ಲಿ ಯಾರು ಅಂತ ಕೇಳಿದ್ರೆ ಗಜರಾಜನು ಕೂಡ ವಾಸವನ್ನು ಮಾಡಿಕೊಂಡಿದ್ದಾನೆ. ಆ ಗಜರಾಜನು ಕೂಡ ವಾಸ ಮಾಡಿಕೊಂಡು ಏನು ಮಾಡ್ತಾ ಇದ್ದಾನೆ, ಅವನಿಗೆ 1000 ಆನೆಗಳ ಬಲ ಇದೆ, ಅಷ್ಟು ಪ್ರಬಲನಾಗಿರತಕ್ಕಂಥವ. ಅವನ ಆ ವಾಸನೆಯನ್ನು ಕೇಳಿದ್ರೇನೆ ಎಲ್ಲ ಪ್ರಾಣಿಗಳು, ಹುಲಿ, ಸಿಂಹ ಎಲ್ಲ ಹೆದರುತ್ತಾ ಇತ್ತು. ಅಂತಹ ಪ್ರಬಲನಾಗಿರತಕ್ಕಂತಹ ಗಜರಾಜ ಒಮ್ಮೇನಾಗ್ತಾ ಇದ್ದಾನೆ, ತನ್ನ ಎಲ್ಲ ಪರಿವಾರದೊಂದಿಗೆ ಆ ಸರೋವರಕ್ಕೆ ಆಟ ಆಡಲಿಕ್ಕೆ ಅಂತ ಜಲಕ್ರೀಡೆಗೆ ಅಂತ ಬರ್ತಾನೆ. ಬಂದಾಗ ಏನಾಯಿತು ಅಂತ ಕೇಳಿದರೆ ಆ ಜಲಕ್ರೀಡೆಯನ್ನಾಡಿ ತಾನು ಹಾಗೂ ತನ್ನವರಿಗೆ ಸಂತೋಷವನ್ನು ಉಂಟು ಮಾಡ್ತಾನೆ. ಆದರೆ ಮುಂದೆ ಬರುವ ಕ್ಷಣದಲ್ಲಿ ಏನೇ ಅವನಿಗೆ ಮಹಾ ಸಂಕಟ ಒದಗಲಿಕ್ಕಿದೆ. ಅದೇ ಸರೋವರದಲ್ಲಿ ಇರತಕ್ಕಂತಹ ಒಂದು ಮೊಸಳೆ ಏನು ಮಾಡ್ತದೆ ಅಂತ ಕೇಳಿದ್ರೆ ಆನೆ ಕಾಲನ್ನು ಹಿಡಿದು ಬಿಡ್ತದೆ. ಇವನು ಸಾಮಾನ್ಯ ಆನೆ, ಅವನಿಗೆ 1000 ಆನೆಗಳ ಬಲ ಇದೆ. ಹಾಗಿರುವಾಗ ಇವನೇನು ಮಾಡಿದ, ಜೋರಾಗಿ ಸೆಳೆದ. ಅಷ್ಟೇ ಪ್ರಬಲವಾಗಿ ಮೊಸಳೆಯೂ ಕೂಡ ಏನಾಗ್ತಾ ಇದೆ, ಸೆಳೀತಾ ಇದೆ. ಒಂದು ವ್ಯತ್ಯಾಸ, ಮೊಸಳೆ ನೀರಿನ ಒಳಗೆ ಇದೆ, ಆನೆ ನೀರಿನ ಹೊರಗೆ ಇದೆ. ಹಾಗಾಗಿ ಮೊಸಳೆಗೆ ಬಲ ಜಾಸ್ತಿ ಆಗ್ತಾ ಇದೆ, ಆನೆಗೆ ಬಲ ಕಮ್ಮಿ ಆಗ್ತಾ ಇದೆ. ಹಾಗಿರುವಾಗ ಆ ಗಜರಾಜನ ಪರಿವಾರದವರೆಲ್ಲರೂ ಕೂಡ ಸುಂಡಿಲು ಮಾಡಿ ಹಾಕಿ ಅವನನ್ನು ಸೆಳೀತಾ ಇದ್ದಾರೆ. ಸೆಳೆದ್ರೂ ಕೂಡ ಬಿಡಿಸ್ಕೊಳ್ಳಿಕ್ಕಾಗಲಿಲ್ಲ. ಯಾಕೆ ಅಂದರೆ ಅದು ಪರಮಾತ್ಮನ ಸಂಕಲ್ಪಾನುಸಾರವಾಗಿ ಇಬ್ಬರೂ ಏನು ಮಾಡ್ತಾ ಇದ್ದಾರೆ, ಪ್ರಬಲವಾದ ಪ್ರಾರಬ್ಧವನ್ನು ಅನುಭೋಗ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಏನಾಯಿತು ಅಂತ ಕೇಳಿದ್ರೆ ಬಿಡಿಸ್ಕೊಳ್ಳಿಕ್ಕಾಗಲಿಲ್ಲ. ಹೀಗೆ ಅವನು ಒಳಗೆ ಸೆಳೆಯುತ್ತಾನೆ, ಇವನು ಹೊರಗೆ ಸೆಳೆಯುತ್ತಾನೆ. ಆವಾಗ ಅಲ್ಲಿಗೇನಾಯಿತು, 100 ವರ್ಷ ಆಯಿತು. ಹಾಗಿರುವಾಗ ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅವನು ಅಂದುಕೊಂಡ, ಈ ಸಂಕಟದಿಂದ ನನ್ನನ್ನು ಪಾರು ಮಾಡೋದಕ್ಕೆ ನನ್ನ ಪರಿವಾರ ಯಾರು ಕೂಡ ಸಾಧ್ಯವಿಲ್ಲ, ಪರಮಾತ್ಮನೇ ಇದರಿಂದ ನನ್ನನ್ನು ಪಾರು ಮಾಡೋದಕ್ಕೆ ಸಾಧ್ಯ ಎಂಬುದಾಗಿ ತಿಳಿದುಕೊಂಡು ನಮಾಮಿ ಮೇ ಜ್ಞಾತಯ ತುರಂಗಜಾಃ ಕುತಃ ಕಠಿಣ್ಯಃ ಪ್ರಭವಂತಿ ಮುಚಿತುಂ ಗ್ರಾಹೀಣ ಪಾಶೇನ ವಿಧಾತುರಾವೃತೋ ಪ್ಯಹಂ ಚ ತುಂ ಯಾಮಿ ಪರಂಪರಾಯಣಂ ಎಂಬುದಾಗಿ
ಹಾಗಾದರೆ ಈ ಸಂಕಟದಿಂದ ನನ್ನನ್ನು ಪಾರು ಮಾಡೋದಕ್ಕೆ ಪರಮಾತ್ಮನಲ್ಲದೆ ಬೇರೆ ಯಾರು ಕೂಡ ಸಾಧ್ಯ ಇಲ್ಲ. ಯಾವಾಗ ನಾವು ನಂಬಿರ್ತೇವೆ, ಆ ನಂಬಿದವರು ಕೈ ಬಿಟ್ಟಾಗ ನೆನಪಾಗೋನು ಯಾರು, ಕೈ ಹಿಡಿಯೋನು ಯಾರು ಅಂದರೆ ದೇವರು. ಹಾಗಾಗಿ ಭಗವಂತನೇ ನನ್ನ ಈ ಸಂಕಟವನ್ನು ಪಾರು ಮಾಡುತ್ತಾನೆ ಅಂತ ಹೇಳಿ, ಏವಂ ವ್ಯವಸಿತೋ ಬುದ್ಧ್ಯ ಸಮಾದಾಯ ಮನೋಹೃದಿ ಜಜಾಪ ಪರಮಂ ಜಾಪ್ಯಂ ಪ್ರಾಗ್ಜನ್ಮನಿ ಅನುಶಿಕ್ಷಿತಂ. ಹೀಗೆ ಮನಸ್ಸು ಬುದ್ಧಿ ಎಲ್ಲವನ್ನೂ ಕೂಡ ಕೇಂದ್ರೀಕರಣವನ್ನು ಮಾಡಿಕೊಂಡು ಅವನೇನು ಮಾಡಿದ, ತನ್ನ ಹಿಂದಿನ ಜನ್ಮಕ್ಕೆ ಸಂಸ್ಕಾರಕ್ಕನುಗುಣವಾಗಿ ಭಗವಂತನ ಸ್ತೋತ್ರವನ್ನು ಮಾಡ್ತಾನೆ. ಆ ಹಿಂದಿನ ಜನ್ಮ ಏನು ಅಂತೆಲ್ಲ ಮುಂದೆ ಹೇಳ್ತಾರೆ. ಸರಿ, ಅಂತೂ ಸ್ತೋತ್ರವನ್ನ ಗಜರಾಜ ಮಾಡೋದಕ್ಕೆ ಆರಂಭವನ್ನ ಮಾಡ್ತಾ ಇದ್ದಾನೆ. ಓಂ ನಮೋ ಭಗವತೆ ತಸ್ಮೈ ತಚ್ಚರಾಚರಂ ಪುರುಷಾಯ ಆದಿ ಬೀಜಾಯ ಪರೇಶಾಯ ಅಭಿಧೀಮಹಿ ಎಂಬುದಾಗಿ ಜಗತ್ತಿನ ಚಾಲಕ ಸ್ವರೂಪಿಯಾಗಿರತಕ್ಕಂತಹ ಯಾವ ಚೇತನಾತ್ಮಕ ಪ್ರಪಂಚದ ನಿರೂಪಣೆಗೆ, ಅದರ ಸೃಷ್ಟಿಗೆ ಕಾರಣನಾಗಿರತಕ್ಕಂತಹ ಆ ಭಗವಂತನಿಗೆ ನಮಸ್ಕಾರವನ್ನು ಮಾಡ್ತೇನೆ ಅಂತ ಹೇಳ್ತಾ, ಯಸ್ಮಿನ್ನಿದಂ ಯತಶ್ಚೇದಂ ಏನೇದಂ ಏದಂ ಸ್ವಯಂ ಯೋ ಅಸ್ಮಾತ್ ಪರತ್ವಾಚ ಪರಸ್ತಂ ಪ್ರಪದ್ಯೆ ಸ್ವಯಂ ಭವಂ. ಯಾವ ಪರಮಾತ್ಮನಿಂದಲೇ ಈ ಜಗತ್ತು ಸೃಷ್ಟಿಯನ್ನು ಹೊಂದ್ತಾ ಇದೆ. ಸೃಷ್ಟಿ ಹೊಂದಿದ್ದು ಯಾರಿಂದ? ಪಾಲನೆಯನ್ನು ಹೊಂದುತ್ತೆ. ಕೊನೆಗೊಮ್ಮೆ ಯಾರಿಂದ ಲಯವನ್ನು ಹೊಂದ್ತಾ ಇದೆ, ಅಂತಹ ಪರಮಾತ್ಮನಿಗೆ ನಾನು ಶರಣು ಹೋಗ್ತೇನೆ ಅಂತ ಗಜರಾಜ ನಮ ಆತ್ಮ ಪ್ರದೀಪಾಯ ಸಾಕ್ಷಿಣೇ ಪರಮಾತ್ಮನೇ ನಮೋ ಗಿರಾಂ ವಿದೂರಾಯ ಮನಸಶ್ಚೇತಸಃ ಪಪಿ. ನಮೋ ಆತ್ಮ ಪ್ರದೀಪಾಯ, ಪರಮಾತ್ಮ ತಾನು ಸ್ವಪ್ರಕಾಶ, ಅವನಿಗೆ ಯಾರ ಪ್ರಕಾಶವೂ ಕೂಡ ಬೇಕಾಗಿಲ್ಲ. ಆಕಾಶದಲ್ಲಿ ಬೆಳಗುವಂತಹ ಸೂರ್ಯ ಚಂದ್ರ ನಕ್ಷತ್ರ ಇವೆಲ್ಲವುಗಳ ಪ್ರಕಾಶ ಯಾರಿಂದ ಅಂತ ಕೇಳಿದ್ರೆ ಪರಮಾತ್ಮನಿಂದ ಉಂಟಾದ ಪ್ರಕಾಶ. ಪರಮಾತ್ಮನಿಗೆ ಯಾರ ಪ್ರಕಾಶ ಬೇಕು ಅಂತ ಕೇಳಿದ್ರೆ ಅವನು ಸ್ವಪ್ರಕಾಶ, ಅವನಿಗೆ ಯಾರ ಪ್ರಕಾಶವೂ ಕೂಡ ಬೇಕಿಲ್ಲ. ಯಾಕೆಂದ್ರೆ ಇಡೀ ಜಗತ್ತಿನ ಜ್ಯೋತಿ ಸ್ವರೂಪ ಭಗವಂತಾದ್ದರಿಂದ ಅವನನ್ನು ಶಾಸ್ತ್ರಗಳು ಸ್ವಪ್ರಕಾಶ ಅಂತ ಕರೀತಾವೆ. ಅವನಿಗೆ ಇನ್ನೊಬ್ಬರ ಪ್ರಕಾಶದ ಅವಶ್ಯಕತೆ ಇಲ್ಲ. ನಮೋ ನಮಸ್ತೆ ಅಖಿಲ ಕಾರಣಾಯ ನಾರಾಯಣಾಯ ಆರ್ತಿ ವಿನಾಶನಾಯ ಸರ್ವಾಗಮಂನಾಯ ಮಹಾರ್ಣವಾಯ ನಮೋ ಅಪವರ್ಗಾಯ ಪರಾಯಣಾಯ ಚ ಎಂಬುದಾಗಿ ನಮೋ ನಮಸ್ತೆ ಅಖಿಲ ಕಾರಣಾಯ, ಪರಮಾತ್ಮ ನೀನು ಎಲ್ಲದಕ್ಕೂ ಕಾರಣ. ಎಲ್ಲದಕ್ಕೂ ಕಾರಣ ಅಂತ ಹೇಳುವುದರ ಭಾಗವತ ಉದ್ದೇಶ ಏನು ಅಂದರೆ, ಕೆಲವು ಪೂರ್ವ ಪಕ್ಷದವರೇನು ಹೇಳ್ತಾರೆ ಪರವಾದಿಗಳು ಅಂತ ಕೇಳಿದ್ರೆ, ಭಗವಂತನನ್ನ ಎಂಟಕ್ಕೆ ಕಾರಣ ಅಂತೇನು ಒಪ್ಕೋಬೇಕಾಗಿಲ್ಲ, ಸೃಷ್ಟಿ ಸ್ಥಿತಿ ಲಯ ಒಂದನ್ನೇ ಮಾಡ್ತಾನೆ ಅಂತ ಅಂತಾರೆ. ಆದ್ದರಿಂದ ಭಾಗವತ ಹೇಳುತ್ತೆ ಭಗವಂತ ಸೃಷ್ಟಿ ಸ್ಥಿತಿ ಲಯ ಒಂದನ್ನೇ ಮಾಡುವುದಿಲ್ಲ, ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅನ್ನುವಂತಹ ಎಂಟಕ್ಕೂ ಕೂಡ ಭಗವಂತ ಕಾರಣನಾಗಿದ್ದಾನೆ ಅಂತ ಭಾಗವತದ ಅಭಿಪ್ರಾಯ ಅನ್ನೋದಕ್ಕೋಸ್ಕರವಾಗಿ ನಮೋ ನಮಸ್ತೆ ಅಖಿಲ ಕಾರಣಾಯ, ಎಲ್ಲವನ್ನೂ ಮಾಡ್ತಾನೆ, ಎಲ್ಲದಕ್ಕೂ ಕಾರಣನಾಗಿದ್ದಾನೆ. ಇದು ಒಂದು, ಈ ಒಂದು ಆಕ್ಷೇಪಕ್ಕೆ ಉತ್ತರ. ಇನ್ನೊಂದು ಆಕ್ಷೇಪ ಏನು ಅಂದರೆ, ಭಗವಂತ ಸೃಷ್ಟಿಯನ್ನು ಮಾಡುವಾಗ ಸೃಷ್ಟಿ ಒಂದನ್ನೇ ಮಾಡ್ತಾನೆ, ಆಮೇಲೆ ನಿಯಮನ ಮಾಡುವಾಗ ನಿಯಮನ ಒಂದನ್ನೇ ಮಾಡ್ತಾನೆ, ಪಾಲನೆ ಒಂದನ್ನೇ ಮಾಡ್ತಾನೆ, ಸಂಹಾರ ಮಾಡುವಾಗ ಸಂಹಾರ ಒಂದನ್ನೇ ಮಾಡ್ತಾನೆ. ಏಕಕಾಲದಲ್ಲಿ ಅವನಿಗೆ ಏನೂ ಮಾಡ್ಲಿಕ್ಕಾಗುವುದಿಲ್ಲ ಅಂತ ಹೇಳ್ತಾರೆ. ಯಾವುದು ಒಂದನ್ನು ಸೃಷ್ಟಿ ಒಂದನ್ನೇ ಮಾಡ್ತಾನಲ್ಲ, ಸೃಷ್ಟಿ ಒಂದನ್ನೇ ಮಾಡ್ತಾನೆ, ಪಾಲನೆ ಮಾಡುವಾಗ ಪಾಲನೆ ಒಂದನ್ನೇ ಮಾಡ್ತಾನೆ, ಲಯ ಮಾಡುವಾಗ ಲಯ ಒಂದನ್ನೇ ಮಾಡ್ತಾನೆ ಅಂತ. ಅದಕ್ಕೆ ಶ್ರೀಮದಾಚಾರ್ಯರು ನಿರೂಪಣೆಯನ್ನು ಮಾಡ್ತಾರೆ. ಪರಮಾತ್ಮ ಸರ್ವಸಮರ್ಥನಾದದ್ದರಿಂದ ಏಕಕಾಲದಲ್ಲಿ ಎಲ್ಲವನ್ನೂ ಮಾಡಬಲ್ಲ ಅಂತ ಹೇಳ್ತಾರೆ. ಏಕಕಾಲದಲ್ಲಿ ಎಲ್ಲವನ್ನೂ ಮಾಡುವ ಸಾಮರ್ಥ್ಯ ಭಗವಂತನಿಗಿದೆ. ಹೇಗೆ ಅಂತ ಕೇಳಿದ್ರೆ, ಯಶೋದೆಯ ಪುಟ್ಟ ಬಾಯಿಯಲ್ಲಿ ಬ್ರಹ್ಮಾಂಡವನ್ನು ತೋರಿಸಿದ. ಆ ತೋರಿಸಿದಾಗ ಅಲ್ಲಿ ಏನು ತೋರಿಸಿದ? ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವನ್ನೂ ತೋರಿಸಿದ. 14 ಲೋಕಾತ್ಮಕವಾದ ತನ್ನ ಆಧಿಪತ್ಯವನ್ನೇನು ಮಾಡಿದ? ತೋರಿಸಿದ. ಇದು ಒಂದಾದರೆ, ಇನ್ನೊಂದೇನು ಅಂತ ಕೇಳಿದ್ರೆ, ಮಾರ್ಕಾಂಡೇಯರ ಆಸೆ ಏನಿತ್ತು, ಅಭಿಪ್ರಾಯ ಏನಿತ್ತು, ಯಾವ ಉದ್ದೇಶಕ್ಕೋಸ್ಕರ ತಪಸ್ಸು ಮಾಡಿದ್ರು ಮಾರ್ಕಾಂಡೇಯರು? ಪ್ರಳಯ ಕಾಲದ ಪರಮಾತ್ಮನ ದರ್ಶನ ಆಗಬೇಕು ಅಂತೇನು ಮಾಡಿದ್ದಾರೆ? ತಪಸ್ಸು ಮಾಡಿದ್ದಾರೆ. ಭಗವಂತ ಒಂದೊಮ್ಮೆ ಏನು ಮಾಡಿದ? ಆಯುತಾಯುತ ಅನ್ನುವಂತಹ ವರ್ಷ, ಪುಷ್ಪಭದ್ರ ಅನ್ನುವ ನದಿ, ಆ ಪುಷ್ಪಭದ್ರಾ ನದಿಯ ದಂಡೆ ಮೇಲೆ ಈ ಮಾರ್ಕಾಂಡೇಯರು ಕೂತಿದ್ದಾರೆ. ಅಂತಹ ಮಾರ್ಕಾಂಡೇಯರಿಗೆ ಏನು ಮಾಡಿದ? ಭಗವಂತ ಪ್ರಳಯದ ದರ್ಶನ ತೋರಿಸಿದ. ಪ್ರಳಯದ ದರ್ಶನ ನೋಡಿದ್ರು, ಎಲ್ಲ ಆಯಿತು. ಆದರೆ ಆಚಾರ್ಯರು ಕೇಳ್ತಾರೆ, ಭಗವಂತ ಆ ಮಾರ್ಕಾಂಡೇಯರಿಗೆ ಪ್ರಳಯದ ದರ್ಶನ ತೋರಿಸಿದ್ನ, ಪ್ರಳಯ ನಡೆದಿದೆ ಯಾವಾಗ? ಪ್ರಳಯದ ಕಾಲ ಅಲ್ಲ ಅದು. ಆದರೆ ಆ
ಮಾರ್ಕಾಂಡೇಯರ ಇಚ್ಛೆಯಂತೆ ಭಗವಂತ ಏನು ಮಾಡಿದ, ತತ್ಕಾಲದಲ್ಲಿ ಪ್ರಳಯವನ್ನ ಸೃಷ್ಟಿ ಮಾಡಿ ತೋರಿಸಿದ. ಆದ್ದರಿಂದ ಪರಮಾತ್ಮನಿಗೆ ಒಂದು ಕಾಲದಲ್ಲಿ ಒಂದನ್ನೇ ಮಾಡುವ ಸಾಮರ್ಥ್ಯ ಇಲ್ಲ, ಸರ್ವಸಮರ್ಥನಾದದ್ದರಿಂದ, ಸರ್ವಕರ್ತೃ ಆದದ್ದರಿಂದ ಏಕಕಾಲದಲ್ಲಿ ಎಲ್ಲವನ್ನೂ ಮಾಡುವ ಸಾಮರ್ಥ್ಯ ಯಾರಿಗಿದೆ ಹೇಳಿದ್ರೆ ಭಗವಂತನಿಗಿದೆ. ಯಾಕೆ? ಸರ್ವಜ್ಞತ್ವಾತ್, ಸರ್ವಜ್ಞನಾದ್ದರಿಂದ, ಸರ್ವೋತ್ತಮನಾದ್ದರಿಂದ. ಸರ್ವಕರ್ತ ನ ಕ್ರಿಯತೆ, ಅವನು ಸರ್ವಕರ್ತ, ಎಲ್ಲವನ್ನೂ ಮಾಡ್ತಾನೆ. ನ ಕ್ರಿಯತೆ, ನಮ್ಮಂತಹ ಪಾಪಕರ್ಮವನ್ನು ಮಾಡಲ್ಲ. ಸರ್ವಕರ್ತಾನೂ ಹೌದು, ನ ಕ್ರಿಯತೆನೂ ಹೌದು. ನಮ್ಮಂತಹ ಪ್ರಕೃತಿ ಜನಿತವಾದ ಕಾರ್ಯವನ್ನು ಭಗವಂತ ಮಾಡಲ್ಲ, ಅವನು ಅಪ್ರಾಕೃತವಾದ ಕಾರ್ಯವನ್ನೇ ಮಾಡ್ತಾನೆ. ಆದ್ದರಿಂದ ಏಕಕಾಲದಲ್ಲಿ ಎಲ್ಲವನ್ನೂ ಮಾಡುವ ಸಾಮರ್ಥ್ಯ ಯಾರಿಗಿದೆ? ಭಗವಂತನಿಗಿದೆ. ಅದನ್ನೇ ನಮೋ ನಮಸ್ತೆ ಅಖಿಲ ಕಾರಣಾಯ. ಇದು ಒಂದರ್ಥ. ಇನ್ನೊಂದೇನು ಅಂದ್ರೆ, ಸುಮಧ್ವ ವಿಜಯದಲ್ಲಿ ಆಚಾರ್ಯರು ನಿರೂಪಣೆಯನ್ನು ಮಾಡ್ತಾರೆ, ನಾರಾಯಣ ಪಂಡಿತಾಚಾರ್ಯರು. ಏನು ಅಂದ್ರೆ, ಸೂತ್ರ ಪ್ರಸ್ಥಾನಕ್ಕೆ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯವನ್ನ ನಿರ್ಮಾಣ ಮಾಡ್ತಾರೆ. ಅದಾದ ಮೇಲೆ ಇನ್ನೊಂದು ಗ್ರಂಥವನ್ನ ರಚನೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದಾಗ ಆಚಾರ್ಯರು ಅನುವ್ಯಾಖ್ಯಾನ ಅನ್ನುವಂತಹ ಗ್ರಂಥವನ್ನ ರಚನೆ ಮಾಡ್ತಾರೆ. ಸೂತ್ರ ಪ್ರಸ್ಥಾನಕ್ಕೆ ಅವರು ರಚನೆ ಮಾಡಿದ ಗ್ರಂಥಗಳು ಒಟ್ಟು 4: ಬ್ರಹ್ಮಸೂತ್ರ ಭಾಷ್ಯ, ಅಣುಭಾಷ್ಯ, ಅನುವ್ಯಾಖ್ಯಾನ, ನ್ಯಾಯ ವಿವರಣ ಅಂತ. ಅದರಲ್ಲಿರೋ ಅಧ್ಯಾಯಗಳು ಕೂಡ 4. ಯಾವುದು? ಸಾಧನಾಧ್ಯಾಯ, ಸಮನ್ವಯಾಧ್ಯಾಯ, ಅವಿರೋಧಾಧ್ಯಾಯ, ಫಲಾಧ್ಯಾಯ ಅಂತ. ಈ 4 ಅಧ್ಯಾಯಗತವಾದ ಈ 4 ಗ್ರಂಥ ಓದಿಬಿಟ್ರೆ 4 ಸಿಕ್ಕಿಬಿಡ್ತದೆ. ಯಾವುದು? ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನೋದಕ್ಕೇನೆ ಟೀಕಾಕೃತ್ಪಾದರು, ರಾಯರು, ರಘುತ್ತಮ ಸ್ವಾಮಿಗಳು ಮೊದಲಾದ ಜ್ಞಾನಿಗಳೆಲ್ಲ ಈ 4 ಗ್ರಂಥಗಳಿಗೆ ಏನು ಮಾಡಿದ್ದಾರೆ ಹೇಳಿದ್ರೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಸರಿ, ಅನುವ್ಯಾಖ್ಯಾನ ಗ್ರಂಥವನ್ನ ಆಚಾರ್ಯರು ರಚನೆ ಮಾಡಿದರು. ಅದರಲ್ಲಿ 4 ಅಧ್ಯಾಯ: ಸಾಧನಾಧ್ಯಾಯ, ಅವಿರೋಧಾಧ್ಯಾಯ, ಸಮನ್ವಯಾಧ್ಯಾಯ, ಫಲಾಧ್ಯಾಯ ಅಂತ 4. ಹಾಗೆ ರಚನೆ ಮಾಡಬೇಕಾದ್ರೆ ಆಚಾರ್ಯರು ಕರಪತ್ರ ತಗೊಂಡು, ತಾಳೆವಾಲಿ ತಗೊಂಡು, ಪೆನ್ ತಗೊಂಡು, ಆಗಿನ ಕಾಲದ ಆ ಲೇಖನಿಯನ್ನು ತಗೊಂಡು ಬರೀತಾ ಒಂದು 10 ಪೇಜ್ ಬರೆದು ಆಮೇಲೆ 11ನೇ ಪೇಜ್ ಅಳಕಿಸಿ ಹಂಗೆ ಬರೋದ್ರೇನು ಇಲ್ಲ. ಸರ್ವಜ್ಞರಾದ 32 ಸಲ್ಲಕ್ಷಣಗಳಿಂದ ಯುಕ್ತವಾಗಿರ್ತಕ್ಕಂತಹ ಆನಂದಮಯವಾದ ಶರೀರದ ಶ್ರೀಮದಾಚಾರ್ಯರು ಹೇಳ್ತಾ ಇದ್ದಾರೆ. ಎದುರುಗಡೆ 4 ಜನ ಶಿಷ್ಯರು ಕೂತಿದ್ದಾರೆ. ಎದುರುಗಡೆ ಪ್ರಾಯ ಪದ್ಮನಾಭ ತೀರ್ಥರು, ನರಹರ ತೀರ್ಥರು ಇರಬೇಕು. ಆ 4 ಜನ ಶಿಷ್ಯರು ಕೂತಿದ್ದಾರೆ. 4 ಜನ ಶಿಷ್ಯರು ಕೂತ್ರೆ ಆಚಾರ್ಯರು ಒಬ್ಬನಿಗೆ ಮೊದಲನೇ ಅಧ್ಯಾಯ, ಅದಾದ್ಮೇಲೆ 2, ಅದಾದ್ಮೇಲೆ 3, 4 ಇಲ್ಲ. ಏಕಕಾಲದಲ್ಲಿ ಆಚಾರ್ಯರು 4 ಅಧ್ಯಾಯಗಳನ್ನು ಹೇಳ್ತಾ ಇದ್ದಾರೆ. ಒಬ್ಬ 1, ಒಬ್ಬ 2, ಒಬ್ಬ 3, ಒಬ್ಬ 4 ಬರ್ಕೊಳ್ತಾ ಇದ್ದಾರೆ. ಇದು ಭಾವಿ ಚತುರ್ಮುಖರು ಅನ್ನೋದಕ್ಕೆ ದೃಷ್ಟಾಂತ. ಆಚಾರ್ಯರಿಗೇನೆ, ವಾಯುದೇವರನಿಗೆ ಇಂತಹ ಸಾಮರ್ಥ್ಯ ಇದೆ, ಏಕಕಾಲದಲ್ಲಿ ಏನು ಬೇಕಾದ್ದನ್ನ ಮಾಡುವ ಸಾಮರ್ಥ್ಯ ಇದೆ ಎಂದ ಮೇಲೆ ಇನ್ನು ಸರ್ವಜ್ಞನಾಗಿರ್ತಕ್ಕಂತಹ ಪರಮಾತ್ಮ, ಆ ಪರಮಾತ್ಮ ಏಕಕಾಲದಲ್ಲಿ ಎಲ್ಲವನ್ನೂ ಮಾಡುವ ಸಾಮರ್ಥ್ಯ ಇದೆ. ನಮಗೆಲ್ಲರಿಗೂ ಅನುಭವ ಇದೆ. ಸೃಷ್ಟಿ ಒಂದನ್ನೇ ಮಾಡಿ ಕೈ ಬಿಟ್ಟಾನೆ, ನಮ್ಮನ್ನ ಪಾಲನೆಯನ್ನೂ ಮಾಡ್ತಾನೆ. ಆಮೇಲೆ ಯಾವಾಗ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಮಾಡಬೇಕು ಅನ್ನೋದು ಏಕಕಾಲದಲ್ಲಿ ಒಬ್ಬರಿಗಲ್ಲ, ಇಬ್ಬರಿಗಲ್ಲ, ಅನಂತ ಕೋಟಿ ಜೀವರಾಶಿಗಳಿಗೆ ಮಾಡ್ತಾನೆ. ಆದ್ದರಿಂದ ಪರಮಾತ್ಮ ಬರೀ 3ಕ್ಕೆ ಕಾರಣ ಅಲ್ಲ, ಅಥವಾ ನಿರ್ಗುಣ ನಿರಾಕಾರ ಅಲ್ಲ, ಅಖಿಲ ಕಾರಣಾಯ. ಇಡೀ ಪ್ರಪಂಚದ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ ಅಜ್ಞಾನ ಬಂಧ ಮೋಕ್ಷಕ್ಕೇನು ಅಂತ ಹೇಳಿದ್ರೆ ಭಗವಂತ ಕಾರಣ. ಆದ್ದರಿಂದ ಗಜರಾಜನ ಮಾತಿನಿಂದ ಇಷ್ಟು ಅಭಿಪ್ರಾಯ ಇಟ್ಕೊಳ್ಬೇಕು. ನಮೋ ನಮಸ್ತೆ ಅಖಿಲ ಕಾರಣಾಯ. ಮತ್ತೆ ಯಾರಪ್ಪ ನೀನು? ನಾರಾಯಣಾಯ. ನೀನು ನಾರಾಯಣ, ಆರ್ತಿ ವಿನಾಶನಾಯ. ಆರ್ತಿ ಅಂದ್ರೆ ದುಃಖವನ್ನು ನಾಶ ಮಾಡತಕ್ಕಂಥವ. ಸರ್ವಾಗಮನಾಯ. ಎಲ್ಲಾ ವೇದಗಳು ಉಪನಿಷತ್ತುಗಳು ನಿನ್ನನ್ನೇನು ಅಂತ ಕೊಂಡಾಡ್ತಾ ಇದ್ದಾವೆ. ಸರ್ವೋತ್ತಮ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಂ ಆಪ್ಯತಮಂ ಅಖಿಲೇಶ್ವಾಕ್ಯೈ ಅಶೋದ್ಭವಾದಿತಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರೀತಮಂ ಮಮ ಸನ್ನಮಾಮಿ ಅಂತ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ನಿರೂಪಣೆಯನ್ನು ಮಾಡ್ತಾರೆ. ಅಂತಹ ಭಗವಂತೇನಾಗಿದ್ದಾನೆ? ಗುಣಪೂರ್ಣನಾಗಿದ್ದಾನೆ, ನಿರ್ದೋಷನಾಗಿದ್ದಾನೆ. ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳಿದ್ದನ್ನ ಟೀಕಾರಾಯರು ನ್ಯಾಯಸುಧೆಯಲ್ಲಿ ಹೇಳುವಾಗ ಏನಾ ಗುಣ? ಆಚಾರ್ಯರು ನಿಖಿಲ ಪೂರ್ಣ ಗುಣೈಕ ದೇಹಂ ಅಂತ ಹೇಳಿದ್ರು. ಆ ಗುಣ ಯಾವುದು? ಅದನ್ನೇ ಶುದ್ಧವಾದ ಆನಂದ ಅಂತ ಹೇಳ್ತಾರೆ. ಶ್ರೀಯಪ್ಪತ್ತಿ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋ ಪಾದ ಸಕಲಾವತ್ಯ ತಪಸೆ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲೋಪುಸೆ. ಆಚಾರ್ಯರು ನಿಖಿಲ ಪೂರ್ಣ ಗುಣೈಕ ದೇಹಂ ಅಂತ ಹೇಳಿದ್ರು. ಟೀಕಾರಾಯರು ಭಗವಂತನ ದೇಹ ಎಂತಹದ್ದು ಅಂತ ಹೇಳಿದ್ರೆ ನಮ್ಮಂತಹ ದೇಹ ಅಲ್ಲ, ಪ್ರಕೃತಿ ಜನಿತವಾದ ದೇಹ ಅಲ್ಲ, ಅಪ್ರಾಕೃತವಾದ ದೇಹ. ಇದು ನ್ಯಾಯಸುಧೆ ಮಂಗಳಾಚರಣ ಶ್ಲೋಕ ಇದು. ಹಾಗಾಗಿ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲ ಒಪುಸೆ. ಒಪು ಅಂದ್ರೆ ದೇಹ. ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಾದಿಗಳನ್ನು ಮಾಡುವಂತಹ
ಉತ್ತಮವಾದ ದೇಹ ಯಾರದ್ದು ಹೇಳಿದ್ರೆ ಭಗವಂತನ ದೇಹ. ಆದ್ದರಿಂದ ಅವನು ಎಂಥವನು ಅಂತ ಕೇಳಿದ್ರೆ ಸರ್ವಾಗಮಾಮ್ನಾಯ, ಎಲ್ಲಾ ವೇದಗಳಿಂದಲೂ ಸರ್ವಜ್ಞ ಸರ್ವೋತ್ತಮ ಮಾತ್ರವಲ್ಲ ನಿರ್ದೋಷ. ಯಾಕೆಂದ್ರೆ ಎಲ್ಲಿ ಗುಣ ಇದೆ ಅಲ್ಲಿ ದೋಷವೂ ಕಂಡಿದೆ. ಆದ್ದರಿಂದ ಪೂರ್ವಪಕ್ಷವನ್ನು ಮಾಡ್ತಾರೆ, ಆಕ್ಷೇಪವನ್ನು ಮಾಡ್ತಾರೆ. ನಿಮ್ಮ ದೇವರಲ್ಲಿ ಬೇಕಾದ ಹೇಳ್ಕೊಡ್ರಪ್ಪ ನೀವು, ಯಾಕೆ ನಿಮ್ಮ ದೇವರು ಅವ್ರು ಅನ್ನೋ ಕ್ರಮ ಅದು. ಯಾಕೆ ನಿಮ್ಮ ದೇವರು ನೀವು ಬೇಕಾದ ಹೇಳ್ಕೊಡ್ತೀರಿ, ನಿಮ್ಮ ಆಚಾರ ಅಂದ್ರೆ ಹೆಂಗೆ ಬೇಕಾದಂಗೆ ಹೇಳ್ತಿರಲ್ಲೋ ಹಂಗೆ ನಿಮ್ಮ ದೇವರು ಅಂತ ಹೇಳಿದ್ರೆ ಬೇಕಾದ್ದು ಹೇಳ್ತೀರಿ. ನೀವು ಒಂದು ಗುಣಗಳೊಳಗ ಅನಂತ ಅನಂತ ಎಷ್ಟು ಬೇಕಾದಷ್ಟು ಅನಂತ ಹೇಳ್ಕೊಡ್ರಿ, ನಾವು ಬೇಡ ಅನ್ನಂಗಿಲ್ಲ. ಆದರೆ ಎಲ್ಲಿ ಗುಣ ಇದೆ ಅಲ್ಲಿ ದೋಷ ಕಂಡಿದೆ. ಆದ್ದರಿಂದ ನಿಮ್ಮ ದೇವರಲ್ಲಿ ದೋಷ ಯಾಕಿರಬಾರದು ಅಂತ ಆಕ್ಷೇಪ. ಅದಕ್ಕೆ ಟೀಕಾರಾಯರು ಹೇಳ್ತಾರೆ, ತತ್ವಪ್ರಕಾಶಿಕಾ ಮಂಗಳಾಚರಣ ಶ್ಲೋಕದಲ್ಲಿ ಹೇಳ್ತಾರೆ ದೇವರಲ್ಲಿ ದೋಷ ಇಲ್ಲ. ಹಾಗಾದ್ರೆ ದೋಷ ಇಲ್ಲ ಅಂದ್ರೆ ದೋಷ ಯಾವುದು ಅದನ್ನು ಹೇಳ್ರಿ ಅಂತ ಕೇಳಿದ್ರೆ, ಚಿಂತ ಸಂತಾಪ ಲೇಪ ಉದ್ಭವ ಮೃತಿ ಮುಖರ ಅಶೇಷ ದೋಷಾತಿ ದೂರಂ ಅಂತ ಹೇಳ್ತಾರೆ. ಚಿಂತೆ, ಸಂತಾಪ, ಉದ್ಭವ ಅಂದ್ರೆ ಹುಟ್ಟು, ಉದ್ಭವ ಮೃತಿ ಅಂದ್ರೆ ಸಾವು, ಇದ್ಯಾವ ದೋಷವೂ ಕೂಡ ಇದ್ಯಾವ ವಿಕಾರವೂ ಕೂಡ ಭಗವಂತನಿಗೆ ಇಲ್ಲ. ಯಾಕೆಂದ್ರೆ ಕರ್ಮ ಸಂಬಂಧ ಇರೋ ಜೀವನಿಗೆ ಹುಟ್ಟು ಸಾವುಗಳು, ಕರ್ಮ ಸಂಬಂಧ ಇರುವ ಜೀವನಿಗೆ ಹುಟ್ಟು ಸಾವುಗಳು. ಆದರೆ ಪರಮಾತ್ಮ ಕರ್ಮ ಸಂಬಂಧದಿಂದ ಹುಟ್ಟೋದಿಲ್ಲ, ಅವತಾರ ತೊಳೆಯೋದಿಲ್ಲ ರಾಮಕೃಷ್ಣಾದಿಗಳಿಂದ. ಜೀವರಿಂದ ಕರ್ಮವನ್ನ ಮಾಡಿಸುವುದಕ್ಕೋಸ್ಕರವಾಗಿ ಅವನು ಜೀವನ ಜೊತೆಗೆ ಏನು ಮಾಡ್ತಾನೆ, ಜನಿಸ್ತಾನೆ ಅನ್ನೋದನ್ನು ಹರಿಕಥಾನುಸಾರದಲ್ಲಿ ಹೇಳ್ತಾರೆ. ಆದ್ದರಿಂದ ಜೀವನೊಡನೆ ಜನಿಸುವ, ಯಾಕೆ ಜೀವ ಸ್ವತಂತ್ರನಲ್ಲ ಅನ್ನೋದಕ್ಕೋಸ್ಕರವಾಗಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನಾನವಾಪ್ತಂ ಅವಾಪ್ತವ್ಯಂ ತ್ರಿಶುಲೋಕೇಶು ಕಿಂಚನ. ಮೂರು ಲೋಕದಲ್ಲಿ ನಾನು ಯಾವ ಕಾರ್ಯವನ್ನ ಮಾಡಿ ಆಪ್ತ ಕಾಮನಾದವ, ನಾನು ಏನನ್ನೂ ಪಡೆಯಬೇಕಾಗಿಲ್ಲ, ನಾನು ಆಪ್ತ ಕಾಮ, ನಾನು ನಿತ್ಯ ತೃಪ್ತ. ಆದರೂ ನಾನು ಅವತಾರವನ್ನು ಮಾಡ್ತೇನೆ. ಯಾಕೆ ಅವತಾರ ಮಾಡ್ತೇನೆ? ಯದ್ಯದ್ ಆಚರತಿ ಶ್ರೇಷ್ಠ ತತ್ತದೇವ ಇತರೋ ಜನಾ ಸಯತ್ ಪ್ರಮಾಣಂ ಕುರುತೆ ಲೋಕಃ ತದನು ವರ್ತದೆ ಅನ್ನೋದಕ್ಕೋಸ್ಕರವಾಗಿ ನಾನು ಅವತಾರ ಮಾಡ್ತೇನೆ. ಅವತಾರ ಮಾಡಿ ನನಗೇನು ಸಾಧನೆ ಮಾಡಬೇಕಾಗಿಲ್ಲ. ಮನೆಯಲ್ಲಿ ಅಪ್ಪ ಸಂಧ್ಯಾ ವಂದನೆ ಮಾಡು ಅಂತ ಹೇಳಿದ್ರೆ ಹ್ಞೂ ಅಂತಾರೆ, ಮಾಡಿದ್ರೆ ಮಾಡ್ತಾರೆ, ಬಿಟ್ಟು ಬಿಡ್ತಾರೆ. ಅದೇ ಯಾರೋ ಒಬ್ಬ ಭಾರಿ ಆಚಾರ್ಯರು ಬಂದ್ರೆ ಮಾಡ್ರಿ ಸಂಧ್ಯಾ ವಂದನೆ ಮಾಡ್ರಪ್ಪ ಅಂತ ಹೇಳಿದ್ರೆ ಓ ಅವಶ್ಯವಾಗಿ ಮಾಡ್ತೀವ್ರಿ ಅಂತ ಹೇಳಿ ಒಂದು ವಾರ ಮಾಡ್ತಾರೆ, ಒಂಚೂರು ಮತ್ತೆ ಗ್ಯಾಪ್ ಆಗ್ತದೆ. ಅದೇ ಸ್ವಾಮಿಗಳು ಬಂದು ಸಂಧ್ಯಾ ವಂದನೆ ಮಾಡ್ರಿ ಅಂತ ಒಂಚೂರು 5 ನಿಮಿಷ ಉಪನ್ಯಾಸ ಮಾಡಿದ್ರೆ ಬಿಡೋದೇ ಇಲ್ಲ. ಹಾಗೆ ಭಗವಂತನು ಕೂಡ ಏನ್ ಮಾಡಿದ, ಜೀವರ ಉದ್ಧಾರಕ್ಕೋಸ್ಕರವಾಗಿ, ಸಾತ್ವಿಕರ ಉದ್ಧಾರಕ್ಕೋಸ್ಕರವಾಗಿ, ಧರ್ಮ ಸಂಸ್ಥಾಪನಾರ್ಥಾಯ ಪರಿತ್ರಾಣಾಯ ಸಾಧೂನಾಂ ಅನ್ನೋದಕ್ಕೋಸ್ಕರವಾಗಿ ಭಗವಂತ ಅವತಾರವನ್ನು ಮಾಡ್ತಾನೆ. ಹಾಗಾಗಿ ಅಂತಹ ಭಗವಂತನಲ್ಲಿ ಚಿಂತ ಸಂತಾಪ ಲೇಪ ಉದ್ಭವ ಮೂರ್ತಿ ಮುಖರ ಅಶೇಷ ದೋಷಾತಿ ದೂರಂ, ಈ ಯಾವ ದೋಷಗಳು ಕೂಡ ಏನಿಲ್ಲ ಪರಮಾತ್ಮನಲ್ಲಿ ಇಲ್ಲ. ಆದ್ದರಿಂದ ಗಜರಾಜನ ಸ್ತೋತ್ರ ಏನು ಅದ್ಭುತವಾದ ಸ್ತೋತ್ರ. 9ನೇ ಸ್ಕಂದ ಮುಗಿಸ್ಬೇಕು ಅನ್ಕೊಂಡಿವಿ, ಸರಿ ಮುಗಿಸೋಣ. ಆದ್ದರಿಂದ ಸರ್ವಾಗಮಮ್ನಾಯ ಮಹಾರ್ಣವಾಯ, ಇಡೀ ಎಲ್ಲ ವೇದ ಉಪನಿಷತ್ತುಗಳಿಂದ ಏನು ಮಾಡ್ಯವ ತಿಳಿಯಲ್ಪಡತಕ್ಕಂಥವ. ಆಮೇಲೆ ಮಹಾರ್ಣವಾಯ, ಸಂಸಾರ ಎನ್ನುವ ಸಮುದ್ರದಿಂದ ನಮ್ಮನ್ನು ಪಾರು ಮಾಡ್ತಾ ಇರತಕ್ಕಂಥವ. ಬರೀ ಪಾರು ಮಾಡೋದು ಮಾತ್ರವಲ್ಲ, ಅಪವರ್ಗಾಯ ಪರಾಯಣಾಯ ಚ ಎಂಬುದಾಗಿ. ನಮೋ ಅಪವರ್ಗಾಯ, ಮೋಕ್ಷಪ್ರದಪ್ಪ ಅವನು. ಬರೀ ಸಂಸಾರದಿಂದ ಎತ್ತಿ ಆ ಕಡೆ ಒಗೆಯಲ್ಲ, ಮುಂದೇನು ಎತ್ತಿ ಹೋಗದ, ಮುಂದೆ ಪಾರು ಮಾಡುವರು ಯಾರು, ಅದನ್ನು ಅವನೇ ಮಾಡ್ತಾನೆ. ಮೋಕ್ಷವನ್ನು ಕೂಡ ಪ್ರದಾನವನ್ನ ಮಾಡ್ತಾನೆ. ಆದ್ದರಿಂದಲೇ ಪರಮಾತ್ಮನಿಗೊಂದು ಹೆಸರು ಮೋಕ್ಷಪ್ರದ ಶ್ರೀ ವಾಸುದೇವಾಯ ನಮಃ ಅಂತ ಹೇಳಿ, ಪರವಾಸುದೇವಾಯ ನಮಃ. ಹೀಗೆ ಗಜರಾಜ ಏನ್ ಮಾಡಿದ ಅಂದ್ರೆ ಸ್ತೋತ್ರವನ್ನ ಮಾಡಿದ. ಸ್ತೋತ್ರ ಮಾಡಿದಾಗ ಏನಾಯಿತು, ಏವಂ ಗಜೇಂದ್ರಮುಪವರ್ಣಿತ ನಿರ್ವಿಶೇಷಂ ಬ್ರಹ್ಮಾದಯೋ ವಿವಿಧ ಲಿಂಗ ಭಿದಾಭಿಮಾನ ತತ್ರಾಖಿಲೋ ಅಮರವಹರ ವಿರಾಸೀತ್. ಗಜರಾಜ ಮಾಡಿದ ಸ್ತೋತ್ರವನ್ನೇನು ಮಾಡಿದ ಅಂದ್ರೆ ಭಗವಂತ ಕೇಳಿಸ್ಕೊಂಡ. ಅಲ್ಲ, ಇವನು ತ್ರಿಕೂಟ ಪರ್ವತದಲ್ಲಿ ಇವನಿದ್ದಾನೆ, ಅವನು ಅಲ್ಲಿ ವೈಕುಂಠದಲ್ಲಿ ಇದ್ದಾನೆ, ಹೇಗೆ ಕೇಳಿಸ್ಕೊಂಡರಿ? ಇಲ್ಲಿ ಮಾಡಿದ ಇದೇ ಇವತ್ತಿನ ಯುವಕರಿಗೆ ಭಾಗವತ ಕೊಡುವ ಪ್ರಶ್ನೆ. ನಾವಿಲ್ಲಿ ಮಾಡಿದ್ದು ಅಲ್ಲಿ ಹೆಂಗೆ ತಲುಪ್ತದ್ರಿ? ನಾಳೆ ಬರ್ತದೆ ನೋಡ್ರಿ, ಹುಣ್ಣಿಮೆನೇ ಸೇರ್ಕೊಂಡ್ಬಿಟ್ಟದ, ಹುಣ್ಣಿಮೆನೇ ಪಾಠ್ಯ ಪಕ್ಷ. ಆದ್ದರಿಂದ ಪ್ರಶ್ನೆ ಏನು, ನಾವಿಲ್ಲಿ ಪಿಂಡ ಪ್ರದಾನ ಮಾಡ್ತೀವಿ, ನಾವಿಲ್ಲಿ ಮಾಡಿದ ಪಿಂಡ ಪ್ರದಾನ
ಅಲ್ಲಿ ಹೇಗೆ ತಲುಪ್ತದೆ ಅಂತ ಕೇಳಿದ್ರೆ ಶಾಸ್ತ್ರ ಅಷ್ಟು ಮೂರ್ಖ ಇಲ್ಲ, ನಮ್ಮ ಋಷಿಗಳಷ್ಟು ಮೂರ್ಖರಿಲ್ಲ. ಇದೇ ಪಿಂಡ ಹೋಗಿ ಅಲ್ಲಿ ತಲುಪ್ತದೆ ಅಂತ ಹೇಳೋದಿಲ್ಲ. ನಾವು ಯಾರ ಹೆಸರಿನಿಂದ ಪಿಂಡ ಪ್ರದಾನವನ್ನ ಮಾಡಿರುತ್ತೇವೆ ಅವರು ಮನುಷ್ಯರಾಗಿದ್ದರೆ ಮನುಷ್ಯ ಆಹಾರವನ್ನ, ಪಶುಗಳಾಗಿದ್ದರೆ ಪಶುಗಳು, ಪ್ರಾಣಿಗಳು ಆಗಿದ್ದರೆ ಪ್ರಾಣಿಗಳ ಆಹಾರವನ್ನ, ಋಷಿಗಳಾಗಿದ್ದರೆ ಋಷಿಗಳ ಆಹಾರ, ದೇವತೆಗಳಾಗಿದ್ದರೆ ದೇವತೆಗಳ ಆಹಾರವನ್ನಾಗಿ ಮಾಡಿ ಯಾರು ವಸು ರುದ್ರ ಅರ್ಕ ಅನ್ನುವಂತಹ ದೇವತೆಗಳು, ಪುರೂರವ ಆರ್ದ್ರ ಸೌಜ್ಞಕಾನಾಮ್ ಅನ್ನುವಂತಹ ವಿಶ್ವೇ ದೇವತೆಗಳು ಯಾರ ಉದ್ದೇಶದಿಂದ ನಾವು ಶ್ರಾದ್ದವನ್ನ ಮಾಡಿರ್ತೇವೆ ಅವರಿಗೆ ಯೋಗ್ಯವಾದ ಆಹಾರವನ್ನಾಗಿ ಪರಿವರ್ತನೆಯನ್ನ ಮಾಡಿ ಅವರೇನ್ ಮಾಡ್ತಾರೆ, ತಲುಪಿಸ್ತಾರೆ. ಸರಿನಾ? ಈಗೆಲ್ಲ ಏನ್ ಬಂದದ? ಫೋನ್ ಪೇ, ಗೂಗಲ್ ಪೇ ಬಂದದಿಲ್ಲ. ಅದಕ್ಕಿಂತ ಮುಂಚೆ ಏನ್ ಮಾಡ್ತಿದ್ರು ನೀವು? ಬೇರೆ ಊರಿನಲ್ಲಿ ಓದ್ತಾ ಇರತಕ್ಕಂತಹ ನಿಮ್ಮ ಮಕ್ಕಳಿಗೆ ಪ್ರತಿ ತಿಂಗಳ ಒಂದು ಖರ್ಚಿಗಾಗಲಿ ಅಂತೇಳಿ 1,000 ಕಟ್ತಾ ಇದ್ರೆ, 5,000 ಕಟ್ಟಬೇಕಾದ್ರೆ 1,500 ನೋಟ್ ಕಟ್ತಾ ಇದ್ರೆ, ಆಗ 1,000 ನೋಟ್ ಇತ್ತು, ಸರಿನಾ? ಕಟ್ತಾ ಇದ್ರೆ ಅಲ್ಲಿ ಅವ್ನು ರಿಸೀವ್ ಮಾಡ್ಕೊಳ್ಬೇಕಾದ್ರೆ 520 ನೋಟ್ ರಿಸೀವ್ ಮಾಡ್ಕೊಳ್ತಾ ಇದ್ದ. ಆದ್ರೆ ಅವನು ನಮ್ಮಪ್ಪ ಯಾವ 1,000 ನೋಟ್ ಹಾಕ್ಯಾನ, ಅವೇ ಬೇಕು ಅಂತ ಕೂತ್ರೆ ಮೂರ್ಖ ಅಂತಾರ ಅವನ. ಅಂತೂ ಅವನಿಗೆ ಇಲ್ಲಿ ಹಾಕಿದ ದುಡ್ಡು ಏನಾಯ್ತು, ಅಲ್ಲಿ ಅವನಿಗೆ ರೂಪಾಂತರವಾಗಿ ಪರಿಣಾಮ, ಅವನಿಗೆ ಅದು ಕೈ ಸೇರ್ತು, ದುಡ್ಡಂತೂ ಸೇರ್ತಿಲ್ಲ. ಹಾಗೆ ಇದೇ ಪಿಂಡ ಹೋಗಿ ಅಲ್ಲಿ ತಲುಪೋದಿಲ್ಲ. ನಾವು ಮಾಡಿದ ಈ ಕರ್ಮ, ಯಾವ ಮಂತ್ರ, ಯಾವ ತಂತ್ರ, ಅದರ ಮೂಲಕವಾಗಿ ಎಳ್ಳು, ದರ್ಭೆ ಇತ್ಯಾದಿಗಳನ್ನು ತಗೊಂಡು ಪಿಂಡ ಆಗಬೇಕಾದ್ರೆ ಅಷ್ಟಲಕ್ಷಣ ಇವೆಲ್ಲ ಸೇರ್ಕೊಳ್ಬೇಕು. ಅಷ್ಟು ಸೇರ್ಕೊಂಡು ನಾವು ಪಿಂಡ ಪ್ರದಾನವನ್ನು ಏನು ಮಾಡಿರ್ತೇವೆ ಅದು ಅಲ್ಲಿ ಸೇರುತ್ತೆ. ಆದ್ದರಿಂದ ಇಲ್ಲಿ ಮಾಡಿದ ಸ್ತೋತ್ರ ಅಲ್ಲಿ ಹೇಗೆ ಅವನಿಗೆ ಕೇಳಿಸ್ಕೊಳ್ತು ಅಂತ ಕೇಳಿದ್ರೆ ಅದಕ್ಕೆ ಒಂದು ಉತ್ತರ ಕೊಡ್ತಾರೆ, ಜಗನ್ನಿವಾಸ. ಅವನು ಎಲ್ಲಾ ಕಡೆ ಇದ್ದಾನೆ, ಅವನು ಅಲ್ಲಿದ್ದಾನೆ ಅಂತ ತಿಳ್ಕೊಂಡದ್ದೇ ತಪ್ಪು ಅಂತ ಹೇಳ್ತಾರೆ. ಹಾಗಾದ್ರೆ ಅವನು ಇಲ್ಲೂ ಇದ್ದಾನೆ, ಅಲ್ಲೂ ಇದ್ದಾನೆ. ಅಂತರ್ಬಹಿಷ್ಯತ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಇಡೀ ಜಗತ್ತಿನ ತುಂಬೆ, ಒಳಗೆ, ಹೊರಗೆ ಇದ್ದಾನೆ. ಬ್ರಹ್ಮಾಂಡದ ಒಳಗೂ ಇದ್ದಾನೆ, ಬ್ರಹ್ಮಾಂಡದ ಹೊರಗೂ ಇದ್ದಾನೆ. ಬ್ರಹ್ಮಾಂಡದ ಪ್ರತಿಕೃತಿ ಯಾವುದು? ಈ ಪಿಂಡಾಂಡ. ಈ ಪಿಂಡಾಂಡದ ಒಳಗೂ ಇದ್ದಾನೆ, ಈ ಪಿಂಡಾಂಡದ ಹೊರಗೂ ಇದ್ದಾನೆ. ಏನು ವ್ಯತ್ಯಾಸ, ಏನು ವಿಶೇಷ ಏನು ಅಂತ ಕೇಳಿದ್ರೆ, ಬ್ರಹ್ಮಾಂಡದ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. 10ರೊಳಗೆ 11 ನಿಯಾಮಕನಾಗಿ ಇದ್ದಾನೆ, ಪ್ರೇರಕನಾಗಿ ಇದ್ದಾನೆ. ಅದೇ ರೀತಿಯಾಗಿ ಈ ಪಿಂಡಾಂಡ ಎನಿಸಿದ ದೇಹದಲ್ಲೂ ಕೂಡ ಹೇಗಿದ್ದಾನೆ, 10ರೊಳಗೆ 11 ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಇರುವಂತೆ ಇಲ್ಲ. ಹೇಗಿದ್ದಾನೆ? ನಿಯಾಮಕನಾಗಿ ಇದ್ದಾನೆ, ಪ್ರೇರಕನಾಗಿ ಇದ್ದಾನೆ. ಎಲ್ಲ ಜ್ಞಾನ ಬಂದ ಮೋಕ್ಷಗಳನ್ನು ಏನು ಮಾಡ್ತಾನೆ, ಪ್ರದಾನವನ್ನ ಮಾಡ್ತಾನೆ ಅನ್ನೋದನ್ನ ಜಗನ್ನಿವಾಸ ಅನ್ನೋ ಸ್ತೋತ್ರದ ಮೂಲಕವಾಗಿ ಏನ್ ಮಾಡ್ತಾ ಇದ್ದಾರೆ, ತಿಳಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲಾ ಕಡೆ ಇರೋದರಿಂದ ಗಜರಾಜ ಇಲ್ಲಿ ಮಾಡಿದ ಸ್ತೋತ್ರವನ್ನೇನು ಮಾಡಿದ ಅಂತ ಕೇಳಿದ್ರೆ, ಭಗವಂತ ಕೇಳಿಸಿಕೊಂಡೇನ್ ಮಾಡಿದ, ತಂ ತದ್ವದರ್ಥಮುಪಲಭ್ಯ ಜಗನ್ನಿವಾಸ ಸ್ತೋತ್ರಂ ನಿಶಮ್ಯರಿ ವಿಜಯೀ ಸಹ ಸಂಸ್ತುವದ್ಭಿಃ ಛಂದೋಮಯೇನ ಕರುಣೇನ ಸಮುಹ್ಯಮಾನಃ ಚಕ್ರಾಯುರೋಗಮಾಸು ಯಥೋ ಗಜೇಂದ್ರ. ಆ ಮಾತನ್ನು ಕೇಳಿಸಿಕೊಂಡು ಭಗವಂತ ಏನ್ ಮಾಡಿದ, ಗರುಡಾರೂಢನಾಗಿ ಬಂದ. ನೋಡ್ರಿ, ಬೇರೆಯವರೆಲ್ಲ ಹರಿದಾಸರೆಲ್ಲ ತಮಾಷೆ ಮಾಡ್ತಾರೆ, ಅವನ ವೈಭವ ಹೇಳ್ತಾರೆ, ಭಕ್ತರನ್ನ ಪಾಲನೆ ಮಾಡುವಲ್ಲಿ ಅವನ ಗಡಿಬಿಡಿಯನ್ನ ಹೇಳ್ತಾರೆ. ಎಷ್ಟು ತವಕ ಅವನಿಗೆ ಅಂದ್ರೆ ಲಕ್ಷ್ಮೀ ದೇವಿಗೂ ಹಿಡ್ದೆ ಬಂದಂತೆ. ಹಾವಿಗೆ ಪಾದರಕ್ಷಣೂ ಹಾಕೊಳ್ಳಿಲ್ಲ ಅಂತ, ಹಾಗೆ ಬಂದ್ಬಿಟ್ಟಂತೆ, ದುಡ್ಡು ಅಂತ ಓಡಿ ಬಂದ್ಬಿಟ್ಟಂತೆ. ಉತ್ತರಿಯೇ ಜಾರಿ ಬೀಳ್ತಾ ಇದೆ. ಅಷ್ಟು ಪಾಪ ಅವನಿಗೆ ಗಜರಾಜನನ್ನು ಉದ್ಧಾರ ಮಾಡುವಲ್ಲಿ ಒಂದು ತವಕ. ಹಾಗಾಗಿ ಬರ್ತಾ ಇದ್ದಾನೆ. ಹೇಗೆ ಬಂದ? ಚಂದೋಮಯೇನ ಗರುಡೇನ ಸಮುಹ್ಯಮಾನಃ. ಗರುಡಾರೂಢನಾದ ಗರುಡನ ಹೆಗಲೇರಿ ಬಂದ. ಗರುಡನ ಹೆಗಲೇರಿ ಬಂದ ಅಂತ ಹೇಳಿದ್ರೆ ಸಾಕಾಗಿತ್ತು. ಏನು ಹೇಳಿದ್ರು? ವೇದಾಭಿಮಾನಿಯಾದ ಗರುಡನ ಮೇಲೆ ಬಂದ ಅಂತ ಹೇಳ್ತಾರೆ. ವೇದಾಭಿಮಾನಿಯಾದ ಗರುಡನ ಮೇಲೆ. ಛಂದೋಮಯನ ಅಂದ್ರೆ ವೇದಾಭಿಮಾನಿ. ವೇದಾಭಿಮಾನಿಯಾದ ಗರುಡ ದೇವರ ಹೆಗಲೇರಿ ಭಗವಂತ ಬಂದ ಅಂತ ಹೇಳ್ತಾರೆ. ಹಾಗೆ ಹೇಳಿದ ಉದ್ದೇಶ ಏನು ಅಂತ ಕೇಳಿದ್ರೆ, ಜಗನ್ನಿವಾಸನಾದ ಪರಮಾತ್ಮನನ್ನ, ಜಗನ್ನಿಯಾಮಕನಾದ, ಜಗತ್ತಿನಲ್ಲಿ ಪೂರ್ಣ ವ್ಯಾಪ್ತನಾದ ಪರಮಾತ್ಮನನ್ನ ಗರುಡ ದೇವರಿಗೆ ಹೆಗಲ ಮೇಲೆ ಹೊತ್ತುಕೊಂಡು ಹೋಗುವ ಸಾಮರ್ಥ್ಯ, ಯೋಗ್ಯತೆ ಇದೆಯಾ? ಇಲ್ಲ. ಹಾಗಾಗಿ ಸುಪರ್ಣ ನಾಮಕನ ಗರುಡ ದೇವರಿಗೆ ಇನ್ನೊಂದು ಹೆಸರು ಸುಪರ್ಣ. ಅಂದ್ರೆ ಪರ್ಣ ಅಂದ್ರೆ ರೆಕ್ಕೆ, ಸುಪರ್ಣ ಅಂದ್ರೆ ಉತ್ತಮವಾದ ರೆಕ್ಕೆ. ಯಾಕೆ ಉತ್ತಮವಾದ ರೆಕ್ಕೆ? ಪರಮಾತ್ಮನನ್ನು ಹೊತ್ತುಕೊಂಡು ಹೋಗುವ ರೆಕ್ಕೆ, ಆದ್ದರಿಂದ ಉತ್ತಮವಾದ ರೆಕ್ಕೆ. ಹಾಗಾಗಿ ಸುಪರ್ಣ ನಾಮಕನಾದ ಗರುಡನಲ್ಲಿ ಸುಪರ್ಣ ಅನ್ನುವ ಹೆಸರಿನಿಂದ ಭಗವಂತನೇ ಒಳಗೆ ಕೂತು, ಆ ಗರುಡನ ಒಳಗೆ ಕೂತು ಏನ್ ಮಾಡ್ತಾನೆ ಅಂತ ಕೇಳಿದ್ರೆ, ತನ್ನನ್ನ ಹೊತ್ತುಕೊಂಡು ಹೋಗುವ ಸಾಮರ್ಥ್ಯವನ್ನ, ಯೋಗ್ಯತೆಯನ್ನ, ಅವಕಾಶವನ್ನ
ಗರುಡ ದೇವರಿಗೆ ಸೇವಾ ಅವಕಾಶವನ್ನು ಭಗವಂತ ಏನು ಮಾಡ್ತಾನೆ, ಕೊಡ್ತಾನೆ ಅನ್ನೋದನ್ನು ತಿಳಿಸುವುದಕ್ಕೆ ಛಂದೋಮಯೇನ, ಇದೆಲ್ಲ ನಾ ಹೇಳಿಕತ್ತಿಲ್ಲ ಮತ್ತು ಸತ್ಯಧರ್ಮರು ಹೇಳೋ ಮಾತು. ಹಾಗಾಗಿ ಛಂದೋಮಯೇನ ಗರುಡೇನ ಸಮೂಹ್ಯಮಾನ, ವೇದಾಭಿಮಾನಿಯಾದ ಗರುಡನ ಹೆಗಲೇರಿ ಬಂದ ಅಂತ ಒಂದು ಅಭಿಪ್ರಾಯ. ಇನ್ನೊಂದು ಅಭಿಪ್ರಾಯ, ಛಂದೋಮಯೇನ ಗರುಡೇನ ಸಮೂಹ್ಯಮಾನ ಅಂತ ಹೇಳೋದರಲ್ಲಿ ಇಷ್ಟು ಒಳಗಡೆ ದೇವರು ಕೂತು ಸುಪರ್ಣನಾಮಕನಾಗಿ ನನ್ನಿಂದ ತಾನೇ ಹೊರುವ ಸೇವೆಯ ಅವಕಾಶವನ್ನು ಕೊಟ್ಟಿದ್ದಾನೆ ಎಂದು ತಿಳ್ಕೊಂಡ್ರು ಕೂಡ ಹಾರು ತನಕ ಇರ್ತದೆ. ನಾ ಮನೆ ಹೇಳಿದ್ನಲ್ಲ, ಸಂಕಲ್ಪ ಮಾಡೋ ತನಕ ನಾ ಹಂಕರ್ತ ಅನ್ನೋದು ಇರ್ತದೆ, ಮುಂದೆ ಮತ್ತೆ ನಾನೇ ಮಾಡ್ತೀನಿ ಅಂತ ಇರ್ತದೆ. ಹಾಗೆ ಗರುಡ ದೇವರಿಗೂ ಕೂಡ ಏನು ಅಂತ ಕೇಳಿದ್ರೆ, ಹೊತ್ತುಕೊಂಡು ಮೇಲೆ ಹಾರುವ ತನಕ ದೇವರು ಒಳಗೆ ಇದ್ದಾನೆ ಅಂತಿದ್ದು ಕೊನೆಗೆ ಮರ್ತು ಹೋದ್ರೆ ಹೆಂಗೆ, ನಾನೇ ಹೋಗ್ತೀನಿ ಅಂತಂದು ಬಿಟ್ರೆ ಅದಕ್ಕೆ ಛಂದೋಮಯೇನ ಗರುಡೇನ ಅಂದ್ರೆ ಅವರು ಭಗವಂತನನ್ನು ಹೊತ್ತುಕೊಂಡು ಹೋಗುವಾಗ ಆ ರೆಕ್ಕೆ ಬೀಸ್ತಾರಲ್ಲ, ಆ ಬೀಸುವ ರೆಕ್ಕೆಗಳಿಂದ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ವೇದ ಪಾರಾಯಣ ಮಾಡ್ತಾರೆ. ಆ ವೇದ ಪಾರಾಯಣ ಮಾಡೋದ್ರಿಂದ ಅಹಂಕಾರ ಬರುವುದಿಲ್ಲ ಅನ್ನೋದಕ್ಕೋಸ್ಕರವಾಗಿ ಛಂದೋಮಯೇನ ಗರುಡೇನ ಸಮೂಹ್ಯಮಾನ. ಅದನ್ನೇ ನಮ್ಮ ಪ್ರಸನ್ನ ವೆಂಕಟದಾಸರು ಅಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆನ ನವಗೆ. ನೋಡ್ರಿ, ಅಲ್ಲಿಗೂ ಇಲ್ಲಿಗೂ ಲಿಂಕ್ ತಗೊಂಡ್ಬರ್ಬೇಕು. ಇಷ್ಟು ಶಾಸ್ತ್ರ ಏನು ಅಂತ ಕೇಳಿದ್ರೆ ಆಳವಾಗಿ ಇದೆ. ಆದ್ದರಿಂದ ಛಂದೋಮಯೇನ ಗರುಡೇನ ಸಮೂಹ್ಯಮಾನ ಚಕ್ರ ಇದೋ ಗವಾಶು ಯಥೋ ಗಜೇಂದ್ರ. ಚಕ್ರವನ್ನ ಹಿಡ್ಕೊಂಡೇ ಬಂದಾನಂತವ. ಹೆಂಗ್ ತಮಾಷೆ ಮಾಡ್ತಾರ ನೋಡ್ರಿ. ಯಾಕಂದ್ರೆ ಇಲ್ಲಿ ಬಂದ ಮೇಲೆ ಮತ್ತ ಸುದರ್ಶನ ಮಹಾಜ್ವಾಲ ಅನ್ನೋದು ಅವನ ಕೈಯಲ್ಲಿ ಬರೋದು ಹಂಗ ಬೇಡಂತ ಚಕ್ರ ಹಿಡ್ಕೊಂಡೇ ಬಂದಾನ. ಮತ್ತೆ ತಡ ಆಗಬಾರದು ಅಂತ ಹೇಳಿ ಚಕ್ರವನ್ನ ಪ್ರಯೋಗ ಮಾಡ್ಯಾನ. ಚಕ್ರೇಣ ನಕ್ರವದನು ವಿನಿಪಾಟ್ಯ ತಸ್ಮಾತ್ ಕೃಪಯೋಜ್ಯಹಾರ. ಚಕ್ರದಿಂದ ನಕ್ರವದನವನ್ನೇನು ಮಾಡಿದ, ಸೀಳಿ ಹಾಕಿದ. ಅವಾಗ ಏನು ಮಾಡಿದ ಗಜರಾಜ ಅಂತ ಕೇಳಿದ್ರೆ, ಸೋಂತಸ್ಸರ ಶುರ್ಬಲೇನ ಗೃಹೀತ ಅರ್ಥೋ ದೃಷ್ಟ್ವಾ ಗುರುತ್ಮತಿಕ ಉಪಾತ್ತ ಚಕ್ರಂ ಉಕ್ಷಿಪ್ಯ ಸಾಂಬುಜಕರಂ ಗಿರಿಮಾಹ ಕೃಚ್ಚಾತ್ ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ ಎಂಬುದಾಗಿ ಅಲ್ಲೇ ಬಾಗಿ ಕಷ್ಟದಿಂದ ಅಲ್ಲಿರತಕ್ಕಂಥ ಒಂದು ಕಮಲವನ್ನ ದೇವರಿಗೆ ಏನು ಮಾಡ್ತಾನೆ, ನಾರಾಯಣ ಅಂತ ಹೇಳಿ ಸಮರ್ಪಣೆಯನ್ನ ಮಾಡಿದ. ಅವಾಗ ಆ ಯಾವ ಸಂಕಟದಿಂದ ಏನಾಗ್ತಾ ಇದ್ದಾನೆ, ಚಕ್ರದಿಂದ ನಕ್ರವದನನ್ನು ಸೀಳಿ ಹಾಕಿದಾಗ ಆ ಯಾವ ಗಜರಾಜನಿಗೆ ಏನಾಯಿತು, ಭಗವಂತನ ದರ್ಶನ ಆಯಿತು, ಚಕ್ರದ ಸ್ಪರ್ಶನ ಆಯಿತು. ಅವಾಗ ಸ್ತೋತ್ರವನ್ನ ಮಾಡಿದ ಬಲದಿ ಆ ಗಜರಾಜ ಸಂಕಟದಿಂದ ಪಾರಾಗ್ತಾನೆ. ಅಲ್ಲರಿ, ಸ್ತೋತ್ರ ಮಾಡಿದವ ಗಜರಾಜ ಆನೆ, ಚಕ್ರದ ಸ್ಪರ್ಶ ಆದದ್ದು ಯಾರಿಗೆ, ಮೊಸಳಿಗೆ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಬರೀ ಭಗವಂತನನ್ನ ಅಲ್ಲಪ್ಪ, ಭಗವಂತನ ಭಕ್ತರ ಕಾಲು ಹಿಡಿದ್ರು ಕೂಡ ಉದ್ಧಾರ ಆಗ್ತಾರೆ. ಅಯ್ಯೋ, ಹಾಗಿದ್ರೆ ಗಜರಾಜ ಭಗವಂತನ ಭಕ್ತೇನ್ರಿ? ಹೌದಪ್ಪ, ಅವನು ಭಗವಂತನ ಭಕ್ತ. ಹೇಗೆ ಅಂದ್ರೆ ಅವನು ಯಾರು, ಹಿಂದಕ್ಕೆ ದ್ರವಿಡ ಅನ್ನುವಂತಹ ದೇಶ, ಇಂದ್ರದ್ಯುಮ್ನ ಅನ್ನೋ ಹೆಸರಿನ ರಾಜನಾಗಿದ್ದ. ಅವನು ಮಾಡಿದ ಪುಣ್ಯ ಕರ್ಮಗಳಿಗೆ ಲೆಕ್ಕವೇ ಇಲ್ಲ. ಅಂತಹ ಇಂದ್ರದ್ಯುಮ್ನ ಮಹಾರಾಜ ಅವನು ಮನೆ ಮುಂದೆ ತಪೋವನವನ್ನ ಮಾಡಿಕೊಂಡಿದ್ದ. ತಪೋವನವನ್ನ ಮಾಡಿಕೊಂಡು ಏನಾಯ್ತು ಅಂದ್ರೆ ಹಾಗೆ ಕೂತಿದ್ದ, ಜಪ ಮಾಡ್ತಾ ಕೂತಿದ್ದ. ಅವಾಗ ಯಾರು ಬಂದರು ಅಂದ್ರೆ ಅಗಸ್ತ್ಯ ಋಷಿಗಳು ಬಂದರು. ಮಹಾನುಭಾವರು ಶಿಷ್ಯ ಸಮೇತರಾಗಿ ಸಮುದ್ರವನ್ನೇ ಏಕಾಪೋಷಣ ಮಾಡಿದ ಮಹಾನುಭಾವರು ಅಗಸ್ತ್ಯ ಋಷಿಗಳು. ಅಗಸ್ತ್ಯ ಋಷಿಗಳು ಬಂದ್ರೆ ಏನಾಯಿತು, ಈತ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇರಲಿಲ್ಲ. ಅಸಂಪ್ರಜ್ಞಾತ ಸಮಾಧಿಯಲ್ಲಿರೋ ಹಾಗೆ ನಟನೆ ಮಾಡಿಬಿಟ್ಟ. ಹಾಗಾಗಿ ಅಗಸ್ತ್ಯ ಋಷಿಗಳು ಬಂದಾಗ ಎದ್ದು ನಿಲ್ಲಲಿಲ್ಲ. ಆದ್ದರಿಂದ ಅಗಸ್ತ್ಯ ಋಷಿಗಳು ಏನು ಮಾಡಿದ್ರು, ಸ್ತಬ್ಧಮತಿ ಗಜಸ್ತ್ರೈವ, ಆನೆ ಹಾಗೆ ಸ್ತಬ್ಧನಾಗಿ ಕೂತದ್ದರಿಂದ ಆನೆಯಾಗುವಂತೆ ಶಾಪ ಕೊಟ್ಬಿಟ್ರು. ಅಯ್ಯೋ, ಇದೇನ್ರಿ, ಒಬ್ಬ ಋಷಿಗಳು ಬಂದಾಗ ಎದ್ನಿಲ್ಲಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರವಾಗಿ ಆನೆಯಾಗುವಂತ ಶಾಪ ಕೊಡೋದಾದರೆ ಇದೆಂತಹ ಋಷಿಗಳು ಅಂತನಬೇಕು ಅಂತ ಕೇಳಿದ್ರೆ ಅಲ್ಲ. ಇದು ಒಂದೇ ತಪ್ಪಲ್ಲ. ಈ ಇಂದ್ರದ್ಯುಮ್ನನ ಹಿಂದಿನ ಜನ್ಮ ಏನು ಅಂತ ಕೇಳಿದ್ರೆ, ದೇವತೆಗಳಲ್ಲಿ ಗಂಧರ್ವರಿದ್ದಾರೆ, ದೇವತೆಗಳಲ್ಲಿ ಅಶ್ವಿನಿ ದೇವತೆಗಳಿದ್ದಾರೆ, ನಾಸತ್ಯ ದಸ್ರ ಅಂತ ಹೆಸರು. ಹಾಗೆ ದೇವತೆಗಳಲ್ಲಿ ಗಂಧರ್ವರು, ಅವರು ಯಾರು, ಹಾಹಾ ಮತ್ತು ಹೂಹು ಅನ್ನುವಂತಹ ಗಂಧರ್ವರು. ಅದರಲ್ಲಿ ಹಾಹಾ ಅನ್ನುವಂತಹ ಗಂಧರ್ವ ಏನು ಮಾಡಿದ ಅಂದ್ರೆ ಆನೆ ರೂಪ ತಗೊಂಡ. ಆನೆಯ ರೂಪ ತಗೊಂಡು ದೇವರ ಋಷಿಗಳು ಯಮುನಾ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ರು. ಅವಾಗೇನು ಮಾಡಿದ ಅಂದ್ರೆ ಈತ ದೇವರ ಋಷಿಗಳನ್ನ, ಅವರು ಬಹಳ ಕೃಶವಾದ ಕಾಯ ಇತ್ತು, ಹಾಗಾಗಿ ಕಾಡಿಸ್ತಾ ಇದ್ರು ಅವರನ್ನ. ಆದ್ದರಿಂದ ಈ ಹಾಹಾ ಎನ್ನುವ ಗಂಧರ್ವ ಏನು ಮಾಡಿದ ಅಂತ ಕೇಳಿದ್ರೆ, ಆನೆ ರೂಪ ತಗೊಂಡು ದೇವರ ಋಷಿಗಳನ್ನ ಸೊಂಡಿಲಲ್ಲಿ ಹಾಕಿ ಜೋಕಾಲಿ ಅಂತ ಏನು ಮಾಡಿದ, ಹಿಂಸೆಯನ್ನು ಮಾಡಿದ. ಅವಾಗ ಅವರು ಶಾಪ ಕೊಟ್ಟರು, ನೀನು ಆನೆ ಆಗು ಅಂತ ಹೇಳಿ. ಆಗ ಆ ಶಾಪವೂ ಸೇರಿಕೊಂಡಿದೆ, ಈ ಶಾಪವೂ ಸೇರಿಕೊಂಡಿದೆ. ಆಮೇಲೆ ಹೂಹು ಎನ್ನುವ ಗಂಧರ್ವ, ಅವನು ಕೂಡ ಇದೇ ದೇವರ ಋಷಿ ಗಂಟು ಹಾಕೊಂಡ.
ಈ ದೇವರ ಋಷಿಗಳ ಹತ್ರ ಹೋಗಿ ಅವನೇನು ಮಾಡಿದ, ಅವರು ತಪಸ್ಸು ಮಾಡುವಾಗ ಧ್ಯಾನಾಸಕ್ತರಾದಾಗ ಇವನು ಮೊಸಳೆ ರೂಪ ತಗೊಂಡೇನು ಮಾಡಿದ ಅಂತ ಕೇಳಿದ್ರೆ ಅವರು ಕಾಲು ಕಚ್ಚಲಿಕ್ಕೆ ಹೋದ. ಹಾಗಾಗಿ ಅವರ ಶಾಪದಿಂದ ಏನಾದ, ಜ್ಞಾನ ದೃಷ್ಟಿಯಿಂದ ನೋಡಿಬಿಟ್ರು ಅವರು, ಇದು ಸಾಮಾನ್ಯವಾದ ಮೊಸಳೆ ಅಲ್ಲ ಅಂತ ಗೊತ್ತಾಯಿತು. ಅಹಂಕಾರದಿಂದ ಗಂಧರ್ವರು ಹೀಗೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಅದನ್ನೇ ಹೇಳ್ತಾರೆ ಆಚಾರ್ಯರು, ತದ್ಭಕ್ತ ದ್ವೇಷೇವಚ, ಪರಮಾತ್ಮನ ಭಕ್ತರ ದ್ವೇಷವನ್ನು ಮಾಡಿದರೆ ಅನರ್ಥವನ್ನ ಅನುಭವಿಸ್ತಾರೆ. ಪರಮಾತ್ಮನಲ್ಲಿ ಮಾಡುವ ದ್ವೇಷ ಮಾತ್ರವಲ್ಲ, ಅವನ ಭಕ್ತರಲ್ಲಿ ಮಾಡುವ ದ್ವೇಷವೂ ಕೂಡ ಅವನಲ್ಲಿ ಮಾಡುವ ದ್ವೇಷದಲ್ಲಿ ಪರ್ಯವಸಾನವಾಗ್ತಾ. ಇದು ದ್ವೇಷ ಅಲ್ಲ, ಇದು ಅಪಚಾರ. ದ್ವೇಷ ಮಾಡಿದರೆ ಇನ್ನೂ ಅನರ್ಥ ಆಗುತ್ತೆ. ಆದ್ದರಿಂದ ತನ್ನ ಭಕ್ತರಲ್ಲಿ ಮಾಡುವ ಅಪಚಾರ ಇದು. ಆದ್ದರಿಂದ ಏನಾಯಿತು, ಆ ಋಷಿಗಳು ಶಾಪ ಕೊಟ್ಟರು, ನೀನು ಮೊಸಳೆಯಾಗುವಂತ ಶಾಪ ಕೊಟ್ಟರು. ಹಾಗಾಗಿ ಹಾಹಾ ಹೂಹು ಅನ್ನುವಂತಹ ಗಂಧರ್ವರು. ಸರಿ, ಆದರೂ ಪ್ರಶ್ನೆ ಉಳಿಯುತ್ತದೆ ಏನು ಅಂದ್ರೆ, ಇಂತಹ ಸಣ್ಣ ಅಪರಾಧಕ್ಕೆ ಇಂತಹ ದೀರ್ಘವಾದ 1000 ವರ್ಷ 100 ವರ್ಷ ಆನೆ ಮೊಸಳೆಯಾಗಿ ಹೋರಾಟ ಮಾಡುವಂತಹ ಶಾಪವನ್ನ ಕೊಡೋದು ಏನು ಅಂತ ಹೇಳಿದ್ರೆ, ಅದಕ್ಕೆ ಹೇಳ್ತಾರೆ, ಇಲ್ಲಪ್ಪ, ಅವರಿಬ್ಬರಿಗೂ ಕೂಡ ಋಷಿಗಳು ಯಾವತ್ತೂ ತಾವು ಬಹಳ ಕಷ್ಟಪಟ್ಟು ಗಳಿಸಿದ ಪುಣ್ಯವನ್ನ ಕೋಪ ಶಾಪದ ಮೂಲಕವಾಗಿ ಏನ್ ಮಾಡೋದಿಲ್ಲ, ಕಳೆದುಕೊಳ್ಳೋದಿಲ್ಲ. ಹಾಗಾಗಿ ಭಾಗವತ ಏನ್ ಹೇಳ್ತಾ ಇದೆ, ಅವರದ್ದೇ ಈ ಪರಿ ಇರಬೇಕಾದ್ರೆ ಅವರು ಭಾರೀ ಕಷ್ಟಪಟ್ಟು 16,000 ವರ್ಷ ಒಂಟುಗಾಲದ ಮೇಲೆ ನಿಂತು ತಪಸ್ಸು ಮಾಡಿರ್ತಾರೆ. ಅಂಥವರೇ ಕೋಪ ಶಾಪಾದಿಗಳನ್ನು ಕೊಡುವುದರ ಮೂಲಕವಾಗಿ ತಮ್ಮ ತಪಸ್ಸನ್ನು ಕಳ್ಕೊಳ್ಳೋದಿಲ್ಲ. ಇನ್ನು ನಾವು ಪಾಪ ಕಾರ್ಯಗಳನ್ನೇ ಮಾಡ್ತಾ ಇರ್ತೀವಿ. ಪುಣ್ಯ ಕಾರ್ಯ ಗುರುಗಂಜಿ ಎಷ್ಟೋ, ಸಾಸುವೆ ಕಾಳು ಅಷ್ಟೋ ಇರುತ್ತದೆ. ಇಷ್ಟು ಮಾಡಿದ ಪುಣ್ಯ ಯಾರೋ ಸೋತ್ತಮ ದ್ರೋಹ, ಜ್ಞಾನಿಗಳು ಗುರುಗಳ ದ್ರೋಹವನ್ನು ಮಾಡಿಬಿಟ್ರೆ ಇದ್ದದ್ದು ಕೂಡ ಏನಾಗತ್ತೆ, ಹೊರಟೋಗ್ತಾ ಇದೆ. ಆದ್ದರಿಂದ ಶಾಸ್ತ್ರ ತಿಳಿಸತ್ತೆ, ಇದರಲ್ಲಿ ಯಾರದ್ದು ಅಗಸ್ತ್ಯ ಋಷಿಗಳದ್ದಾಗಲಿ ಆಮೇಲೆ ದೇವರ ಋಷಿಗಳದ್ದಾಗಲಿ ತಪ್ಪಿಲ್ಲ. ಯಾರು ಯಾವುದನ್ನ ಪ್ರಾರಬ್ಧ ರೂಪವಾಗಿ ಅನುಭೋಗ ಮಾಡಬೇಕಾಗಿರ್ತದೆ ಅದನ್ನ ಪರಮಾತ್ಮ ಏನು ಮಾಡ್ತಾನೆ, ಋಷಿ ಮುನಿಗಳ ಮಾಧ್ಯಮದ ಮೂಲಕವಾಗಿ ಅವರ ಬಾಯಿಯಿಂದ ಶಾಪವನ್ನು ಕೊಡಿಸ್ತಾನೆ. ವಿನಃ ಋಷಿಗಳು ಇದರಲ್ಲಿ ಏನಾಗಲ್ಲ, ತಾವು ಪಾತ್ರವನ್ನು ವಹಿಸೋದಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ಈ ಶಾಪವನ್ನ ಪಡೆದ ಅಂತ ಹೇಳ್ತಾ ಅವರ ಪೂರ್ವ ಚರಿತ್ರೆಯನ್ನು ಹೇಳಿದರು. ಅದಾದ ಮೇಲೆ ಪರೀಕ್ಷಿತ ಮಹಾರಾಜರು ಒಂದು ಪ್ರಶ್ನೆಯನ್ನು ಮಾಡ್ತಾರೆ, ಅಲ್ಲ, ದೇವಾನುದೇವತೆಗಳೆಲ್ಲ ಪರಮಾತ್ಮನ ಸ್ತೋತ್ರ ಮಾಡ್ತಾರೆ, ಆಮೇಲೆ ಆ ದೇವತೆಗಳು ಅಂಶದಿಂದ ಸಹಿತರಾಗಿ ಅವತಾರ ಮಾಡಿದಾಗ ಸ್ತೋತ್ರವನ್ನು ಮಾಡ್ತಾರೆ. ಆದರೆ ಈ ಗಜರಾಜ ದೇವರ ಸ್ತೋತ್ರವನ್ನು ಮಾಡಿದ್ನಲ್ಲ, ಆನೆ ಶರೀರದಲ್ಲಿ ಅವರಿಗೆ ಹೇಗೆ ಸ್ತೋತ್ರ ಮಾಡಲಿಕ್ಕೆ ಅವಕಾಶ ಬಂತು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಏನು ಅಂತ ಕೇಳಿದ್ರೆ, ಇವನು ಹಿಂದೆ ಇಂದ್ರದ್ಯುಮ್ನ ರಾಜನಾಗಿದ್ದ. ಇಂದ್ರದ್ಯುಮ್ನ ರಾಜನಾದಾಗ ರಾಜ ಅಂದ್ರೆ ಏನ್ರಿ, ಎಷ್ಟು ಕೆಲಸ ಇರ್ತವೆ. ಆದರೆ ಅವನು ತನ್ನ ರಾಜಕೀಯ ಕಾರ್ಯಕಲಾಪಗಳಲ್ಲಿ ಎಷ್ಟೇ ಮಗ್ನನಾಗಿದ್ದರೂ ಕೂಡ ಯಾವುದನ್ನು ಬಿಟ್ಟರೂ ದೇವರ ಪೂಜೆಯನ್ನು ಬಿಡ್ತಿರ್ಲಿಲ್ಲಂತೆ. ಹಾಗಾಗಿ ದೇವರ ಪೂಜೆಯನ್ನ ಮಾಡಿದ್ದರ ಕಾರಣದಿಂದ ಅವನಿಗೆ ಪಶುವನಿಯಲ್ಲೂ ಕೂಡ ದೇವರ ಸ್ತೋತ್ರವನ್ನ ಮಾಡೋದಕ್ಕೇನಾಯಿತು ಅಂತ ಕೇಳಿದ್ರೆ ಅವಕಾಶ ಆಯಿತು. ಆದ್ದರಿಂದ ಹೇಳ್ತಾ ಇದ್ದಾರೆ, ಶಾಲಿಗ್ರಾಮ ಶಿಲಾಸ್ಪರ್ಶಂ ಯೋ ಕುರುವಂತೆ ದಿನೇ ದಿನೇ ವಾಂಛಂತೆ ಕರಸಂಸ್ಪರ್ಶಂ ತೇಷಾಂ ದೇವಾಸವಾಸವಾಹ. ಯಾರು ಶಾಲಿಗ್ರಾಮವನ್ನು ಮುಟ್ಟಿ ಪೂಜೆ ಮಾಡ್ತಾರೆ ಅವರ ಹಸ್ತಸ್ಪರ್ಶವನ್ನು ಪಡೆಯಬೇಕು ಅಂತ ದೇವತೆಗಳು ಮಾಡ್ತಾರೆ, ಇಚ್ಛೆ ಪಡ್ತಾರೆ. ಇದು ದೇವರ ಪೂಜೆಯನ್ನ ಮಾಡುವ ಮಹತ್ವ. ಆದ್ದರಿಂದ ನಮಗೆ ಆಚಾರ ದೇವರ ಪೂಜಾ ಬರಂಗಿಲ್ರಿ, ಅದರ ಏನು ನಿಯಮ ಗೊತ್ತಿಲ್ಲ. ಅದಕ್ಕೆ ಮೊನ್ನೆ ಹೇಳಿದ್ದೇವೆ, ಬಹಳ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇವತ್ತಿನ ಕಾಲದಲ್ಲಿ ದೇವರ ಪೂಜೆ ಬಹಳ ಸುಲಭವಾಗಿ ಮಾಡಬಹುದು. ಮಂತ್ರವನಾನರಿಯೇ ತಂತ್ರವನಾನರಿಯೇ ಶ್ರೀಮನ್ ಮಂತ್ರಾಲಯ ಪ್ರಭುವೇ. ಹಾಗಾಗಿ ಏನ್ ಮಾಡ್ರಿ, ಆಚಾರ ಪುರುಷ ಸೂಕ್ತ ಬರಂಗಿಲ್ಲ, ಸ್ತ್ರೀ ಸೂಕ್ತ ಬರಂಗಿಲ್ಲ, ಮನ್ಯ ಸೂಕ್ತ ಬರಂಗಿಲ್ಲ, ಅಂಬರಡಿ ಸೂಕ್ತ ಬರುವುದಿಲ್ಲ, ಕಲ್ಕೋ, ಅದಕ್ಕಿಂತ ಮುಂಚೆ ನೀ ಕಲಿಯಂಗಿಲ್ಲ, ಪೂಜೆ ಮಾಡಂಗಿಲ್ಲ. ಹಂಗಾಗಿ ಏನ್ ಮಾಡು ಅಂತ ಕೇಳಿದ್ರೆ, ಗಾಯತ್ರಿ ಮಂತ್ರ ಬರ್ತದಿಲ್ಲೋ, ದೇವರ ಪೆಟ್ಟಿಗೆ ಬಿಚ್ಚು, ಶಾಲಿಗ್ರಾಮ ವಿಷ್ಣು ಪ್ರತಿಮೆಗಳನ್ನ ಒಂದು ತಟ್ಟೆಯಲ್ಲಿ ಹಾಕು, ಗಾಯತ್ರಿ ಮಂತ್ರದಿಂದ ಅಭಿಷೇಕವನ್ನು ಮಾಡು. ಆಮೇಲೆ ಇನ್ನೇನು ಮಾಡು, ನಿನಗೆ ಯಾವ ಮಂತ್ರ ಬರ್ತದೋ, ಅಮೃಣಿ ಸೂಕ್ತ, ವಾಯುಸ್ತುತಿ ಒಂದು ಶ್ಲೋಕ ಬಂದ್ರೆ ಪ್ರಾಣದೇವಾದಿಗಳ ಅಭಿಷೇಕವನ್ನು ಮಾಡು. ಉಜ್ಜಾಯ ರಾಘವೇಂದ್ರ ಅನ್ಕೋತ ರಾಯರ ವೃಂದಾವನಕ್ಕೆ ನೀರು ಹಾಕು. ಇಷ್ಟ ಮಾಡ್ಲಿಕ್ಕೆ ನಿನಗೆ ಇನ್ನೊಬ್ಬರೇ ಹಾಕಬೇಕು. ಅದಕ್ಕೋಸ್ಕರವಾಗಿ ದೇವರ ಪೂಜೆಯನ್ನ ಮಾಡುವ ಕಾರಣದಿಂದ ಅವನೇನಾದ ಅಂತ ಕೇಳಿದ್ರೆ, ಗಜಯೋನಿಯಲ್ಲೂ ಕೂಡ ದೇವರ ಸ್ತೋತ್ರವನ್ನ ಮಾಡುವಂತಹ ಆ ಅವಕಾಶವನ್ನೇನು ಮಾಡಿದ್ದಾನೆ ಅಂತ ಕೇಳಿದ್ರೆ ಪಡೆದುಕೊಂಡಿದ್ದಾನೆ ಎಂಬುದಾಗಿ ಹೇಳ್ತಾ, ಆಮೇಲೆ ಮುಂದೆ ಏನು ಅಂತ ಕೇಳಿದ್ರೆ ಹೇಳ್ತಾ ಇದ್ದಾರೆ, ಯಾವುದು ಅಂತ ಕೇಳಿದ್ರೆ ಚಾಕ್ಷುಷ ಎನ್ನುವಂತಹ ಮನ್ವಂತರ. ಅದಕ್ಕಿಂತ ಮೊದಲು 5ನೇ ಮನ್ವಂತರ ಯಾವುದು ಅಂದರೆ ರೈವತ ಅನ್ನುವಂತಹ ಮನ್ವಂತರ.
ಈ ರೈವತ ಅನ್ನುವಂತಹ ಮನ್ವಂತರದಲ್ಲಿ ಪರಮಾತ್ಮ ವಿಭು ಅನ್ನುವ ಹೆಸರಿನಿಂದ ಅವತಾರ ಮಾಡ್ತಾನೆ. ವಿಭು ಎನ್ನುವಂತಹ ಹೆಸರಿನಿಂದ ಅವತಾರವನ್ನು ಮಾಡಿ ತನ್ನ ಪತ್ನಿಯಾದ ಆ ಯಾವ ಮಹಾಲಕ್ಷ್ಮೀ ದೇವಿಗೋಸ್ಕರವಾಗಿ ವಿಕುಂಠ ನಾಮಕಳಾಗಿರತಕ್ಕಂಥ ಅವಳಿಗೆ ವೈಕುಂಠವನ್ನೇನು ಮಾಡ್ತಾನೆ ಅಂತ ಕೇಳಿದ್ರೆ ನಿರ್ಮಾಣವನ್ನ ಮಾಡ್ತಾ ಇದ್ದಾನೆ. ವೈಕುಂಠ ನಾಮಕನಾಗಿ ಅವತಾರವನ್ನು ಮಾಡಿ ತನ್ನ ಪತ್ನಿಯಾದ ಲಕ್ಷ್ಮೀದೇವಿ ಪ್ರೀತಿಗೋಸ್ಕರವಾಗಿ ವೈಕುಂಠ ಲೋಕವನ್ನ ನಿರ್ಮಾಣ ಮಾಡ್ತಾನೆ. ಹಂಗಾದ್ರೆ ನಿರ್ಮಾಣ ಮಾಡೋಕ್ಕಿಂತ ಮುಂಚೆ ವೈಕುಂಠ ಇರಲಿಲ್ಲ ಅಂತ ತಿಳ್ಕೋಬಾರದು. ಇರೋ ವೈಕುಂಠವನ್ನು ವಿಸ್ತಾರವನ್ನಾಗಿ ಮಾಡಿದ ಅಂತ ತಿಳ್ಕೊಳ್ಬೇಕು. ಈಗಿನ ಕಾಲದಲ್ಲಿ ಹೇಳ್ತಾರಲ್ಲ ಆಲ್ಟ್ರೇಷನ್ ಅಂತ ಹೇಳಿ. ಸರಿ, ಆಮೇಲೆ 6ನೇ ಮನ್ವಂತರ ಯಾವುದು? ಚಾಕ್ಷುಷ ಮನ್ವಂತರ. ಆ ಚಾಕ್ಷುಷ ಮನ್ವಂತರದಲ್ಲಿ ಏನಾಯಿತು ಅಂತ ಕೇಳಿದ್ರೆ ಪರಮಾತ್ಮ ವೈರಾಜ ಅನ್ನುವಂತಹ ಋಷಿ ಹೆಸರಿನ ನೋಡ್ಕೊಡ್ರಿ. ವೈರಾಜ ಅಂತ ಋಷಿ, ಅವಳ ಹೆಂಡತಿ ಯಾರು? ಸಂಭೂತಿ ಅಂತ. ಹೊಸ ಹೊಸ ಹೆಸರು ಇವೆಲ್ಲ ಕೇಳ್ತಾರೆ ಆಚಾರ, ಮೊಮ್ಮಗಳು ಹುಟ್ಟಾಡ್ರಿ ಒಂದು ಹೊಸ ಹೆಸರು ಹೇಳ್ರಿ ಅಂತ. ಸಂಭೂತಿ ಅಂತ ಹೆಸರು. ಆ ಸಂಭೂತಿಯಲ್ಲಿ ಭಗವಂತ ಏನು ಮಾಡಿದ ಅಂತ ಕೇಳಿದ್ರೆ ಅಜಿತನಾಮಕನಾಗಿ ಅವತಾರ ಮಾಡಿದ. ಯಾಕೆ ಅಜಿತನಾಮಕನಾಗಿ ಅವತಾರ ಮಾಡಿದ ಅಂದ್ರೆ ಸಮುದ್ರ ಮಥನಕ್ಕೋಸ್ಕರವಾಗಿ ಭಗವಂತ ಏನು ಮಾಡಿದ? ಅಜಿತನಾಮಕನಾಗಿ ಅವತಾರವನ್ನು ಮಾಡಿದ ಅಂತ ಹೇಳಿದಾಗ ಪುನಃ ಪರೀಕ್ಷಿತ್ ಮಹಾರಾಜರಂತಾರೆ, ಏನ್ರಿ ಸಮುದ್ರ ಅಂದ್ರೇನು, ಮಥನ ಅಂದ್ರೇನು? ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಮಜ್ಜಿಗೆನೇ ಮಥನ, ಮೊಸರೇ ಮಥನ ಮಾಡ್ಲಿಕ್ಕೆ ಆಗುದಿಲ್ಲ. ಮೊಸರೇನು ವೃತ್ತದೊಳಗ ಬರೀ ನೀರ್ ಹಾಕಿ ಗರ್ ಅನ್ಸಿದ್ರೆ ಆಗುದಿಲ್ರಿ. ಏನು ಮೊಸರಗೆ ಕಡ್ಗೋಲು ಹಚ್ಚಬೇಕು, ಅದನ್ನು ಕಡಿಬೇಕು, ಆಮೇಲೆ ಅದು ಯೋಗ್ಯ ಆಗತ್ತೆ. ಇದನ್ನ ಮಾಡ್ಲಿಕ್ಕೇನೆ ಇಷ್ಟು ಹಣೆ ಬರ ಇರುವಾಗ ಇನ್ನು ಸಮುದ್ರವನ್ನ ಮಥನ ಮಾಡೋದು ಹೇಗೆ? ಅದಕ್ಕೋಸ್ಕರವಾಗಿ ಹೇಳ್ತಾರೆ, ಒಮ್ಮೆ ರುದ್ರಾಂಶರಾದ ದೂರ್ವಾಸರು, ರುದ್ರಾವತಾರಿಗಳಾದ ದೂರ್ವಾಸರೇನು, ರುದ್ರಾಂಶರಲ್ಲ, ರುದ್ರಾವತಾರಿಗಳು. ಅಂಶ ಬೇರೆ, ಸಾಕ್ಷಾತ್ ಅವತಾರ ಬೇರೆ. ರುದ್ರಾವತಾರಿಗಳಾದ ದೂರ್ವಾಸರು ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ ಭಗವಂತನ ದರ್ಶನಕ್ಕೆ ಹೋಗಿದ್ದಾರೆ. ದರ್ಶನ ಮಾಡಿಕೊಂಡ್ರು, ಸ್ತೋತ್ರ ಮಾಡಿದ್ರು. ಎಲ್ಲಾದ ಮೇಲೆ ಭಗವಂತ ಏನು ಮಾಡಿದ ಅಂತ ಕೇಳಿದ್ರೆ ತಾನು ಹಾಕೊಂಡ ಒಂದು ಪುಷ್ಪಮಾಲಿಕೆಯನ್ನ ರುದ್ರದೇವರು ಭಗವಂತನ ನಿರ್ಮಾಲ್ಯಕ್ಕೋಸ್ಕರವಾಗಿ ತಮ್ಮ ಜಾಗವಾದ ಈಶಾನ್ಯ ಮೂಲೆಯಲ್ಲಿ ಬಂಗಾರದ ಹರಿವಾಣವನ್ನು ಇಟ್ಟುಕೊಂಡು ಏನು ಮಾಡ್ತಾರೆ? ಪರಮಾತ್ಮ ನಿರ್ಮಾಲ್ಯಕ್ಕೋಸ್ಕರವಾಗಿ ಕಾಯ್ತಾ ಇರ್ತಾರೆ. ಹಾಗಾಗಿ ಆ ನಿರ್ಮಾಲ್ಯವನ್ನ ಕೊಟ್ರು ಯಾರು? ಭಗವಂತ. ಅದನ್ನು ತಗೊಂಡು ಪಾಪ ಹಾಕಿಕೊಂಡು ಬರ್ತಾ ಇದ್ರು. ಬರೋವಾಗ ಏನಾಯ್ತು ಅಂದ್ರೆ ಎದುರುಗಡೆ ಇಂದ್ರ ಬಂದ. ಇಂದ್ರ ಬಂದ ಮೇಲೆ ರುದ್ರದೇವರಿಗೆ ಇಂದ್ರಾದಿಗಳು ಶಿಷ್ಯರು. ಆದ್ದರಿಂದ ದುರ್ವಾಸನೆ ಏನ್ ಮಾಡಿದ್ರು? ಮಾಲಾದಿಗಳನ್ನ ಯಜ್ಜಿಗಳು ಋಷಿಗಳು ಹೆಚ್ಚು ತಕ್ಕೊಳ್ಬಾರ್ದು. ಆ ವಾಸನೆ ಅದರಿಂದೆಲ್ಲ ಮನೋವಿಕಾರ ಆಗತ್ತೆ ಅಂತ. ಅಂಥವ್ರಿಗೆ ಆಗಲ್ಲ. ಆದರೂ ಕೂಡ ಅದನ್ನೇನು ಮಾಡಿದ? ಆ ಇಂದ್ರನ ಕೊರಳಿಗೆ ಹಾಕ್ತಾರೆ ಯಾರು? ದುರ್ವಾಸರು. ಇಂದ್ರ ತಾನು ಹಾಕ್ಕೊಳ್ಳಿಲ್ಲ ಅದನ್ನ. ದುರ್ವಾಸರು ಹೋಗೋ ತನಕ ಸುಮ್ಮನೆ ಇರಬೇಕಿಲ್ಲ. ಏನ್ ಮಾಡಿದ? ಅದನ್ನ ಆನೆ ಕೊರಳಿಗೆ ಹಾಕಿದ. ಅದು ಕೆಂಪು ಬಣ್ಣದ ಬೇರೆ ಇತ್ತು. ಆದ್ದರಿಂದ ಆನೆ ಏನ್ ಮಾಡ್ತು ಅಂದ್ರೆ ಕಾಲಲ್ಲಿ ಹಾಕಿ ತುಳಿದು ಹಾಕ್ತು. ತುಳಿದು ಹಾಕಿದಾಗ ದುರ್ವಾಸರಿಗೆ ಸಿಟ್ಟು ಬಂತು. ಇದು ನನಗಾದ ಅವಮಾನ ಅಲ್ಲ, ವಿಷ್ಣು ನಿರ್ಮಾಲ್ಯಕ್ಕೆ ಆದ ಅವಮಾನ ಅಂತ ಹೇಳಿ ಏನ್ ಮಾಡ್ತಾರೆ? ನಿಮ್ಮ ಸ್ಥಾನ ಮಾನ ಐಶ್ವರ್ಯ ಎಲ್ಲ ಭ್ರಷ್ಟವಾಗಿ ಹೋಗಲಿ ಅಂತ ಶಾಪ ಕೊಟ್ಟರು. ಶಾಪ ಕೊಟ್ಟಾಗ ದೇವತೆಗಳೆಲ್ಲ ತಿರುಗಾ ಬಂದರು ಭಗವಂತನ ಹತ್ರ. ಈಗ ನೆನಪಾಯ್ತು ನೋಡ್ರಿ ದೇವತೆಗೆ. ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ದೇವರೇ, ನಿನ್ನನ್ನು ಹೊರತು ಬೇರೆ ಯಾರೂ ಇಲ್ಲಪ್ಪ, ಅನುಗ್ರಹವನ್ನ ಮಾಡು ಅಂತ ಹೇಳಿದಾಗ ಭಗವಂತ ಏನು ಮಾಡಿದ? ಕಾಲಂ ತಾವತ್ತು ಪ್ರತೀಕ್ಷಸ್ವ. ಸ್ವಲ್ಪ ಕಾಲ ಕಳೆಯಬೇಕು. ನಾವು ಭಾರಿ 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 ಅನ್ನೋದನ್ನು ಮರೆತು ಬಿಡ್ರಿ. ಏನು ಮಾಡಬೇಕು? ಸಮುದ್ರ ಮಥನ ಮಾಡಬೇಕು. ಮಥನವನ್ನು ಮಾಡಬೇಕು. ಮಂದರ ಪರ್ವತವನ್ನು ತರಬೇಕು. ಮಂದರ ಪರ್ವತವನ್ನು ತಂದು ವಾಸುಕಿಯನ್ನು ಹಗ್ಗವನ್ನಾಗಿ ಮಾಡಿಕೊಂಡು ಮಥನ ಹಾಕಬೇಕು. ಆವಾಗ ಏನಾಗತ್ತೆ ಅಂತ ಕೇಳಿದ್ರೆ ಅಮೃತ ಉತ್ಪನ್ನವಾಗತ್ತೆ. ಆ ಅಮೃತವನ್ನು ಪ್ರಾಶನ ಮಾಡಿದಾಗ ನಿಮ್ಮ ಸ್ಥಾನ ಮಾನ ಐಶ್ವರ್ಯ ಎಲ್ಲ ನಿಮಗೆ ಪೂರ್ವದಂತೆ ಪ್ರಾಪ್ತಿ ಆಗ್ತಾ ಇದೆ ಅಂತ ಭಗವಂತ ಹೇಳಿದಾಗ ಆಯಿತು ಅಂತ ಪಾಪ ಏನ್ ಮಾಡಿದ್ದಾರೆ? ದೇವತೆಗಳು ಅಸುರರ ಬಳಿಗೆ ಬರ್ತಾ ಇದ್ದಾರೆ. ನಾವು ನೀವು ಅಣ್ತಮ್ಮಂದ್ರಪ್ಪ. ಈಗ ನೆನಪಾದೇನು? ನಾವು ನೀವು ಅಣ್ತಮ್ಮಂದ್ರಪ್ಪ. ನೀವು ದಿತಿ ಮಕ್ಕಳು, ನಾವು ಅದಿತಿ ಮಕ್ಕಳು ಅಷ್ಟೇ. ಕಶ್ಯಪರಿಗೆ 13 ಜನ ಪತ್ನಿಯರು. ಆ 13 ಜನ ಪತ್ನಿಯರಲ್ಲಿ ದಿತಿದೇವಿ ಮಕ್ಕಳು ಅಸುರರು, ಅದಿತಿ ದೇವಿ ಮಕ್ಕಳು ದೇವತೆಗಳು. ಆದ್ದರಿಂದ ನಾವು ನೀವು ಎಲ್ಲ ಏನು ಅಂತ ಕೇಳಿದ್ರೆ ಒಂದೇ ತಾಯಿಯ ಮಕ್ಕಳು. ಆದ್ದರಿಂದ ನಮ್ಮಲ್ಲಿ ಏನೋ ಭೇದ ಇಲ್ಲ. ನಾವು ಸಮುದ್ರ ಮಥನವನ್ನು ಮಾಡೋಣ ಅಂತೆಲ್ಲ. ಅಮೃತ ಬರ್ತದೆ, ನಾವು ನೀವು ಸಮಾನವಾಗಿ ಹಂಚಿಕೊಳ್ಳೋಣ ಅಂತೆಲ್ಲ ಒಡಂಬಡಿಕೆ ಮಾಡಿಕೊಂಡು ಆವಾಗ ದಾನವರು ಅಂದ್ರು, ಅಲ್ಲಿ ಬಿಸಿಲು ಬರ್ತದೆ, ಈ ಕಡೆ ಬರ್ರಿ ಇಬ್ರು ಇಲ್ಲಿ ಬರ್ರಿ ಇಲ್ಲಿ. ಹಾಗಾಗಿ ದಾನವರು ಒಪ್ಕೊಳ್ತಾರೆ. ಅಮೃತ ಸಿಗ್ತದೆ ಅಂದ್ರೆ ಯಾರು ಒಪ್ಕೊಳ್ಳೋದಿಲ್ರಿ. ಹಾಗಾಗಿ ದಾನವರು ಏನ್ ಮಾಡಿದ್ರು? ಒಪ್ಪಿಕೊಂಡ ಮೇಲೆ ಏನಾಯ್ತು? ಮಂದರ ಪರ್ವತ ತಗೊಂಡ್ಬರ್ಲಿಕ್ಕೆ ಹೋದ್ರು. ಮಂದರ ಪರ್ವತ ಅಂದ್ರೆ ಏನ್ರಿ? ಸಾಮಾನ್ಯ ಏನ್ರಿ? ಮೊನ್ನೆ ಪಂಚಮ ಸ್ಕಂದ ಹೇಳುವಾಗ ಹೇಳಿವಲ್ಲ, 1,00,000 ಯೋಜನ ವಿಸ್ತಾರವಾದದ್ದು. 1 ಯೋಜನ ಅಂದ್ರೆ 15 ಮೈಲು.
ಅಂತಹದ್ದು 1,00,000 ಯೋಜನೆ ಅಂದರೆ ಹೇಗಿರಬೇಕು ಆ ಮಂದರ ಪರ್ವತ. ಹಾಗಾಗಿ ಅದನ್ನು ಎತ್ತಿಕೊಂಡು ತರುವಾಗ ಏನಾಯಿತು, ದೇವದಾನರಿಗೆ ಸಾಧ್ಯವಾಗಲಿಲ್ಲ. ಅದರ ಅಡಿಯಲ್ಲಿ ಸಿಕ್ಕಾಕೊಂಡು ಎಷ್ಟೋ ಸತ್ತು ಹೋಗಿಬಿಟ್ರು. ಆವಾಗ ಅಸಮರ್ಥರಾದಾಗ ದೇವತೆಗಳು ಪುನಃ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡ್ತಾರೆ. ಆವಾಗ ಭಗವಂತ ಬಂದ ರೂಪ ಯಾವುದು ಅಂದರೆ ಅಜಿತ ನಾಮಕನಾಗಿ ಬಂದ. ಅಜಿತ ನಾಮಕನಾಗಿ ಬಂದೇನು ಮಾಡ್ತಾನೆ ಅಂತ ಕೇಳಿದ್ರೆ, ಮಂದರ ಪರ್ವತವನ್ನ ಕೇವಲ ತನ್ನ ಕೈಯಲ್ಲಿ ಎತ್ತಿ ಏನ್ ಮಾಡಿದ ಅಂದ್ರೆ ಸಮುದ್ರದಲ್ಲಿ ಇಟ್ಟ. ಆವಾಗ ಏನಾಯ್ತು, ಮಥನ ಆರಂಭ ಆಯ್ತು, ಕಡಿಲಿಕ್ಕೆ ಶುರು ಮಾಡಿದ್ರು. ಆವಾಗ ಅವ್ರ ದಾನವರು ಸುಮ್ಮನೆ ಕೂಡ ಸ್ವಭಾವ ಅಲ್ರಿ. ಹಾಗಾಗಿ ಅವ್ರೇನ್ ಮಾಡಿದ್ರು, ನಾವು ಏನ್ ಕಮ್ಮಿ ಇಲ್ಲ, ನಾವು ಸ್ನಾನ ಮಾಡ್ತೀವಿ, ನಾವು ಸಂಧ್ಯಾವನ ಮಾಡ್ತೀವಿ, ನಾವು ಉಪವಾಸ ಮಾಡ್ತೀವಿ, ನಾವು ಚಾತುರ್ಮಾಸಿ ಮಾಡ್ತೀವಿ, ಹಂಗಾಗಿ ನೀವೇನ್ ಕಮ್ಮಿ, ನೀವೇನು ಭಾರಿ, ನಾವೇನು ಕಮ್ಮಿ, ಹಂಗಾಗಿ ನಾವೇಕೆ ಅಮಂಗಳವಾದ ಬಾಲ ಹಿಡಿಬೇಕು. ನೋಡ್ರಿ ದೇವರು ಹೆಂಗ್ ಪ್ರೇರಣೆ ಮಾಡಿಬಿಟ್ಟ, ನಾವೇಕೆ ಅಮಂಗಳವಾದ ಬಾಲ ಹಿಡಿಬೇಕು, ಹಿಡ್ಕೊಡ್ರಿ ನಿಮ್ಮ ಹಣೆ ಬರ ಅಂದ್ರೆ. ಹಾಗಾಗಿ ದಾನವರೇನ್ ಮಾಡಿದ್ರು, ಈ ತರ ಜಗಳ ತೆಗೆದಿದ್ದರಿಂದ ದಿಯೋ ಏನು ಪ್ರಚೋದಯ ಪ್ರೇರಣೆ ಮಾಡಿದ್ದರಿಂದ ದಾನವರು ಬಾಲ ಹಿಡಿಯದೆ ಮುಖ ಹಿಡಿದ್ರು. ದೇವತೆಗಳು ಬಾಲ ಹಿಡ್ಕೊಂಡು ಸೇಫ್ ಆದ್ರು. ಯಾಕೆ ಮುಖ ಹಿಡ್ಕೊಂಡಿದ್ರೆ ಏನು ಪ್ರಯೋಜನ ಆಯಿತು, ಏನು ಹಾನಿ ಆಯಿತು ಅಂದ್ರೆ, ಮಥನ ಆರಂಭ ಆದಾಗ ವಾಸುಕಿಯ ವಿಷಜ ಜ್ವಾಲೆಗಳಿಂದ ಹಿಂಸಿತರಾಗಿ, ಅದು ವಾಸುಕಿ ಜ್ವಾಲೆ ಅಂದ್ರೆ ಮಹಾಜ್ವಾಲೆ, ಅದು ಮಹಾವಿಷ. ಹಾಗಾಗಿ ಅದರಿಂದ ಆಗಲೇ ಎಷ್ಟೋ ಅಸುರರೇನಾದ್ರು ಕೃಷ್ಣಾರ್ಪಣ ಆದರು. ಹಾಗಿರುವಾಗ ದೇವತೆಗಳು ಬಾಲ ಹಿಡ್ಕೊಂಡಾರೆ. ಮಥನ ಆರಂಭ ಆಯಿತು. ಮಥನ ಆರಂಭ ಆದಾಗ ಏನಾಯಿತು, ಮೊದಲು ಹಲಾಹಲ ಅನ್ನುವಂತಹ ವಿಷ ಬಂತು. ಆ ವಿಷವನ್ನ ವಾಯುದೇವರು ಪಾನ ಮಾಡಿ ರುದ್ರದೇವರಿಗೂ ಕೂಡ ಕೊಡ್ತಾ ಇದ್ದಾರೆ. ಅವಾಗ ರುದ್ರದೇವರು ಅದನ್ನ ಪಾನ ಮಾಡಿ ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಶ್ರೀಕಂಠ ವಿಷಕಂಠ ಅಂತ ಅನ್ಸ್ಕೊಳ್ತಾ ಇದ್ದಾರೆ. ಶ್ರೀಕಂಠ ವಿಷಕಂಠ ಅಂತ. ಹಾಗಾಗಿ ನೋಡ್ರಿ, ಪಂಚಾಮೃತ ಕೊಡ್ತೀವಿ ಅಂದ್ರೆ ಮಂತ್ರಾಲಯದ ಒಂದು ರೂಮೇ ಅದರ, ಅಲ್ಲಿ ಪಂಚಾಮೃತ ಕೊಡೋ ರೂಮು. ಆ ಪಂಚಾಮೃತ ಕೊಟ್ಟರೆ ದೊಡ್ಡ ತಮ್ಗಿನ ಹಿಡ್ಕೊಂಡು ಹೋಗ್ತೀವಿ ನಾವು. ಆದ್ರೆ ಪಂಚಗವ್ಯ ಹುಣ್ಣಿಮೆ 100 ಹುಣ್ಣಿಮೆ ದಿವಸ ಪಂಚಗವ್ಯ ಕೊಡುವಂತೆ ಆಚಾರ 3 ಸರಿ ಕೊಡಬೇಡ್ರಿ, ಒಂದ ಸೌಟ್ನೊಳಗೆ 3 ಸಲ ಕೊಟ್ಬಿಡ್ರಿ. ಆದ್ರೆ ಪಾಪ ರುದ್ರದೇವರು ವಿಷವನ್ನೇ ಪಾನ ಮಾಡಿದ್ರು. ಜಗತ್ತಿನ ಕಲ್ಯಾಣಕ್ಕೋಸ್ಕರವಾಗಿ ವಿಷವನ್ನ ಪಾನ ಮಾಡಿದ ಮಹಾನುಭಾವರು ಯಾರು ಅಂತ ಕೇಳಿದ್ರೆ ಶ್ರೀಕಂಠ ವಿಷಕಂಠ ನೀಲಕಂಠ ಅಂತ ಅನ್ಸ್ಕೊಂಡ್ರು. ಸರಿ, ಸಮುದ್ರ ಮಥನ ಕಾಲದಲ್ಲಿ ವಿಷವನ್ನ ಪಾನ ಮಾಡುವ ಬದಲು ರುದ್ರದೇವರು ವಿಷಕಂಠ ನೀಲಕಂಠ ಆಗಿದ್ರು ಇಲ್ಲೋ ಅಂತ ಪ್ರಶ್ನೆ ಮಾಡಿದರೆ ಅವರು ಇವತ್ತಲ್ಲ, ನಮೋ ನೀಲಕಂಠಾಯ ನಮೋ ಶಿತಿಕಂಠಾಯ ನಮೋ ವಿಷಕಂಠಾಯ ನಮೋ ನಮೋ ರುದ್ರಾಯ ನಮೋ ನಮೋ ಪಶುಪತಯೇ ನಮೋ ನಮೋ ವಾಮದೇವಾಯ ನಮೋ ನಮೋ ಉಗ್ರಾಯ ನಮೋ ಅಂತ ಅನಾದಿ ಕಾಲದಿಂದ ವೇದಗಳವರನ್ನ ನೀಲಕಂಠ ಅಂತ ಹೇಳ್ತಾರೆ. ಹಂಗಂದ್ರೆ ಏನ್ ಅಭಿಪ್ರಾಯ ಇದಕ್ಕೆ ಅಂತ ಕೇಳಿದ್ರೆ, ಬರೀ ವಿಷಪಾನ ಮಾಡಿದ್ರಿಂದ ವಿಷಕಂಠ ಆಗಲಿಲ್ಲ, ಶ್ರೀಕಂಠ ಆಗಲಿಲ್ಲ. ವಿಷಕಂಠ ಸರಿ, ಶ್ರೀಕಂಠ ಅಂದ್ರೆ ಏನರ್ಥ ರೀ? ಶ್ರೀ ಅನ್ನೋ ಶಬ್ದಕ್ಕೆ ಐಶ್ವರ್ಯ ಸಂಪತ್ತು ಜ್ಞಾನ ಅಂತಿರುವ ಹಾಗೆ ಶ್ರೀ ಅನ್ನೋ ಶಬ್ದಕ್ಕೆ ವಿಷ ಅಂತಲೂ ಒಂದು ಅರ್ಥ ಇದೆ. ಹಾಗಾಗಿ ಶ್ರೀಕಂಠ ಅಂದ್ರೆ ವಿಷವನ್ನ ಕಂಠದಲ್ಲಿ ಧಾರಣೆ ಮಾಡಿದವರು ಅಂತ ಅರ್ಥ. ಹಾಗಾಗಿ ನಮೋ ಶ್ರೀಕಂಠಾಯ ನಮೋ. ಹಾಗಾದ್ರೆ ಸಮುದ್ರ ಮಥನಕ್ಕಿಂತ ಮೊದಲವರು ವಿಷಕಂಠ ಹೌದೋ ಅಲ್ಲೋ? ಅನಾದಿ ಕಾಲದಿಂದ ಅವರು ನೀಲಕಂಠ, ನೀಲಿಯಾದ ವಿಷವನ್ನ ತಮ್ಮಲ್ಲಿ ಧಾರಣೆ ಮಾಡಿಕೊಂಡದ್ದು ನೀಲಕಂಠ. ಹಾಗಾದ್ರೆ ಅದಕ್ಕಿಂತ ಮುಂಚೆ ನೀಲಕಂಠ ಹೌದೋ ಅಲ್ಲೋ ಅಂತ ಕೇಳಿದ್ರೆ ಯಾವಾಗಲೂ ನೀಲಕಂಠ. ಯಾಕೆ ಅಂದ್ರೆ ತಸ್ಮೈ ನಮೋ ನೀರದ ನೀಲ ಭಾಷೆ ಕೃಷ್ಣಾಯ ಕೃಷ್ಣ ರಮಣ ಪ್ರಿಯಾಯ. ನೀಲ ಬಣ್ಣದ ನೀಲ ಮೇಘ ಶ್ಯಾಮನಾದ ರಾಮನಾಮವನ್ನ ಸದಾ ಕಂಠದಲ್ಲಿ ಇಟ್ಟುಕೊಂಡು ಜಪ ಮಾಡಿ ಪಾರ್ವತೀ ದೇವಿಗೆ ಆ ರಾಮನಾಮವನ್ನು ಉಪದೇಶ ಮಾಡೋದ್ರಿಂದ ನೀಲಕಂಠ ರುದ್ರದೇವರು ಅಂತ ಚಿಂತನೆ ಮಾಡಿಬಿಟ್ರೆ ಎಷ್ಟು ಮಹಾದೇವರ ಮಹಿಮೆ. ಹಾಗಾಗಿ ರುದ್ರದೇವರು ಪಾನ ಮಾಡಿದ್ರು, ವಾಯುದೇವರು ಪಾನ ಮಾಡಿದ್ರು. ಆಮೇಲೆ ಮತ್ತೆ ಮತನ ಆರಂಭ ಆಯಿತು. ಉಚ್ಚೈಶ್ರವ ಅನ್ನೋ ಕುದುರೆ ಬಂತ್ರಿ. ದೇವತೆಗಳು ದಾನವರು ಸೇರಿ ಮಥನ ಮಾಡ್ಯಾರ ನೋಡ್ರಿ. ಹಿಂಗಾಗಿ ದೇವತೆಗಳು ಬಾಯಿ ಮುಚ್ಕೊಂಡು ಕೂಡ್ಬೇಕು. ಆದ್ದರಿಂದ ಬಲಿಚಕ್ರವರ್ತಿಯಿಂದ ಇದು ಬಹಳ ಚಂದದ, ಒಳ್ಳೆ ಹೈಟೆಕ್ ಕುದುರೆ ಇದ್ದಂಗದ, ಹಂಗಾಗಿ ನನಗ್ ಬೇಕು ಅಂತ ಹೇಳಿದ. ದೇವತೆಗಳು ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ರು. ಹಾಗಾಗಿ ಏನಾಯ್ತು, ಬಲಿಚಕ್ರವರ್ತಿ ಉಚ್ಚೈಶ್ರವ ಅನ್ನೋ ಕುದುರೆಯನ್ನು ತಗೊಂಡ. ಆಮೇಲೆ ಮತ್ತೆ ಮಥನ ಆರಂಭ ಆಯಿತು. ಆರಂಭ ಆದ್ರೆ 4 ಕೋರೆ ದಂತವುಳ್ಳಂತಹ ಆನೆ ಐರಾವತ ಅನ್ನೋ ಆನೆ ಉತ್ಪನ್ನ ಆಯಿತು. ಬಲಿಚಕ್ರವರ್ತಿ ಕುದುರೆ ತಗೊಂಡಾಗಲೇನೆ ದೇವತೆಗಳಿಗೆ ಜುಲಾಬ್ ತಗೊಂಡಂಗಾಗಿತ್ತು. ಹಂಗಾಗಿ ಇಂದ್ರ ಏನಂದ, ಇದು ಓಲೋಬ ಸಿದ್ಧಂಗದ ಚಂದದ ಐರಾವತ ಅನ್ನೋದು ಅದಕ್ಕೆ ಹೆಸರು ಬಂದಿದ್ರಿ ಬಂತು. ಅದು ಯಾವುದೋ ಹೊಸ ಹೆಸರಲ್ಲ, ಪುರಾಣದ ಹೆಸರದು. ಹಾಗಾಗಿ ಐರಾವತ ಅನ್ನೋದನ್ನ ದೇವೇಂದ್ರ ಏನ್ ಮಾಡಿದ, ನನಗಿರ್ಲಿ ಅಂತ. ಆಯ್ತಪ್ಪ ನೀನ್ ತಗೋ ಅಂತ ಹೇಳಿ. ಆಮೇಲೆ ಪಾರಿಜಾತ ಉತ್ಪನ್ನವಾಗುತ್ತೆ. ಪಾರಿಜಾತ ಉತ್ಪನ್ನವಾದಾಗ
ಇದು ಯಾರೂ ಅಲ್ಲೆಂದ್ರಿ, ದೇವತಾ ಸ್ತ್ರೀಯರು ನಮಗಿರಲಿ ಅಂದರು. ಯಾಕೆ ನಾವು ಇದ್ರೊಳಗಿದ್ದೀವಿ, ಹಂಗಾಗಿ ನಮಗಿರಲಿ ಅಂತ ದೇವತಾ ಸ್ತ್ರೀಯರು ಕರ್ಕೊಂಡು ಹೋದ್ರು. ಯಾಕೆ ಅಂದರೆ ಅಸುರಾವೇಶವುಳ್ಳಂತಹ ಅಸುರರಿಗೆ ಏನಾಗಬೇಕು, ಇದರಿಂದ ಒಂದು ಲಕ್ಷ್ಮೀದೇವಿಗೂ ಕೂಡ ಅಜ್ಞಾನ ಇದೆ ಅಂತ ಅಸುರ ಮೋಹನ ಆಗಬೇಕು ಅನ್ನೋದಕ್ಕೋಸ್ಕರವಾಗಿ ಪರಮಾತ್ಮ ವಿಷಯದಲ್ಲಿ ಲಕ್ಷ್ಮೀದೇವಿಗೆ ಸತ್ಯಭಾಮೆ ಹಾಗೂ ರುಕ್ಮಿಣಿಗೇನಿಲ್ಲ ಅಂತ ಕೇಳಿದ್ರೆ ಯಾವ ವ್ಯತ್ಯಾಸ ಇಲ್ಲ. ಆದರೆ ಪಾರಿಜಾತದ ಮೂಲಕವಾಗಿ ಹಾಗೆ ನಡ್ಕೊಂಡ್ರು, ಆ ರೀತಿಯಾಗಿ ನಡ್ಕೊಂಡು ತೋರಿಸಿದ್ರು. ಪಾರಿಜಾತವನ್ನ ರುಕ್ಮಿಣಿಯ ಮನೆಯ ಮುಂದೆ ಇಟ್ಟ ಕೃಷ್ಣ. ಸತ್ಯಭಾಮೆ ಅಂದ್ಲು, ಕೃಷ್ಣ ಏನೇ ಆದರೂ ನಿನ್ನ ಪ್ರೀತಿ ರುಕ್ಮಿಣಿಯ ಮೇಲೆನೇ ಹೆಚ್ಚು. ಯಾಕಂದ್ರೆ ಆ ಪಾರಿಜಾತ ಅಕ್ಕಿ ಮನೆ ಮುಂದೆ ಇಟ್ಟಿಲ್ಲ, ಅಕ್ಕಿ ಮನೆಯನ್ನು ನಟ್ಟಿ ಅಂತೇಳಿ ಈ ಒಂದು ಸಂಭಾಳಿಸೋದೇ ರಗಡ್ರಿ, ಇಂಥದ್ದು ಸಂಭಾಳಿಸ್ಬೇಕು ಪಾಪ. ಆವಾಗ ಕೃಷ್ಣ ಅಂದ, ಕಾಳಜಿ ಮಾಡಬೇಡ, ಅಕ್ಕಿ ಮನೆ ಮುಂದೆ ಬರೀ ಗಿಡ ಅಷ್ಟೇ ಅದ, ಹೂ ಎಲ್ಲ ಎಲ್ಲಿ ಬಿಡ್ತಾವ, ನಿನ್ನ ಕಂಪೌಂಡ್ ಒಳಗೆ ಬೀಳ್ತಾವ. ಅಕ್ಕಿ ಅಂದು ಸತ್ಯಭಾಮೆ ಅಂದು ಏನ್ರಿ ನನ್ನ ಮನೆ ಮುಂದೆ ಬರೀ ಹೂ ಬಿಡುತ್ತಾವ, ಗಿಡ ಎಲ್ಲ ಅಕ್ಕಿ ಮನೆ ಮುಂದದ, ಅದಕ್ಕೆ ಅಕ್ಕಿನ ಹೆಂಗೆ ಸಂಭಾಳಿಸಿದ, ಗಿಡ ಅಷ್ಟೇ ಅಕ್ಕಿ ಮನೆ ಮುಂದದ, ಹೂ ಎಲ್ಲ ನೀನು ಬಿಡುತ್ತಾವ ಅಂಥೇಳಿ ಇಬ್ಬರನ್ನೂ ಏನು ಮಾಡಿದ, ಸಮಾಧಾನ ಮಾಡಿದ. ಅಂತೂ ಪಾರಿಜಾತದ ಮೂಲಕವಾಗಿ ಭಗವಂತ ಒಂದು ವಿಶೇಷತೆಯನ್ನು ತೋರಿಸ್ತಾನೆ ಅನ್ನೋದಕ್ಕೋಸ್ಕರವಾಗಿ ಏನಾಯಿತು, ಪಾರಿಜಾತ ಉತ್ಪನ್ನವಾಯಿತು. ಆಮೇಲೆ ಯಾವುದು ಅಂತ ಕೇಳಿದ್ರೆ ಕಾಮಧೇನು ಉತ್ಪನ್ನವಾಯಿತು. ಕಾಮಧೇನು ಉತ್ಪನ್ನವಾದಾಗ ಋಷಿಗಳಂದ್ರು, ಇದನ್ಯಾರು ನೀವು ಸೇವಾ ಮಾಡೋವರಲ್ಲ, ಆಕಳು ಪೂಜಾ ಗೋ ಪೂಜಾ ನೀವು ಮಾಡೋವರಲ್ಲ, ಅದು ನಮಗೆ ಯಜ್ಞ ಯಾಗಾದಿಗಳಿಗೆ ಬೇಕು ಅಂತ ಋಷಿಗಳೇನು ಮಾಡಿದ್ರು, ಕಾಮಧೇನವನ್ನು ತಗೊಂಡು ಹೋದ್ರು. ಆವಾಗ ಏನಾಯಿತು, ಭಗವಂತ ಧನ್ವಂತ್ರಿ ನಾಮಕನಾಗಿ ಏನು ಮಾಡ್ತಾನೆ, ಅಮೃತ ಕಲಶವನ್ನು ಹಿಡಿದುಕೊಂಡು ಹಾರ ಕೆಯೋರ ಕವಚ ಕಿರೀಟ ಕುಂಡಲಗಳಿಂದ ಸಮೇತನಾಗಿ ಅವತಾರವನ್ನು ಮಾಡಿದ. ಆವಾಗ ಧನ್ವಂತ್ರಿಯ ನಾಮಕನಾದ ಪರಮಾತ್ಮನ ಆನಂದದ ಬಿಂದುಗಳಿಂದ ಅವತಾರ ಮಾಡಿದ್ದೇ ಯಾವುದು ಅಂತ ಕೇಳಿದ್ರೆ ತುಳಸಿಯ ಅವತಾರ ಆಗತ್ತೆ. ಹಾಗಾಗಿ ತುಳಸಿ ಇಲ್ಲದ ಪೂಜೆ ವಲ್ಲನೋ ಹರಿ, ತುಳಸಿ ಇಲ್ಲದೆ ಇರುವಂತಹ ಪೂಜೆಯನ್ನ ದೇವರು ಸ್ವೀಕಾರ ಮಾಡುವುದಿಲ್ಲ. ಸರಿ, ಆಮೇಲೆ ಏನಾಯಿತು, ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳ ಸೂತ್ರ ಅಂಬುಜವೆರಡು ಕರೆಯುಗದಿ ಧರಿಸಿ ಪೀತಾಂಬರ ಉಟ್ಟು ಬೆರೆದಳು. ಇಂತಹ ಮಹಾಲಕ್ಷ್ಮೀ ದೇವಿ ಏನು ಮಾಡ್ತಾಳೆ, ಅವತಾರವನ್ನು ಮಾಡ್ತಾಳೆ. ಅವತಾರವನ್ನು ಮಾಡಿ ಹೇಳ್ತಾ ಇದ್ದಾಳೆ, ಕೈಯಲ್ಲಿ ಮಾಲೆ ಹಿಡ್ಕೊಂಡಾಳೆ, ಧನ್ವಂತರಿ ಸ್ವರೂಪನಾದ ಪರಮಾತ್ಮ ಇದ್ದಾನೆ. ಈ ಪ್ರಸಂಗವನ್ನೇ ವಾದಿರಾಜರು ರಚನೆ ಮಾಡಿದ್ದು ಲಕ್ಷ್ಮೀ ಶೋಭಾನ. ಲಕ್ಷ್ಮೀ ಶೋಭಾನದ ಮೂಲ ಯಾವುದಪ್ಪ ಅಂತ ಕೇಳಿದ್ರೆ ಭಾಗವತದ ಈ ಅಷ್ಟಮ ಸ್ಕಂದ ಸಮುದ್ರ ಮಥನ ಸ್ವಯಂವರದ ಪ್ರಸಂಗವನ್ನ ವಾದಿರಾಜ ಸ್ವಾಮಿಗಳು ಕನ್ನಡದಲ್ಲಿ ಪದ್ಯವನ್ನು ಮಾಡಿದ್ದಾರೆ. ಹಾಗಾಗಿ ಲಕ್ಷ್ಮೀದೇವಿ ಅಂತಾಳೆ, ಇಷ್ಟೆಲ್ಲಾ ದೇವತೆಗಳಿದ್ದಾರಪ್ಪ, ಈ ಎಲ್ಲಾ ದೇವತೆಗಳಲ್ಲೂ ಏನಿದೆ, ಒಂದೊಂದು ವಿಧವಾದ ದೋಷ ಇದೆ. ಯಾವ ದೋಷವೂ ಇಲ್ಲದೆ ಇರತಕ್ಕಂಥವ ಯಾರು, ಭಗವಂತ ಒಬ್ಬನೇ. ಆದ್ದರಿಂದ ನೂನಂ ತಪಃ ಯಸ್ಯ ನಮನ್ಯು ನಿರ್ಜಯ, ಭಾರೀ ತಪಸ್ಸನ್ನು ಮಾಡ್ತಾರೆ ರುದ್ರಾದಿ ದೇವತೆಗಳು, ಇಂದ್ರಾದಿ ದೇವತೆಗಳು. ಆದರೆ ಕೋಪತಾಪಾದಿಗಳು ಒಳಗಾಗಿ ಬಿಡ್ತಾರೆ. ಧರ್ಮ ಕ್ವಚಿಸ್ಯ ನಭೂತ ಸೌಹೃದಂ, ಭಾರೀ ಧರ್ಮದ ದೇವತೆ ಅಂತ ಯಮಧರ್ಮ ಏನಾಗಿದ್ದಾನೆ, ಪ್ರಸಿದ್ಧನಾಗಿದ್ದಾನೆ. ಆದರೆ ಅಂತಕನ ದೂತರಿಗೆ ಕಿಂಚಿತ್ತು ದಯೆ ಇಲ್ಲ ಅಂತ ಎಳ್ಕೊಂಡು ಹೋಗ್ಬಿಡ್ತಾನೆ. ಹೀಗೆ ಯಾವ್ಯಾವ ದೇವತೆಗಳು ಅಂತಿದ್ದಾರೆ. ಕ್ವಚಿತ್ ಚಿರಾಯುಹೋ ನಚ ಶೀಲ ಮಂಗಳಂ, ಭಾರಿ ಚಿರಾಯುವಾಗಿದ್ದಾರೆ, ಶೀಲ ಮಂಗಳ ಇಲ್ಲ. ಹೀಗೆ ಈ ಎಲ್ಲಾ ದೇವತೆಗಳು ಕೂಡ ಏನಾಗಿದ್ದಾರೆ ಅಂತ ಕೇಳಿದ್ರೆ ಒಂದೊಂದು ವಿಧವಾದ ದೋಷ ಉಳ್ಳವರಾಗಿದ್ದಾರೆ. ಆದರೆ ನಿರ್ದೋಷನಾಗಿರತಕ್ಕಂಥವ ಯಾರು ಅಂದ್ರೆ ಭಗವಂತ ಒಬ್ಬನೇ ಎಂಬುದಾಗಿ ಕಂಜಲೋಚನೆ ಬಾ ಮಂಜುಳು ಮಹಿಮನೆ ಬಾ ನಿರಂಜನ ಜಗದ್ಗುರುವೇ ಹಸಿಗೆ ಬಾ ಅಂತ ಆ ಲಕ್ಷ್ಮೀದೇವಿ ಪರಮಾತ್ಮನ ಕೊರಳಿಗೆ ಏನು ಮಾಡ್ತಾ ಇದ್ದಾಳೆ, ಮಾಲೆಯನ್ನ ಹಾಕ್ತಾ ಇದ್ದಾಳೆ. ಹೀಗೆ ಲಕ್ಷ್ಮೀ ಸ್ವಯಂವರ, ಇದು ರುಕ್ಮಿಣಿ ಸ್ವಯಂವರ ಅಲ್ಲ, ಇದು ಲಕ್ಷ್ಮೀ ಸ್ವಯಂವರ. ಹೀಗೆ ಲಕ್ಷ್ಮೀದೇವಿ ಪರಮಾತ್ಮನ ಸರ್ವಜ್ಞತ್ವವನ್ನು ಏನು ಮಾಡ್ತಾ ಇದ್ದಾಳೆ ಅಂತ ಕೇಳಿದ್ರೆ ಪ್ರಕಟವನ್ನ ಮಾಡ್ತಾ ಇದ್ದಾಳೆ. ಆವಾಗ ಏನಾಯ್ತು ಅಂತ ಕೇಳಿದ್ರೆ ದಾನವರು ಈ ತನಕ ಸುಮ್ಮನೆ ಕೂತ್ಕೊಂಡಿದ್ರು. ಇವಾಗ ಏನು ಮಾಡಿದ್ರು ಅಂತ ಕೇಳಿದ್ರೆ ಆ ಪರಮಾತ್ಮನ ಕೈಯಲ್ಲಿರ್ತಕ್ಕಂತಹ ಅಮೃತ ಕಲಶವನ್ನೇನು ಮಾಡಿದ್ರು ಅಂತ ಕೇಳಿದ್ರೆ ಸೆಳೆದುಕೊಂಡು ಹೋಗ್ಬಿಟ್ರು. ಭಗವಂತ ಅವರು ಹಿಂದೆ ಹೋಗ್ಲಿಲ್ಲ. ಭಗವಂತ ಏನು ಮಾಡಿದ, ನೋಡೋ ಹಾಗೆ ಸಾಕ್ಷಾನ್ ಮನ್ಮಥ ಮೋಹಿನಿ ರೂಪವನ್ನ ಧಾರಣೆ ಮಾಡಿದ. ಸಾಕ್ಷಾನ್ ಮನ್ಮಥ ಅಂದ್ರೆ ಏನು, ಮನ್ಮಥನಿಗೂ ಸುಂದರ ಅಂತ ಅರ್ಥ ಏನು, ಅದು ಸುಂದರ ಇಟ್ಕೊಳ್ಳೋಣ. ಮನ್ಮಥ ಅಂದ್ರೆ ಏನು, ಮನಸ್ಸಿ ಮತ್ನಾತೀತಿ ಮನ್ಮಥ,
ತನ್ನ ಮನಸ್ಸಿನ ಮೂಲಕವಾಗಿ ರತಿಯಿಂದ ಸೇರಿಕೊಂಡು ಎಲ್ಲರನ್ನು ತಪಸ್ಸನ್ನು ಹಾಳು ಮಾಡುವ ಯಾರು? ಮನ್ಮಥ. ಆ ಮನ್ಮಥನನ್ನು ಕೂಡ ತನ್ನ ಹಣೆಗಣ್ಣಿನಿಂದ ಸುಟ್ಟು ಬೂದಿ ಮಾಡಿದವ ಯಾರು? ರುದ್ರದೇವರು. ಹಾಗಾಗಿ ಆ ರುದ್ರದೇವರು ಕೂಡ ಏನು ಮಾಡಿದ್ರು? ಪರಮಾತ್ಮನ ಮೋಹಿನಿ ರೂಪವನ್ನು ನೋಡಿ ಮೋಹನ ಹೊಂದಿಬಿಟ್ರು. ಹಾಗಾಗಿ ಸಾಕ್ಷಾತ್ ಮನ್ಮಥ ಅನ್ನೋದಕ್ಕೆ ಅರ್ಥ ಇಟ್ಕೋಬೇಕು. ಅಂತಹ ಭಗವಂತ ಏನು ಮಾಡಿದ? ಮೋಹಿನಿ ರೂಪವನ್ನು ಧಾರಣೆ ಮಾಡಿದ. ಮೋಹಿನಿ ರೂಪವನ್ನು ಧಾರಣೆ ಮಾಡಿ ದೇವತೆಗಳಿಗೆ ದಾನವರಿಗೆ ಹೇಳಿದ, ನೀವೊಂದು ಸಾಲಿನಲ್ಲಿ ಕೂತ್ಕೊಡ್ರಿ, ನೀವೊಂದು ಸಾಲಿನಲ್ಲಿ ಕೂತ್ಕೊಡ್ರಿ. ಯಾರಿಗೆ ಮೊದಲು ಹಂಚಿದ್ರು ಕೂಡ ಯಾರೂ ತಕರಾರು ಮಾಡೋ ಹಾಗಿಲ್ಲ. ಅವಾಗ ದೇವತೆಗಳು ಆಯ್ತು ಅಂದ್ರು. ದಾನವರು ಏನಂದ್ರು? ಹೇ ಮೋಹಿನಿ, ಅಮೃತ ಬೇಕೇ ಆಗಿಲ್ಲ ಅಂದ್ರು. ನಿನ್ನ ಹಾವಭಾವದಿಂದ ನಮ್ಮ ಪಂಕ್ತಿಯಲ್ಲಿ ಒಂದ್ಸಲ ಬಂದು ಹೋಗ್ಬಿಡು ಸಾಕು, ನಿನ್ನ ರೂಪದ ಮುಂದೆ ಅಮೃತ ಯಾಕೆ ಬೇಕು ಅಂದ್ರು. ಹೀಗೆ ಭಗವಂತ ಏನು ಮಾಡಿದ? ದಾನವರನ್ನ ಮೋಹನ ಮಾಡಿದ. ಆ ಪರಮಾತ್ಮನ ಮೋಹಿನಿ ರೂಪವನ್ನು ನೋಡಿ ಲಕ್ಷ್ಮೀದೇವಿ ಅಂದು, ಸ್ವಾಮಿ ನಾನಿನಗೆ ಬೇಕೇ ಆಗಿಲ್ಲ, ನಿನ್ನ ಈ ರೂಪ, ನಿನ್ನ ಈ ಲಾವಣ್ಯ ಇವಾಗ ಅನ್ಯರೇಕೆಂದು ಬೆರಗಾದಳು ಅಂತ ಹೇಳ್ತಾರೆ ವಾದರಾಜರು. ಆದ್ದರಿಂದ ಭಗವಂತ ಮೋಹಿನಿ ರೂಪದಿಂದ ಸಲ್ಲಬೇಕಾದ ಅಮೃತವನ್ನ, ದೇವತೆಗಳಿಗೇನೇ ಸಲ್ಲಬೇಕಾದ ಅಮೃತವನ್ನ ದೇವತೆಗಳಿಗೆ ಉಣಬಡಿಸಿದ. ದಾನವರು ಅಮೃತಕ್ಕೆ ಯೋಗ್ಯರಲ್ಲ, ಹಾಗಾಗಿ ದಾನವರಿಗೆ ಅಮೃತವನ್ನು ಕೊಡಲಿಲ್ಲ. ಆದ್ದರಿಂದ ಏನಾಯಿತು? ದೇವತೆಗಳಿಗೆ ಅಮೃತವೂ ಸಿಕ್ತು, ಪರಮಾತ್ಮನ ದರ್ಶನವೂ ಆಯಿತು, ಸ್ಪರ್ಶವೂ ಆಯಿತು. ದಾನವರಿಗೆ ಅಮೃತವೂ ಸಿಗಲಿಲ್ಲ, ಮೋಹಿನಿಯೂ ದಕ್ಕಲಿಲ್ಲ. ಆದ್ದರಿಂದ ಏನಾಯಿತು? ಕೋಪ ಉಂಟಾಯಿತು, ಅವಮಾನ ಉಂಟಾಯಿತು. ಅವಮಾನ ಉಂಟಾದಾಗ ಅವರೇನು ಮಾಡಿದ್ರು? ತಮ್ಮ ಗುರುಗಳನ್ನು ಶರಣ ಹೊಕ್ಕಿದ್ರು. ಯಾರವರು ಗುರುಗಳು? ಶುಕ್ರಾಚಾರ್ಯರು. ಶುಕ್ರಾಚಾರ್ಯ ಶರಣ ಹೊಂದಿದಾಗ ಶುಕ್ರಾಚಾರ್ಯಂದ್ರು, ದೇವತೆಗಳಿಗೆ ಪಾಠ ಕಲಿಸೋಣ, ಸೇಡು ತೀರಿಸ್ಕೊಂಬೋಣ ಅಂತ ಹೇಳಿ ವಿಚಾರವನ್ನ ಮಾಡಿ ಏನು ಮಾಡ್ತಾರೆ? ದೇವತೆಗಳೇ ಮಾಡಿದ ಒಂದು ನಿಯಮ ಇದೆ. ಅದು ಯಾವುದು ಅಂತ ಹೇಳಿದ್ರೆ, 100 ಅಶ್ವಮೇಧ ಯಾಗಗಳನ್ನು ಯಾರು ಮಾಡ್ತಾರೆ ಅವರಿಗೆ ಇಂದ್ರ ಪದವಿ ಕೊಡುವುದು ಅಂತ ನಿಯಮ ಇದೆ. ಆದ್ದರಿಂದ ಬಲಿಚಕ್ರವರ್ತಿ, ನಿನ್ನ ಕಡೆಯಿಂದ ನಾನು 100 ಅಶ್ವಮೇಧ ಯಾಗಗಳನ್ನು ಮಾಡಿಸ್ತೇನೆ ಅಂತ ಶುಕ್ರಾಚಾರ್ಯರು ಉದ್ಯುಕ್ತರಾಗಿದ್ದಾರೆ ಅಂತ ಹೇಳ್ತಾ, ಅಂತೂ ಇದು ನಡೆದದ್ದೇನೋ ಅಂತ ಕೇಳಿದ್ರೆ ಚಾಕ್ಷುಷ ಅನ್ನುವಂತಹ ಮನ್ವಂತರ. ಆಮೇಲೆ ಮುಂದಿನ ಮನ್ವಂತರ ಯಾವುದು? ವೈವಸ್ವತ ಮನ್ವಂತರ. ಇಲ್ಲಿ ಪರಮಾತ್ಮ ಏನಾಗ್ತಾನೆ? ಆದಿತ್ಯ ಹಾಗೂ ಕಶ್ಯಪರಲ್ಲಿ ವಾಮನನಾಗಿ ಅವತಾರವನ್ನು ಮಾಡ್ತಾನೆ. ಆಮೇಲೆ ಯಾವುದು ಅಂತ ಕೇಳಿದ್ರೆ 7ನೇ ಮನ್ವಂತರ ಆದಮೇಲೆ 8ನೇ ಮನ್ವಂತರ. ಆ 8ನೇ ಮನ್ವಂತರದಲ್ಲಿ ಪರಮಾತ್ಮ ಏನಾಗ್ತಾ ಇದ್ದಾನೆ ಅಂತ ಕೇಳಿದ್ರೆ, ಪ್ರಭು ನಾಮಕನಾಗಿ ಅವತಾರವನ್ನು ಮಾಡಿ ಸ್ವರ್ಗವನ್ನ ಇಂದ್ರನಿಗೆ ಏನು ಮಾಡ್ತಾ ಇದ್ದಾನೆ? ಕೊಡ್ತಾ ಇದ್ದಾನೆ. 9ನೇ ಮನ್ವಂತರ ದಕ್ಷ ಸಾವರ್ಣಿ ಎನ್ನುವಂತಹ ಮನ್ವಂತರ. ಅಲ್ಲಿ ಭಗವಂತ ಏನ್ ಮಾಡ್ತಾ ಇದ್ದಾನೆ ನೋಡ್ರಿ, ಹೆಸರು ನೋಡ್ಕೊಡ್ರಿ. ಆಯುಷ್ಮಂತ ಅನ್ನುವಂತಹ ಋಷಿ, ಅವಳ ಪತ್ನಿ ಯಾರು ಅಂದ್ರೆ ಅಂಬುಧಾರೆ ಅಂತ ಗೊತ್ತೇ ಇಲ್ಲ. ಅಂಬುಧಾರೆ ಅಂತ ಋಷಿ, ಅಂಬುಧಾರೆ ಅಂತ ಅವನ ಪತ್ನಿ. ಅವರಲ್ಲಿ ಭಗವಂತ ಏನಾಗ್ತಾನೆ? ಋಷಭನಾಮಕನಾಗಿ ಅವತಾರವನ್ನು ಮಾಡ್ತಾನೆ. ಜಯಂತಿಯಲ್ಲಿ ಅವತಾರ ಮಾಡಿದ, ಜಯಂತಿ ಯಾರು? ಮೇರುದೇವಿ ಹಾಗೂ ನಾಭಿಯಲ್ಲಿ ಅವತಾರ ಮಾಡಿದ ಋಷಭ ಬೇರೆ, ಅಥವಾ ಕಲ್ಪಭೇದ ಇಟ್ಕೋಬೇಕು. ಅಂತೂ ಭಗವಂತ ಋಷಭನಾಮಕನಾಗಿ ಅವತಾರವನ್ನು ಮಾಡ್ತಾನೆ. 10ನೇ ಮನ್ವಂತರದಲ್ಲಿ ಭಗವಂತ ಏನ್ ಮಾಡ್ತಾನೆ? ವಿಶ್ವಕ್ಸೇನ ಹಾಗೂ ವಿಶೂಚಿ ಈ ದೇವಿಯರಲ್ಲಿ ನಾರಾಯಣನಾಗಿ ಅವತಾರವನ್ನು ಮಾಡ್ತಾನೆ. 11ನೇ ಮನ್ವಂತರ ಧರ್ಮ ಸಾವರ್ಣಿ ಎನ್ನುವಂತಹ ಮನ್ವಂತರ. ಅಲ್ಲಿ ಭಗವಂತ ಹರಿನಾಮಕನಾಗಿ ಅವತಾರವನ್ನು ಮಾಡ್ತಾನೆ. 12ನೇ ಮನ್ವಂತರ ರುದ್ರ ಸಾವರ್ಣಿ ಎನ್ನುವಂತಹ ಮನ್ವಂತರ. ಈ ಮನ್ವಂತರದಲ್ಲಿ ಭಗವಂತ ಸತ್ಯ ಮಹಾ ಅನ್ನುವ ಋಷಿ, ಸೂನೃತ ಅಂತ ಅವನ ಪತ್ನಿ, ಅವರಲ್ಲಿ ಭಗವಂತ ಸ್ವಧಾಮ ಅನ್ನುವ ರೂಪದಿಂದ ನಾಮದಿಂದ ಅವತಾರವನ್ನು ಮಾಡ್ತಾನೆ. 13ನೇ ಮನ್ವಂತರ ದೇವಸಾವರ್ಣಿ ಎನ್ನುವಂತಹ ಮನ್ವಂತರ. ಅಲ್ಲಿ ಯಾರು ಅಂತ ಕೇಳಿದ್ರೆ ಪರಮಾತ್ಮ ದೇವಹೋತ್ರ ಅನ್ನುವಂತಹ ಋಷಿ, ಅವನ ಹೆಂಡತಿ ಯಾರು? ಬೃಹತಿ ಅಂತ ಹೆಸರು. ಅವಳಲ್ಲಿ ಭಗವಂತ ಯೋಗೇಶ್ವರ ಅನ್ನುವ ನಾಮದಿಂದ ಅವತಾರ ಮಾಡ್ತಾನೆ. ಇಲ್ಲಿ ಸಿಕ್ತು ನಮಗೆ ಉತ್ತರ. ಭಗವದ್ಗೀತೆ ಕೊನೆಗೇನು ಹೇಳ್ತೀರಿ ನೀವು? ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುತ್ರ. ಯೋಗೇಶ್ವರ ಅನ್ನೋ ರೂಪ ಎಲ್ಲಿದೆ? ಭಾಗವತದಲ್ಲಿ ಇದೆ. ಹಾಗಾಗಿ ಭಗವಂತ 13ನೇ ಮನ್ವಂತರದಲ್ಲಿ ಯೋಗೇಶ್ವರನಾಗಿ ಏನ್ ಮಾಡಿದ್ದಾನೆ? ಆ ರೂಪದಿಂದ, ಆ ನಾಮದಿಂದ ಅವತಾರವನ್ನು ಮಾಡಿದ್ದಾನೆ. 14ನೇ ಮನ್ವಂತರ ಇಂದ್ರ ಸಾವರ್ಣಿ ಅನ್ನುವಂತಹ ಮನ್ವಂತರ. ಇಲ್ಲಿ ಪರಮಾತ್ಮ ಏನಾಗಿದ್ದಾನೆ ಅಂತ ಕೇಳಿದ್ರೆ, ವಿನುತಾದೇವಿಯಲ್ಲಿ ಬೃಹದ್ಭಾನು ಅನ್ನುವಂತಹ ನಾಮಕನಾಗಿ ಅವತಾರವನ್ನು ಮಾಡಿ ಯಜ್ಞಯಾಗಾದಿ ಭಾಗಗಳನ್ನೆಲ್ಲ ವಿಸ್ತಾರವನ್ನ ಮಾಡಿದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೀಗಿರುವಾಗ ಇದೆಲ್ಲ ಏನು ವ್ಯಾಪಾರ ಅಂತ ಕೇಳಿದ್ರೆ, ಕೃತ ತ್ರೇತ ದ್ವಾಪರ ಯುಗಗಳು 1000 ಬಾರಿ ತಿರುಗಿದಾಗ 14 ಮನ್ವಂತರ ದಾಡ್ತವೆ. ಕೃತ ತ್ರೇತ ದ್ವಾಪರ ಯುಗಗಳು ಕೇವಲ 1000 ಬಾರಿ ತಿರುಗಿದಾಗ
14 ಮನ್ವಂತರ ದಾಟಿ ಹೋಗ್ತವೆ. ಅಂದರೆ ಬ್ರಹ್ಮದೇವರ ಒಂದು ಹಗಲಿನಲ್ಲಿ 14 ಮನ್ವಂತರ ಆಗ್ತವೆ. ಯಾಕೆಂದ್ರೆ ಬ್ರಹ್ಮದೇವರ 2 ಹಗಲು, ಒಂದು ಹಗಲು ಒಂದು ರಾತ್ರಿಯಲ್ಲಿ 2000 ಏನಾಗ್ತವೆ ಅಂತ ಕೇಳಿದ್ರೆ ಕೃತತ್ರೈತಾ ದ್ವಾಪರಗಳು ತಿರುಗಿ ಹೋಗ್ತವೆ. ಅದು ಕೇವಲ ಬ್ರಹ್ಮದೇವರಿಗೆ ಒಂದು ದಿನ. ಅಂದರೆ ಬ್ರಹ್ಮದೇವರ ಒಂದು ದಿನದಲ್ಲಿ 14 ಮನುಗಳು 2 ಬಾರಿ ಆವರ್ತನೆಯಾಗ್ತಾರೆ ಅಂತ ಅರ್ಥ ಆಯ್ತು. ಇಷ್ಟು ದೀರ್ಘವಾದ ಕಾಲ ಬ್ರಹ್ಮದೇವರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಬ್ರಹ್ಮ ಪದವಿಯನ್ನ ಆಳ್ತಾರೆ ಎಂಬುದಾಗಿ ಹೇಳ್ತಾ ಏನಾಯ್ತು, ದೇವತೆಗಳಿಗೆ ಅಮೃತ ಸಿಕ್ತು, ದಾನವರಿಗೆ ಸಿಗಲಿಲ್ಲ. ದೇವತೆಗಳಿಗೆ ಅಮೃತವೂ ಸಿಕ್ತು, ಮೋಹಿನ ದರ್ಶನವೂ ಆಯಿತು. ಹಾಗಾಗಿ ದಾನವರು ಬಲಿಚಕ್ರವರ್ತಿಯನ್ನ, ಶುಕ್ರಾಚಾರ್ಯರು ಬಲಿಚಕ್ರವರ್ತಿಯನ್ನ ಕರೆದುಕೊಂಡು ಎಲ್ಲಿ ಹೋದ್ರು? ನರ್ಮದಾ ನದಿ ಭೃಗುಕುಸ್ಸ ಅಂತ ಜಾಗ, ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಬಲಿಚಕ್ರವರ್ತಿ ನಿನ್ನ ಕಡೆಯಿಂದ ಯಾಗವನ್ನ ಮಾಡಿಸ್ತೇನೆ ಅಂತ ಏನು ಮಾಡ್ತಾರೆ, ಹೊರಡ್ತಾ ಇದ್ದಾರೆ. ಹೊರಟಾಗ ಏನಾಯ್ತ್ರಿ, ಯಾಗ ಆರಂಭ ಆಯಿತು. ನರ್ಮದಾ ನದಿ ದಂಡೆ ಭೃಗುಕುಸ್ಸ ಅಂತ ಜಾಗ, ಅಲ್ಲಿ ಒಂದಲ್ಲ ಎರಡಲ್ಲ 10 ಆಯ್ತು, 20 ಆಯ್ತು, 90 ಆಯ್ತು. 90 ಮಾಡಿದವ 100 ಮಾಡೋದಕ್ಕೆ ಸಾಧ್ಯವಿಲ್ಲೇನ್ರಿ? ಹಾಗೆ ಯಾಗವನ್ನ ಮಾಡಿದಾಗ ಏನಾಯ್ತು, ದೇವಮಾತೆಯಾಗಿರತಕ್ಕಂತಹ ಅದಿತಿಗೆ ಗಾಬರಿ ಆಯಿತು. ಅಯ್ಯೋ, 90 ಮಾಡಿದವ 100 ಮಾಡದೆ ಇರೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಇನ್ನು ಮೇಲೆ ದಾನವರೇ ದೇವಲೋಕ ಆಳಿಬಿಟ್ರೆ ಧರ್ಮದ ಗತಿಯೇನೋ, ನನ್ನ ಮಕ್ಕಳ ಗತಿಯೇನೋ ಅಲ್ಲ, ಧರ್ಮದ ಗತಿಯೇನೋ ಅಂತ ಅವಳು ಚಿಂತಾಕ್ರಾಂತಳಾಗಿ, ಯಾರು ಅದಿತಿ ದೇವಿ ಚಿಂತಾಕ್ರಾಂತಳಾಗಿರುವಾಗ ಕಶ್ಯಪ ಋಷಿಗಳು ಆಶ್ರಮವನ್ನು ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿದಾಗ ಖಿನ್ನ ವದನಳಾಗಿರ್ತಕ್ಕಂಥ ಅವಳಿಗೆ ಪ್ರಶ್ನೆಯನ್ನು ಮಾಡ್ತಾರೆ, ಯಾಕೆ ಇವತ್ತು ನಿನ್ನ ಮುಖವಾಡಿದೆ? ನಮ್ಮ ಮನೆಯಿಂದ ಯಾರಾದರೂ ಅತಿಥಿಗಳು ಬಂದು ಯಾವುದನ್ನು ಸ್ವೀಕಾರ ಮಾಡದೆ ವಾಪಸ್ಸು ಹೋಗಿದ್ದಾರಾ? ಅದು ನಮಗೆ ಅನರ್ಥ. ಆದ್ದರಿಂದ ಇಂತಹ ಏನಾದರೂ ಅಪಚಾರ ನಡೆದಿದೆ ಏನು ಅಂತ ಅನೇಕ ಪ್ರಶ್ನೆಯನ್ನು ಮಾಡ್ತಾರೆ. ಆವಾಗ ಅತಿಥಿ ದೇವಿ ಹೇಳ್ತಾಳೆ, ತಮ್ಮ ಅನುಗ್ರಹದಿಂದ ಯಾವ ಧರ್ಮ ಲೋಪ, ಅತಿಥಿ ಲೋಪ ನನ್ನಿಂದ ಆಗಿಲ್ಲ. ಆದರೆ ಹೀಗಾಗಿದೆ, ದಾನವರು ಏನ್ ಮಾಡ್ತಾ ಇದ್ದಾರೆ, ಅಶ್ವಮೇಧ ಯಾಗವನ್ನು ಮಾಡ್ತಾ ಇದ್ದಾರೆ, ಬಲಿಚಕ್ರವರ್ತಿ ಮುಂದಾಗಿದ್ದಾನೆ ಅಂತ ಹೇಳಿದಾಗ ಏನ್ ಮಾಡ್ತಾ ಇದ್ದಾರೆ, ಪಾಪ ಕಶ್ಯಪ ಋಷಿಗಳು ಅದಿತಿ ದೇವಿಗೆ ಒಂದು ವೃತವನ್ನ ಮಾಡು ಅಂತ ಹೇಳ್ತಾರೆ. ಯಾವುದು? ಪಯೋವೃತ. ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪಾಡ್ಯದಿಂದ ಆರಂಭ ಮಾಡಿಕೊಂಡು ತ್ರಯೋದಶಿ ತನಕ ಏನು ಮಾಡೋದು ಅಂತ ಕೇಳಿದ್ರೆ ಆ ವ್ರತವನ್ನ ಆಚರಣೆ ಮಾಡೋದು. ಪಯೋವೃತ ಅಂದ್ರೆ ಹಾಲು ಸ್ವೀಕಾರ ಮಾಡೋದು. ಹಾಲು ಸ್ವೀಕಾರ ಮಾಡೋದು ಅಂದ್ರೆ ಮತ್ತೆ ಕೊಡಗಟ್ಲೆ ಕುಡಿಯೋದಲ್ಲ. ಮತ್ತೆ ಅಡ್ಡಿ ಇಲ್ಲಿ ಬಿಡ್ರಿ ಆಚಾರ, ಮುಂಜಾನೆ ಒಂದು ಕೊಡ, ಸಂಜೆಗೆ ಒಂದು ಕೊಡ, ಒಳ್ಳೆ ಚಂದಾಗಿ ಕಾಯಿಸಿ ಕುದಿಸಿ ಅದರೊಳಗೆಲ್ಲ ಕೇಸರ ಬಾದಾಮಿ ಎಲ್ಲ ಹಾಕಿಬಿಟ್ಟು ತಗೊಂಡ್ರೆ ಇನ್ಯಾ ಊಟ ಹಾಕ್ಬೇಕು ಅದಕ್ಕೆ, ಸರಿನಾ? ಹಂಗೆ ಮಾಡೋದು ಅಲ್ಲ. ಪಯೋವೃತ ಅಂತ ಕೇಳಿದರೆ, ಪಯೋವೃತ ಅಂದ್ರೆ ಅಲ್ಲಿ ಪಾಡ್ಯದಿಂದ ಇಷ್ಟು, ಬಿದಿಗಿಗೆ ಇಷ್ಟು, ತದಿಗಿಗೆ ಇಷ್ಟು ಅಂತೆಲ್ಲ ಲೆಕ್ಕ ಅದ. ಅಷ್ಟು ಪ್ರಮಾಣ ಮಾಡಬೇಕು. ತ್ರಯೋದಶಿ ದಿವಸ ಎಲ್ಲ ಉದ್ಯಾಪನೆ ಮಾಡಿ ಆಮೇಲೆ ಊಟ ಮಾಡಬೇಕು. ಅಯ್ಯೋ, ಹೀಗೆ ಮಾಡೋದು ಹೇಗ್ರಿ? 1 ವರ್ಷ ಇಡೀ ಮಾಡ್ತಾಳೆ ಪಾಪ ಅವಳು. ಪಯೋವೃತವನ್ನ ಮಾಡ್ತಾ ಇದ್ದಾಳೆ. ಅವಾಗ ಭಗವಂತ ಏನು ಮಾಡ್ತಾ ಇದ್ದಾನೆ, ಶ್ರವಣಾಯಾಮ್ ಶ್ರವಣದ್ದಾದಶ್ಯ ಮುಹೂರ್ತೆ ಅಭಿಜಿತ್ ಪ್ರಭು. ಭಗವಂತ ಅವತಾರವನ್ನ ಮಾಡ್ತಾನೆ. ಯಾವ ರೂಪದಿಂದ, ಯಾವಾಗ ಅಂತ ಕೇಳಿದ್ರೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ದಿವಸ ಭಗವಂತ ವಾಮನನಾಗಿ ಅಭಿಜಿನ್ ಮುಹೂರ್ತದಲ್ಲಿ ಅವತಾರ ಮಾಡ್ತಾನೆ. ಇವತ್ತೇ ವಾಮನ ಜಯಂತಿ, ಇವತ್ತೇ ಭಗವಂತ ವಾಮನನಾಗಿ ಅವತಾರ ಮಾಡಿದಂತಹ ದಿವಸ. ಹಾಗಾಗಿ ಭಗವಂತ ವಾಮನನಾಗಿ ಅವತಾರವನ್ನ ಮಾಡಿದ ಕೂಡಲೇ ಹೆಂಗ ಅವತಾರ ಮಾಡಿದ? ಉಪನಯನದ ವಯಸ್ಸಿಗೆ ಅವತಾರ ಮಾಡಿಬಿಟ್ಟ. ಅಂದ್ರೆ 6-7 ಗರ್ಭಾಷ್ಟಮ ಅಂತಲೂ ಒಂದಿದೆ, 6 ವಯಸ್ಸಿಗೂ ಮಾಡ್ಲಿಕ್ಕಿದೆ. 2 ಪ್ರಮಾಣಗಳಿದ್ದಾವೆ. ಆದ್ದರಿಂದ 6 ವಯಸ್ಸಿನಂತೆ ಪ್ರಕಟನಾಗಿ ಬಿಟ್ಟ. ಪ್ರಕಟನಾದಾಗ ಕಶ್ಯಪರು ತಡ ಮಾಡಲೇ ಇಲ್ಲ, ಉಪನಯನವನ್ನ ಮಾಡಿಬಿಟ್ರು. ನಮ್ಮಲ್ಲಿ 16 ಸಂಸ್ಕಾರಗಳು ಅಂತಿದ್ದಾವೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ 3 ಜನರಿಗೂ ಕೂಡ ಉಪನಯನ, ವಿವಾಹ, 16 ಸಂಸ್ಕಾರಗಳೆಲ್ಲವೂ ಆಗಲೇಬೇಕು. ಹಾಗಾಗಿ ಸಂಸ್ಕಾರದ ಬಗ್ಗೆ ಮಹಾಭಾರತ ಒಂದು ಮಾತು ಹೇಳ್ತಾ ಇದೆ. ಏನು ಅಂತ ಕೇಳಿದ್ರೆ, ಮಹಾಭಾರತದ ಯುದ್ಧ ಆರಂಭ ಆಗುವ ಮೊದಲು ಭೀಷ್ಮಾಚಾರ್ಯರು ಎಲ್ಲ ವೀರರ ಪಟ್ಟಿಯನ್ನು ಮಾಡ್ತಾ ಇದ್ರು. ಪಟ್ಟಿ ಮಾಡುವಾಗ ಇವನು ವೀರ ಅಂತೆಲ್ಲ ಎಲ್ಲರ ಯಾದಿ ಮಾಡ್ತಾ ಇದ್ರು. ಯಾದಿ ಮಾಡುವಾಗ ಕರ್ಣನ ಹೆಸರು ಹೇಳಲಿಲ್ಲ. ಕರ್ಣನ ಹೆಸರು ಅವನ ಯಾದಿಯಲ್ಲಿ ಸೇರಿಸಲಿಲ್ಲ. ಅವಾಗ ಕರ್ಣ ಸಿಟ್ಟಿಗೆದ್ದ. ಭೀಷ್ಮಾಚಾರ್ಯ ಯುದ್ಧ ಭೂಮಿಯಲ್ಲಿರುವ ತನಕ ನಾನು ಯುದ್ಧ ಭೂಮಿಯನ್ನೇ ಪ್ರವೇಶ ಮಾಡೋದಿಲ್ಲ ಅಂತ ಪ್ರಮಾಣ ಬೇರೆ ಮಾಡಿಬಿಟ್ಟೆ. ಅದರಿಂದ ಅವನೇನು ಆಗಲಿಲ್ಲ. ಭೀಷ್ಮಾಚಾರ್ಯರು 18 ದಿವಸ ನಡೆದ ಯುದ್ಧದಲ್ಲಿ 10 ದಿವಸ ಯುದ್ಧ ಮಾಡಿ ನಿವೃತ್ತಿಯನ್ನು ಹೊಂದ್ತಾರೆ. ಆಮೇಲೆ ಇವನು ಪ್ರವೇಶ ಮಾಡ್ತಾನೆ. ಸರಿ, ಯಾಕೆ ಭೀಷ್ಮಾಚಾರ್ಯರು
ಇವನನ್ನ ಕನ್ಸಿಡರ್ ಮಾಡಲಿಲ್ಲ ಅಂತ ಕೇಳಿದ್ರೆ ಇವನು ರಾಧೇಯ ಅಲ್ಲ, ಇವನು ಕೌಂತೆಯನೇ, ಇವನು ಕುಂತಿದೇವ ಮಗನೇ. ಆದರೆ ರಾಧೇಯನ ಆದಿರಥನ ಮನೆಯಲ್ಲಿ ಬೆಳೆದದ್ದರಿಂದ ಕ್ಷತ್ರಿಯನಿಗೆ ಆಗಬೇಕಾಗಿರತಕ್ಕಂತಹ ಉಪನಯನಾದಿ ಸಂಸ್ಕಾರಗಳಾದದ್ದರಿಂದ ಅವನನ್ನ ವೀರ ಅಂತ ಸ್ವೀಕಾರ ಮಾಡಲಿಲ್ಲ. ಆದ್ದರಿಂದ ಆಚಾರ್ಯರು ತಾತ್ಪರ್ಯನಿರ್ಣಯದಲ್ಲಿ ಹೇಳ್ತಾರೆ ಏನಂತ, ಕ್ಷತ್ರಿಯ ಕುಲೇ ಜಾತಃ ಅಪಿ ಅಕ್ಷತ್ರಿಯುತ ಸಂಸ್ಕಾರ ಜಾತೇಪಿ ಕ್ಷತ್ರಿಯೇ ಕುಲೆ ಅಂತ ಆಚಾರ್ಯನ ಮಾತು. ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದರೂ ಕೂಡ ಕ್ಷತ್ರಿಯೋಚಿತವಾದ ಸಂಸ್ಕಾರಗಳು ಆಗದೇ ಇದ್ದದ್ದರಿಂದ ಅವನು ಸ್ವೀಕಾರಕ್ಕೆ ಯೋಗ್ಯನಲ್ಲ. ಆದ್ದರಿಂದ ಸಂಸ್ಕಾರಗಳು ಮುಖ್ಯ. ಹಾಗಾಗಿ ಭಗವಂತ ತನ್ನ ಅವತಾರಗಳಲ್ಲಿ ಈ ಸಂಸ್ಕಾರಾದಿಗಳನ್ನು ಹೊಂದೋದನ್ನ ಮಾಡಿ ತೋರಿಸಿದ. ಉಪನಯನವನ್ನು ಹೊಂದಿದ. ಕೃಷ್ಣಾವತಾರದಲ್ಲಿ, ರಾಮಾವತಾರದಲ್ಲಿ ಉಪನಯನ ಹೊಂದಾನೆ, ಗುರುಗಳ ಹತ್ರ ಹೋಗ್ತಾನೆ, ವಿಶ್ವಾಮಿತ್ರ ಹತ್ರ ಹೋಗಿ ಬಲ ಅತಿಬಲನೂ ಮಂತ್ರ ಪಡಿತಾನೆ. ಕೃಷ್ಣನಾದಾಗ ಸಾಂದೀಪನಿ ಗುರುಗಳ ಹತ್ರ ಹೋಗಿ ಅಧ್ಯಯನವನ್ನ ಮಾಡ್ತಾನೆ. ಹಾಗಾಗಿ ಪರಮಾತ್ಮನ ಅವತಾರದ ಉದ್ದೇಶ ಮರ್ತ್ಯಾವತಾರಸ್ತು ಇಹ ಮರ್ತ್ಯ ಶಿಕ್ಷಣ, ಮನುಷ್ಯ ಲೋಕದಲ್ಲಿ ಅವತಾರವನ್ನು ಮಾಡಿ ಮಾನವರನ್ನ ಉದ್ಧಾರ ಮಾಡೋದು ಅವನ ಉದ್ದೇಶ ಅನ್ನೋದಕ್ಕೋಸ್ಕರವಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಭಗವಂತ ಉಪನಯನ ಸಂಸ್ಕಾರವನ್ನು ಹೊಂದಿದ. ಉಪನಯನ ಸಂಸ್ಕಾರವನ್ನು ಹೊಂದಿ ಅಜಿನ ದಂಡ ಕಮಂಡಲು ಮೇಖಲ ರುಚಿರ ಪಾವನ ವಾಮನ ಮೂರ್ತಯೇ, ಇಂತಹ ಪಾವನ ವಾಮನ ಮೂರ್ತಿಯಾದ ಒಳ್ಳೆ ಪುಟ್ಟ ಪಾದ. 6 ವರ್ಷಕ್ಕೆ ಉಪನಯನ ಅಂದ್ರೆ 30 ಆಗಿರಂಗಿಲ್ಲ ಉಪನಯನ ಅಂತಹದ್ದು. 6ನೇ ವರ್ಷಕ್ಕೆ ಮಾಡ್ಬೇಕ್ರಿ, 8ನೇ ವರ್ಷಕ್ಕೆ ಮಾಡಬೇಕು. ಇಲ್ಲ ಅಂದ್ರೆ ಸಂಧ್ಯಾ ಅಂದ್ರೆ ಲೋಪ ಆಗಿಬಿಡ್ತದೆ. ಹಾಗಾಗಬಾರದು. ಅದಕ್ಕೆ ಪ್ರಾಪ್ತ ವಯಸ್ಸಿರುವಾಗಲೇನೆ ಉಪನಯನವನ್ನು ಮಾಡಿದ್ರೆ ಅವಾಗ ಏನಾಗುತ್ತೆ ಅಂತ ಕೇಳಿದ್ರೆ ಮಂತ್ರ ತಂತ್ರ ಎಲ್ಲ ಉಳಿಸ್ಕೊಳಕ್ಕಾಗತ್ತೆ. ಹಾಗಾಗಿ ಮಾಡೋದೇ ನೀವು 20-30ಕ್ಕೆ ಮಾಡಿಬಿಟ್ರೆ ಸಂಧ್ಯಾ ಇಲ್ಲ, ವಂದನ ಇಲ್ಲ, ಹಾಗಾಗಿ ಬಿಡ್ತದೆ. ಹಾಗಾಗಬಾರದು. ಅದಕ್ಕೋಸ್ಕರವಾಗಿ ಮೂವರಿಗೂ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರಿಗೂ ಮೂವರಿಗೂ ಉಪನಯನ ಸಂಸ್ಕಾರ ಇದೆ. ಅದನ್ನು ಯಾವಾಗ ಆದಷ್ಟು 10 ವಯಸ್ಸಿನ ಒಳಗೇನೆ ಮಾಡಬೇಕು. ಇದನ್ನು ತೋರಿಸೋದಕ್ಕೋಸ್ಕರವಾಗಿ ಭಗವಂತ ಏನು ಮಾಡಿದ ಅಂತ ಕೇಳಿದ್ರೆ ಉಪನಯನವನ್ನ ಮಾಡಿಕೊಂಡ. ತಡ ಮಾಡಲಿಲ್ಲ. 1:30 ಸಮೀಪ ಬಂದದ ಅಂತ ತಿಳ್ಕೊಂಡು ತಡ ಮಾಡಲಿಲ್ಲ. ನೇರವಾಗಿ ಯಾಗಶಾಲೆಗೆ ಬಂದೇ ಬಿಟ್ಟ. ನೇರವಾಗಿ ಯಾಗಶಾಲೆಗೆ ಬಂದ. ಬರುವಾಗ ಅವನ ದಿವ್ಯವಾದ ತೇಜಸ್ಸನ್ನ, ಅದು ಬರುವಾಗ ಎಂತಹ ಪಾದ, ಪುಟ್ಟವಾದ ಪಾದ, ಕೋಮಲ ಪಾದ, ಪಾದದಲ್ಲಿ ಎಂತಹ ಶಕ್ತಿ ಇದೆ. ವಾದಿರಾಜರಂತಾರೆ, ಶೃಂಗಾರ ಪಾದನಖ ತುಂಗಾಗ್ರ ಭಿನ್ನ ಕನ ಕಂಗಾಂಡ ಪಾತಿ ತಟ್ಟಿನಿ ತುಂಗಾತಿ ಮಂಗಲ ತರಂಗಾದಿ ಭೂತ ಭುಜ ಕಂಗಾಘ ವಾಮನ ಮಹಾ. ಹೀಗೆ ಶೃಂಗಾರವಾದ ಪಾದ. ಶೃಂಗಾರ ಪಾದ ಅಂದ್ರೆ ಪಾದಕ್ಕೇನು ಬಣ್ಣ ಹಚ್ಚಿಕೊಂಡಿದ್ದೇನೋ ಅಲ್ಲ. ಅವನ ಪಾದದಲ್ಲಿ 14 ಲೋಕಗಳು ವ್ಯಾಪಿಸಿದ್ದಾವೆ. ಅವನ ಪಾದ, ಈ ಪುಟ್ಟ ಪಾದ ಏನಾಯಿತು, ಅದೇ ಬೃಹತ್ ಪಾದ. ಭಗವಂತ ಅಣುವು ಹೌದು, ಮಹತ್ವ ಹೌದು. ಹಾಗಾಗಿ ತ್ರಿವಿಕ್ರಮನಾಗಿ ಬೆಳೆದು ಅವನ ಪಾದ ನಖತ್ತಾಗಿ ಏನಾಯಿತು, ಉಗುರು, ಬರೀ ಅಂಗುಷ್ಟ ಅಲ್ಲ, ಉಗುರು ತಾಗಿ ಬ್ರಹ್ಮಾಂಡ ಕಟಾಹ ಒಡೆದೋಯ್ತು. ಅಂದ ಮೇಲೆ ಆ ಪಾದಕ್ಕೆ ಎಂತಹ ಸಾಮರ್ಥ್ಯ ಇದೆ. ಎಲ್ಲ ಲೋಕಗಳು, ಎಲ್ಲ ದೇವತೆಗಳು ಆ ಪಾದವನ್ನೇ ಆಶ್ರಯ ಮಾಡಿಕೊಂಡಿದ್ದಾರೆ. ಆದ್ದರಿಂದ ಇಂತಹ ಪಾದದಿಂದ ಭಗವಂತ ಏನು ಮಾಡ್ತಾ ಇದ್ದಾನೆ, ಬರ್ತಾ ಇದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಭಗವಂತ ಬಂದ. ಬಲಿಚಕ್ರವರ್ತಿ ಅಂತ ಇದ್ದಾನೆ. ದೂರದಿಂದ ಬರ್ತಾ ಇರತಕ್ಕಂಥ ಈ ವ್ಯಕ್ತಿ ಯಾರಪ್ಪ, ಯಾಕೆ ಬಂದ, ಏನು, ಎಲ್ಲಿ ಹೋಗ್ತಾ ಇದ್ದಾನೆ? ಇಂದ್ರನಂತೆ ಕಾಣ್ತಾ ಇದ್ದಾನೆ, ಅಗ್ನಿಯಂತೆ ಕಾಣ್ತಾ ಇದ್ದಾನೆ, ಭಾರಿ ತೇಜವಂತನಾಗಿದ್ದಾನೆ, ಯಾರಿರಬಹುದು ಅಂತ ಆಲೋಚನೆಯನ್ನು ಮಾಡುವಾಗ ಆ ವ್ಯಕ್ತಿ ನೇರವಾಗಿ ಯಾಗಶಾಲೆಗೆ ಬಂದಾಗ ಸ್ವಾಗತಂತೆ ನಮಸ್ತುಭ್ಯಂ ಬ್ರಹ್ಮನ್ ಕಿಂ ಕರವಾಮತೆ. ಬಂದಾಗ ಏನ್ ಮಾಡ್ಬೇಕ್ರಿ, ಯಾರೇ ಬಂದ್ರು ಮೊದ್ಲೇನು ಮಾಡ್ಬೇಕು, ಬರ್ರಿ ಅಂತ ಅನ್ಬೇಕು. ನೀವೇ ಗಂಟಮಾರಿ ಹಾಕೊಂಡು ಹೊರಗೆ ನಿಂತರು ಅವ್ರ ಒಳಗೆ ಹೆಂಗೆ ಬರ್ತಾರೆ. ಹಂಗಾಗಿ ಮೊದಲೇನು ಮಾಡ್ಬೇಕು, ಸ್ವಾಗತಂ ಅಂತ ಹೇಳ್ಬೇಕು. ಸ್ವಾಗತಂತೆ ನಮಸ್ತುಭ್ಯಂ ಬ್ರಹ್ಮನ್ ಕಿಂ ಕರವಾಮತೆ. ಕಠೋಪನಿಷತ್ತಿನಲ್ಲಿ ಮಾತನ್ನು ಹೇಳ್ತಾರೆ. ಏನು ಅಂದ್ರೆ, ನಚಿಕೇತ ಯಮನನ್ನ ಭೇಟಿಯಾಗಲಿಕ್ಕೆ ಬರ್ತಾನೆ. ಭೇಟಿಯಾಗಲಿಕ್ಕೆ ಬಂದಾಗ ಯಮ ಊರಲ್ಲಿ ಇರೋದಿಲ್ಲ. 3 ದಿವಸ ಉಪವಾಸ ಕೊಡ್ತಾನೆ. ಅವನು ಒಳಗಡೆ ಹೋಗಿ ಅವನ ಹೆಂಡತಿ ಶ್ಯಾಮಲಾದೇವಿ ಕರೀತಾಳೆ. ಕರೆದ್ರೆ ಒಳಗೆ ಹೋಗಿ ಊಟ ಉಪಚಾರ ತಿಂಡಿ ಎಲ್ಲ ಮಾಡಿಬಿಟ್ಟಿದ್ರೆ ಯಮ ಕೇರೆ ಮಾಡ್ತಿರ್ಲಿಲ್ಲ. ಹಾಗಾಗಿ ಯಮ ಬರುವ ತನಕ ಬಾಗಿಲಲ್ಲೇ ಕೂತ್ಕೊಂಡ. ಗಾಬರಿ ಆಯ್ತು. ಅಯ್ಯೋ ಮಹಾರಾಯ, ಬ್ರಹ್ಮಜ್ಞಾನಿ ಕೂತ್ಕೊಂಡ ಅಂದ್ರೆ ನಾನು ಸುಟ್ಟು ಹೋಗ್ತೇನೆ ಅಂತ ಗಾಬರಿಯಿಂದ ಅವನೇನು ಮಾಡ್ತಾನೆ, ಮೊದಲು ಅವನಿಗೆ ಸ್ವಾಗತ ಅಂತ ಹೇಳ್ತಾನೆ. ಹಾಗಾಗಿ ಉಪನಿಷತ್ತು ಹೇಳ್ತಾ ಇದೆ, ಅತಿಥಿಗಳು ಬಂದಾಗ, ಅದರಲ್ಲೂ ವಿಶೇಷವಾಗಿ ಬ್ರಹ್ಮಜ್ಞಾನಿ ಮನೆಗೆ ಬಂದಾಗ 5 ಅಗ್ನಿಗಳೊಂದಿಗೆ ನಮ್ಮ ಮನೆಯನ್ನ ಪ್ರವೇಶ ಮಾಡ್ತಾನೆ. ಯಾವುದು 5 ಅಗ್ನಿ ಅಂತ ಕೇಳಿದ್ರೆ, ಬಂದಾಗ ಅವನ ಪಾದಕ್ಕೆ ನೀರು ಹಾಕಿದರೆ ಕಾಲಿನಲ್ಲಿರುವ ಅಗ್ನಿ ಶಾಂತನಾಗ್ತಾನೆ.
ಒಳಗಡೆ ಬಂದಾಗ ಸ್ವಾಗತ ಅಂತ ಹೇಳಿದ್ರೆ ಮುಖದಲ್ಲಿರುವ ಅಗ್ನಿ ಶಾಂತನಾಗ್ತಾನೆ, ಕೂಡೋದಕ್ಕೆ ಆಸನ ಕೊಟ್ಟರೆ ಪೃಷ್ಠದಲ್ಲಿರುವ ಅಗ್ನಿ ಶಾಂತನಾಗ್ತಾನೆ, ಅವನಿಂದ 4 ಉಪದೇಶವನ್ನ ಪಡೆದರೆ ಬಾಯಲ್ಲಿರುವ ಅಗ್ನಿ ವದನದಲ್ಲಿರುವ ಅಗ್ನಿ ಶಾಂತನಾಗ್ತಾನೆ, ಅವನು ಸ್ವೀಕಾರ ಮಾಡಬಹುದಾದ ಪದಾರ್ಥಗಳನ್ನು ಕೊಟ್ಟರೆ ಉದರದಲ್ಲಿ ಜಠರದಲ್ಲಿರುವ ಅಗ್ನಿ ಏನಾಗ್ತಾನೆ, ಶಾಂತನಾಗ್ತಾನೆ. ಇಂತಹ ಅತಿಥಿ ದೇವೋಭವ ಅನ್ನೋ ಪೂಜೆಯನ್ನ ಕಠೋಪನಿಷತ್ತು ನಮಗೆ ನಿರೂಪಣೆಯನ್ನು ಮಾಡ್ತಾ ಇದೆ. ಆದ್ದರಿಂದ ಮೊದಲು ಬಂದವರಿಗೆ ಮಾಡ್ಕೊ ಬರ್ರಿ ಅಂತ ಹೇಳಬೇಕು. ಹಾಗಾಗಿ ಸ್ವಾಗತಂತೆ ನಮಸ್ತುಭ್ಯಂ ಬ್ರಹ್ಮನ್ ಕಿಂಕರವಾಮತೆ ಅಂತ ಸ್ವಾಗತ ಅಂತ ಹೇಳ್ತಾ ಇದ್ದಾನೆ. ಅದ್ಯನಃ ಪಿತೃಪ್ತಪ್ತಾಹ ಅದ್ಯನಃ ಸುಷ್ಟುಕುತರೆಯಂ, ನಿನ್ನಂತಹ ಬ್ರಹ್ಮಜ್ಞಾನಿ ಬಂದದ್ದರಿಂದ ನನ್ನ ಯಾಗ ಇವತ್ತು ಸಾರ್ಥಕವಾಯ್ತಪ್ಪ. ಹಾಗಾಗಿ ನನ್ನ ಪಿತಾಮಹರೆಲ್ಲರೂ ಕೂಡ ಸ್ವರ್ಗವನ್ನು ಹೊಂದಿದ್ದಾರೆ ನಿನ್ನಂತಹ ಬ್ರಹ್ಮಜ್ಞಾನಿ ಬಂದದ್ದರಿಂದ. ಹಾಗಾಗಿ ಬಾ, ಒಳಗ್ ಬಾ, ನಿನ್ ನೋಡಿ ನನಗೆಷ್ಟು ಸಂತೋಷ ಆಗಿದೆಯಲ್ಲ. ನೋಡ್ರಿ ದೇವರು ಹೆಂಗೆ ಪ್ರೇರಣೆ ಮಾಡಿದೆ, ನಿನ್ ನೋಡಿ ನನಗೆಷ್ಟು ಸಂತೋಷ ಆಗಿದೆಯಲ್ಲ. ಹಾಗಾಗಿ ಏನಾದರೂ ಕೊಡಬೇಕು ಅನಿಸಿದ್ ನನಗೆ, ನಾ ಬಂದದ್ದೇ ಅದಕ್ಕೆ ಅಂತ ಹೇಳಿ ನಿನಗೇನಾದ್ರೂ ಕೊಡಬೇಕು ಅನಿಸಿದ, ಅದಕ್ಕೇನೆ ಸಣ್ಣ ಹುಡುಗರ ಕೈಯಲ್ಲಿ ಏನಾದ್ರೂ ಕೊಡಬೇಕು ಅಂತ ಬಂದದ್ರಿ, ಸರಿನಾ? ಹಾಗಾಗಿ ನಿನ್ನ ಈ ರೂಪವನ್ನ ತೇಜಸ್ಸನ್ನು ನೋಡಿ ನಿನಗೇನಾದ್ರೂ ಕೊಡಬೇಕು ಅನಿಸಿದೆ. ಹಾಗಾಗಿ ಎದ್ದೆದ್ವಟೋಗ ವಾಂಚಸಿ ತತ್ಪ್ರಯಚ್ಛಮೆ, ನನ್ನಲ್ಲಿ ಏನಿದೆ ಬಂಗಾರ ಬೆಳ್ಳಿ ಇಡೀ ವಜ್ರ ವೈಡೂರ್ಯ ಎಲ್ಲ ಇದೆಪ್ಪ, ಸರ್ವಸ್ವವನ್ನೂ ಕೊಡ್ತೇನೆ. ಎದ್ದೆದ್ವಟೋ ವಾಂಚಸಿ, ಯಾವ್ಯಾವುದನ್ನ ನೀನು ಇಷ್ಟಪಡ್ತೀಯೋ ಅದೆಲ್ಲವನ್ನು ಕೂಡ ಏನು ಮಾಡು, ಬೇಡು ಅಂತ. ಅವಾಗ ಭಗವಂತಂದ ಇಷ್ಟೊತ್ತು ತನಕ ಏನೇನು ಅವ ನನ್ನ ಕಡೆ ಅಂತ ಹೇಳಿ ಅವೆಲ್ಲ ನನ್ನ ಕಡೆನೂ ಅವ ಸೃಷ್ಟಿ ಮಾಡಿದವನೇ ನಾನು, ನನಗದು ಯಾವುದೂ ಬೇಕಾಗಿಲ್ಲ. ನನಗೆ ಬೇಕಾದದ್ದೇನು ಅದೆಲ್ಲ ತವೈವ ವಾಹಸ್ತು ತವೈವ ಮೇ, ಅದೆಲ್ಲ ನಿನ್ ಕಡೆನೇ ಇರಲಿ. ನನಗೆ ಬೇಕಾದದ್ದೇನು ಪದಾನಿ ತ್ರೀಣಿ ದೈತ್ಯೇಂದ್ರ ಸಂಹಿತಾನಿ ಪದ ಮಮ, ನನಗೆ 3 ಪಾದ ಭೂಮಿ ಅಷ್ಟೇ ಬೇಕಪ್ಪ. ಅದು ಮತ್ ನೀ ಯಾವುದೋ ಪಾದ ತಗೊಂಬಂದು ಅಳಿತೀನಿ ಅಂತ ಅನ್ನೋ ಹಂಗಿಲ್ಲ. ನನ್ನ ಪಾದದಿಂದ ನಾನೇ ಅಳಿತೀನಿ. ಯಾಕೆ ಮತ್ತೆ ಮುಂದೆ ಬಿಟ್ಟಿಡಿ ಅವರದ್ರು ಎನ್ಕ್ರೋಚ್ಮೆಂಟ್ ಆಯ್ತು, ಅವ್ರ ಕಂಪೌಂಡ್ ವಾಲ್ ಇವ್ರಿಗೆ ಬಂತು ಅಂತ ಮತ್ತೆ ಕೋರ್ಟು ಕಚೇರಿ ಅಡ್ಡಾಡೋದು ಬೇಡ. ಹಂಗಾಗಿ ನಾನೇ ಅಳಿತೀನಿ ನನ್ನ ಪಾದದಿಂದ. ಪದಾನಿ ತ್ರೀಣಿ ದೈತ್ಯೇಂದ್ರ ಸಂಹಿತಾನಿ ಪದಾ ಮಮ, ನನ್ನ ಪಾದದಿಂದ ನಾನೇ ಅಳಿತೀನಿ ಅಂತ ಹೇಳ್ದ. ಅವಾಗ ಏನಂದ ಬಲಿಚಕ್ರವರ್ತಿ, ಆಚಾರ್ಯರ ಗ್ರಂಥಗಳನ್ನು ಓದಲಿಲ್ಲ ಅಂದ್ರೆ ಭಾಗವತ ಅರ್ಥ ಆಗೋದಿಲ್ಲ. ಬಲಿಚಕ್ರವರ್ತಿ ಏನ್ ಮಾಡಿದ, ಇಲ್ಲಿ ತನಕ ಭಕ್ತಿ ತೋರಿಸಿದ್ದ, ಬಾಳೆ ಗೌರವ ತೋರಿಸಿದ್ದ, 3 ಪಾದ ಭೂಮಿ ಕೊಡುವಂತಂದಾಗ ಹೇ ಅಂತ ಗದರಿಸಿಬಿಟ್ಟ. ಏನು, ನನ್ನಂತಹ ಅಖಂಡ ಭೂಮಂಡಲ ಚಕ್ರವರ್ತಿ ನನ್ನ ಹತ್ರ ಬಂದು ಈ 3 ಪಾದ, ನೀನು ಪುಟ್ಟ ಪಾದ ಎಷ್ಟಾದೀತು, ಈ ಪುಟ್ಟ ಪಾದದ ಭೂಮಿಯನ್ನು ಕೇಳ ನನಗೆ ಅವಮಾನವನ್ನ ಮಾಡ್ತೀಯ, ತ್ವಂ ಬಾಲಿಶಃ ಬಾಲಿಶಮತಿ ಅಂತ ಬೈದು ಬಿಟ್ಟ ದೇವರದು. 1000 ಕೋಟಿ 10,000 ಕೋಟಿ ಇರೋ ಶ್ರೀಮಂತನ ಹತ್ರ ಹೋಗಿ 10 ರೂಪಾಯಿ ಕೊಡು ಅಂದ್ರೆ ಹೋಗಿ ಇನ್ಸಲ್ಟ್ ಮಾಡಿದೆ, ಅಂತ ಬೈದು ಕಳಿಸ್ತಾನ. ಹಾಗೆ ನಾನು ಭೂಮಂಡಲದ ಚಕ್ರವರ್ತಿ, ನನ್ನ ಹತ್ರ ಬಂದು ನೀನೇನ್ ಮಾಡ್ತೀಯ, ಈ 3 ಪಾದ ಭೂಮಿ ಕೇಳ್ತೀಯ, ತ್ವಂ ಬಾಲಿಶಃ ಬಾಲಿಶಮತಿ ಅಂತ ಬೈದ. ಯಾಕೆ ಹಿಂಗಾಯ್ತು ಅನ್ನೋದಕ್ಕೆ ಆಚಾರ್ಯರು ಹೇಳ್ತಾರೆ, ಬಲಿ ಯಾರು ಅಂದ್ರೆ ಅವನು ಒಬ್ಬ ಕರ್ಮಜ ದೇವತೆ. ಆ ಕರ್ಮಜ ದೇವತೆಯಾದ ಬಲಿಯಲ್ಲಿ ಏನಿದೆ, ಬಲಿ ಎನ್ನುವ ಹೆಸರಿನ ಅಸುರನ ಆವೇಶ ಇದೆ. ಹಾಗಾಗಿ ಹೀಗೆ ನಡ್ಕೊಂಡ್ಬಿಟ್ಟ. ಸರಿ, ಅವಾಗ ಏನಾಯ್ತು, ಪಕ್ಕದಲ್ಲೇ ಶುಕ್ರಾಚಾರ್ಯ ಕೂತಿದ್ರು, ಎಲ್ಲ ಅಬ್ಸರ್ವ್ ಮಾಡ್ತಿದ್ರು. ತುಪ್ಪ ತಿಂತಲಿ ಒಮ್ಮೆ ಹಂಗೂ ಮಾಡ್ತದ ಹಿಂಗೂ ಮಾಡ್ತಿದ್ರಿ. ಹಂಗಾಗಿ ಗದರಿಸ್ರಿ, ಕೊಡಬೇಡ, ಯಾರಂತ ತಿಳ್ಕೊಂಡಿವ, ಯಾವುದೋ ಈಗ ತಾನೇ ಮುಂಜಿ ಮಾಡ್ಕೊಂಡು ಬಂದು ಚನ್ಕಿ ಬಿಟ್ಕೊಂಡ್ ಬಂದಾನಂತ ತಿಳ್ಕೊಬೇಡ, ಕೈಯಾಗ ದಂಡ ಕಮಂಡರು ಹಿಡ್ಕೊಂಡ್ ಬಂದಾನಂತ ತಿಳ್ಕೊಬೇಡ. ಏಷ ವೈರೋಚನೆ ಸಾಕ್ಷಾತ್ ಭಗವಾನ್ ವಿಷ್ಣು ಅವ್ಯಯ ಕಶ್ಯಪಾದಿರ್ಜಾತ ದೇವಾನಾಂ ಕಾರ್ಯಸಾಧಕ. ಈ ವೈರೋಚನ ಮಗನಾದಂತಹ ಬಲಿಯೇ ಯಾರು ಅಂತ ತಿಳ್ಕೊಂಡಿ, ಅದಿತಿ ಹಾಗೂ ಕಶ್ಯಪರಲ್ಲಿ ವಾಮನ ರೂಪದಿಂದ ಅವತಾರ ಮಾಡಿದ ಸಾಕ್ಷಾತ್ ಸ್ವಾಮಿಯವನು. ತ್ರಿವಿಕ್ 3 ಪಾದ ಅಂತ ಕೇಳನಿಲ್ಲವ, ತ್ರಿವಿಕ್ರಿಮೈರಿಮಾನ್ ಲೋಕಃ ವಿಶ್ವಕಾಯ ಪ್ರಭವಿಷ್ಯತಿ. 3 ಪಾದ ನೆವ ಅಷ್ಟೇ, ಅವನಿಗೆ ಅಳಿಲಿಕ್ಕೆ 3 ಪಾದ ಬೇಕಾಗಿಲ್ಲ, ಒಂದೇ ಪಾದದಿಂದ ಎಲ್ಲ ನುಂಗಿ ನೀರು ಕುಡಿತಾನವ. ಹಾಗಾಗಿ ಸರ್ವಸ್ವಂ ವಿಷ್ಣವೇ ದತ್ವಾ ಮೋಡವರ್ತಿಷ್ಯಸಿ ಕಥಂ, ಎಲ್ಲಾನು ಅವನು ಕೊಟ್ಟು ಕೋಡಂಗಿಯಾಗಿ ಮೂರ್ಖನಾಗಿ ಕೊಡಬೇಡ, ಕೊಟ್ರೆ ಕೆಟ್ಟಿ ಅಂತ ಹೇಳಿದ್ರು. ಅವಾಗ ಬಲಿಚಕ್ರವರ್ತಿ ಮತ್ತೆ ಸುರನಾವೇಶ ಆಯ್ತು ಅಂತ. ಅಯ್ಯೋ ಸ್ವಾಮಿ, ಎಂತಹ ಪುಣ್ಯರಿ, ಒಬ್ಬ ಬ್ರಾಹ್ಮಣನ ಕೊಟ್ರೆ ಅನಂತ ಪುಣ್ಯ ಬರುತ್ತದೆ. ನಾನು ಈ ತನಕ ಇವನು ಯಾರೋ ಇಂದ್ರನೋ ಕುಬೇರನೋ ಅವನು ಅಗ್ನಿನೋ ಅಂತ ತಿಳ್ಕೊಂಡಿದ್ದೆ, ನೀವೇ ಹೇಳಿದ್ರೆ ಅವನು ಸಾಕ್ಷಾತ್ ಪರಮಾತ್ಮ ಅಂತ. ಸಾಕ್ಷಾತ್ ಪರಮಾತ್ಮನೇ ಬಂದಾನೆ ಅಂತ ನೀವು ಹೇಳಿದ ಮೇಲೆ ಇನ್ನೊಂದು ಪ್ರಮಾಣದ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಬ್ರಾಹ್ಮಣನಿಗೆ ಕೊಡ್ತೇನೆ ಅಂತಾಗಲೇನೆ ಅನಂತ ಪುಣ್ಯ ಬರುತ್ತದೆ. ಇನ್ನು ಸ್ವತಃ ಪರಮಾತ್ಮನಿಗೆ ಕೊಟ್ಟಾಗ ಇನ್ನೇನು ಪುಣ್ಯ ಬರಲಿಕ್ಕಿಲ್ಲ. ಕೊಡ್ತೇನೆ, ಆಶೀರ್ವಾದ ಮಾಡ್ರಿ ಅಂತ ಹೇಳಿದೆ.
ಶುಕ್ರಾಚಾರ್ಯ ಅಂದ್ರು, ನನ್ನ ಮಾತು ಮೀರಿ ಏನಾದ್ರೆ ನೀ ದಾನ ಕೊಟ್ಟು ಸರ್ವಸ್ವ ಹಾಳಾಗ್ತಿದ್ದು ಶಾಪ ಕೊಟ್ಟು. ಅವ ಅಂದ, ಹೆದರಲಿಲ್ಲ. ಯಾಕೆ? ನಾನು ಪ್ರಹ್ಲಾದರಾಜನ ವಂಶದಲ್ಲಿ ಬಂದವ, ನಾನು ಹೆದರೋದಿಲ್ಲ ಅಂತೇನು ಮಾಡಿದ, ಆ ಸಂಕಲ್ಪಕ್ಕೋಸ್ಕರವಾಗಿ ಆ ಗಿಂಡಿ ಮಿಳ್ಳಿ ತಗೊಂಡ. ಸಾಲದ್ದಕ್ಕೆ ಶುಕ್ರಾಚಾರ್ಯ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಕ್ರಿಮಿ ರೂಪದಿಂದ ಒಳಗಡೆ ಸೇರ್ಕೊಂಡ್ರು, ನೀರು ಬೀಳಬಾರದು ಅಂತ. ಭಗವಂತ ಅಲ್ಲೇ ದರ್ಪೆ ತಗೊಂಡು ಚುಚ್ಚಿದ, ಒಕ್ಕಣೆ ಶುಕ್ರಾಚಾರ್ಯ ಆದ್ರು. ಸರಿ, ಅವನ ಪತ್ನಿ ಯಾರು? ವಿಂಧ್ಯಾವಳಿ. ವಿಂಧ್ಯಾವಳಿ ಸಂಕಲ್ಪಕ್ಕೆ ನೀರು ಹಾಕ್ತಾ ಇದ್ದಾಳೆ. ಆವಾಗ ನೀರು ಬಿತ್ತು. ಯಾಕೆ? ಮೊದಲು ನೀರು ಬೀಳಲಿಲ್ಲ, ಕ್ರಿಮಿ ರೂಪ ಸೇರಿಕೊಂಡ್ರು. ಅವಾಗೇನ್ ಮಾಡಿದ? ಸಂಕಲ್ಪ ಮಾಡಿದ. ಅವಾಗೇನಾಯ್ತು? ಒಂದು ಪಾದ ಅತಳ ವಿತಳ ಸಾದಳ ದಳ ಪಾತಾಳ ವಿಭಿನ್ನ ಅಳದ, ಇನ್ನೊಂದು ಪಾದದಿಂದ ಭೂಲೋಕ ಪೂರ್ವಲೋಕ ಜನಲೋಕ ತಪೋಲೋಕ ಸತ್ಯಲೋಕಾದಿಗಳನ್ನು ವ್ಯಾಪಿಸಿದ. 14 ಲೋಕ ಅಳೆದಾಯಿತು. 3 ಪಾದ ಕೊಡ್ತೇನೆ ಅಂತ ಹೇಳಿದೆಲ್ಲಪ್ಪ. 3 ಪದ ವಿಚಕ್ರಮೆ ವಿಷ್ಣುರ್ಗೋಪ ಅದಾಭ್ಯ ಇದಂ ವಿಷ್ಣುರ್ವಿಚಕ್ರಮೆ 3 ಪದ ವಿಚಕ್ರಮೆ ವಿಷ್ಣುರ್ಗೋಪ ಅದಾಭ್ಯ ಅಂತ ವೇದವೇ ಪರಮಾತ್ಮನ ಆ ಪಾದದ ಮಹಿಮೆಯನ್ನ ವೇದವೇ ಹೇಳುತ್ತೆ. ಇದು ಈ ಮಹಿಮೆ 3 ಪಾದದ ಮಹಿಮೆ ಬೇರೆ ಭಾಗವತದಲ್ಲಿ ಬಂದಿದೆ ಅಂತ ತಿಳ್ಕೊಬೇಡಿ, ವೇದದಲ್ಲಿ ಇದೆ. 3 ಪದ ವಿಚಕ್ರಮೆ ವಿಷ್ಣುರ್ಗೋಪ ಅದಾಭ್ಯ ಅಂತ ವಿಷ್ಣು ಸೂಕ್ತ. ಸರಿ ಆಯ್ತು, 2 ಪಾದದಿಂದ ಎಲ್ಲ ಅಳದಾಯ್ತು. ನೀನು ಹೇಳಿದ್ದೆ 3 ಪಾದ ಕೊಡ್ತೀನಿ ಅಂತ ಹೇಳಿದ್ದಿಲ್ಲೋ, ಮತ್ತು ಇನ್ನೊಂದು ಪಾದ ಎಲ್ಲಿಡ್ಲಿ ಅಂತ ಹೇಳಿದ ಬಲಿಚಕ್ರವರ್ತಿಯಿಂದ. ಎಂಥ ತಪ್ಪಾಯ್ತು ಸ್ವಾಮಿ, ಎಲ್ಲ ನಂದು ಅಂತ ತಿಳ್ಕೊಂಡಿದ್ದೆ. ಇವಾಗ ನೀನು ಅಳಿಯುವ ಮೂಲಕವಾಗಿ ಬೆಳೆಯುವ ಮೂಲಕವಾಗಿ ನಿನ್ನ ವಿಶ್ವರೂಪವನ್ನು ತೋರಿಸಿದೆ. ಹಾಗಾಗಿ ಈ ತನಕ ನಂದು ಅಂತ ತಿಳ್ಕೊಂಡಿದ್ದೆ, ಇವಾಗ ಗೊತ್ತಾಯ್ತು ನಂದೇ ಇರೋದು ಸ್ವಾಮಿ, ನಿಂದೇ ಇದೆಲ್ಲ ಅಂತ ಗೊತ್ತಾಯ್ತು, ತಪ್ಪಾಯಿತು. ಹಾಗಾಗಿ ತಲೆ ಬಾಗ್ತೀನಿ, ನಿನ್ನ ಪಾದವನ್ನ ನನ್ನ ತಲೆ ಮೇಲೆ ಇಡುವಂತೇನು ಮಾಡ್ತಾನೆ? ಪ್ರಾರ್ಥನೆಯನ್ನ ಮಾಡ್ತಾನೆ. ಆವಾಗ ಭಗವಂತ ಅವನ ತಲೆ ಮೇಲೆ ಪಾದವನ್ನಿಟ್ಟ. ಏನು ಕಮ್ಮಿರಿ? ಪರಮಾತ್ಮನ ಪಾದಕ್ಕೂ ಪಾಣಿಗೂ ನೇಹ ನಾನಾಸ್ತಿ ಕಿಂಚನ, ಏನು ಭೇದ ಇಲ್ಲ. ಅಜ್ಜನ ತಲೆ ಮೇಲೆ ಕೈ ಇಟ್ಟಿದ್ದ, ಮೊಮ್ಮಗನ ತಲೆ ಮೇಲೆ ಪಾದ ಇಟ್ಟ. ಅಜ್ಜ ಯಾರು? ಪ್ರಹ್ಲಾದರಾಜರು. ಪ್ರಹ್ಲಾದರಾಜನ ಮಗ ವಿರೋಚನ. ವಿರೋಚನ ಮಗನೇ ಯಾರು? ಬಲಿಚಕ್ರವರ್ತಿ. ಪ್ರಹ್ಲಾದರಾಜರು ಬೇಡ್ಕೊಂಡಿದ್ರಂತೆ, ಮೊದಲೇ ಬೇಡ್ಕೊಂಡ್ಬಿಟ್ಟಾರ. ಅವರು ಏನಂತ ಬೇಡ್ಕೊಂಡಾರ? ಸ್ವಾಮಿ, ನನ್ನ ಮೊಮ್ಮಗ ಬಲಿಚಕ್ರವರ್ತಿ ಮುಂದೆ ನಿನ್ನ ವಿಷಯದಲ್ಲಿ ಸ್ವಲ್ಪ ಅಪಚಾರ ಮಾಡ್ತಾನೆ, ತಪ್ಪಾಗಿ ನೋಡ್ಕೊಳ್ತಾನೆ. ಆವಾಗ ಅವನನ್ನು ಶಿಕ್ಷಾ ಮಾಡಲಿಕ್ಕೆ, ತಿದ್ದಲಿಕ್ಕೆ ಮತ್ತೆ ಈಗ ಬಂದಿಲ್ಲ. ಗುರು 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 ಅಂತ ಹೇಳಿ ನರಸಿಂಹನಾಗಿ ಬರಬೇಡ, ಸ್ವಲ್ಪ ಚಂದಾಗಿ ಬಾ ಅಂತ ಹೇಳಿದಾಗ ನರಸಿಂಹ ಹೇಳಿದಾಗ, ಹಿಂಗೆ ಬರಂಗಿಲ್ಲಪ್ಪ, ಅದು ನಿನಗೊಬ್ಬರಿಗೋಸ್ಕರ, ಅದು ಇನ್ನೊಬ್ಬರಿಗೆ ತೋರ್ಸಂಗಿಲ್ಲ. ಅದು ಆವಾಗ ನಾನು ಒಳ್ಳೆ ಚಂದಾಗಿ ಬರ್ತೀನಿ, ಮತ್ತೆ ಶಿಕ್ಷೆ ಕೊಡಂಗಿಲ್ಲ. ದೇವರಿಗೆ ಎಂತಹ ಕರುಣಾಮಯಿ ನೋಡ್ರಿ, ಶಿಕ್ಷೆ ಕೊಡಂಗಿಲ್ಲ. ನಿನ್ನ ಮೊಮ್ಮಗನಾದ ಕಾರಣದಿಂದ ಪ್ರಸಂಗ ಬಂದ್ರೆ ದಾನ ಬೇಡಿ ಕೈ ಒಟ್ಟಿ ಅವನನ್ನು ಉದ್ಧಾರ ಮಾಡ್ತೀನಿ ಅಂತ ಹೇಳ್ತಾನೆ. ಪ್ರಸಂಗ ಬಂದ್ರೆ ಎಲ್ಲರಿಗೂ ಕೊಡುವ ದೇವರು, ಅಂತಹ ದೇವರು ಬಲಿಚಕ್ರವರ್ತಿಗೆ ಬೇಡೋದು ಅಂದ್ರೆ ಏನ್ರಿ? ಕೊಡುವ ಕರ್ತೃ ನೀನೇ ಇರುತ್ತೀರಿ ಅಂತ. ಅಂತಹ ಸ್ವಾಮಿ ಪ್ರಹ್ಲಾದರಾಜರು ಕೇಳಿಕೊಂಡದ್ದಕ್ಕೋಸ್ಕರವಾಗಿ ಏನ್ ಮಾಡ್ತಾನೆ? ಬಲಿಚಕ್ರವರ್ತಿಗೆ ದಾನ ಬೇಡಿ ಅವನನ್ನೇನು ಮಾಡಿದ? ಅವನ ಅಹಂಕಾರವನ್ನ ಪರಿಹಾರ ಮಾಡಿದ. ಅವನನ್ನ ಶುದ್ಧವಾದ ದಾರಿಗೆ ಏನು ಮಾಡಿದ ಅಂತ ಕೇಳಿದ್ರೆ ತೆಗೆದುಕೊಂಡು ಬಂದ ಎಂಬುದಾಗಿ ಹೇಳ್ತಾರೆ. ಹಾಗಾದ್ರೆ 3 ಪಾದ ಭೂಮಿಯನ್ನು ಕೇಳಿದ. ನೋಡ್ರಿ ಮುಂದೇನಾಯ್ತು? ಬೆಳೆದ, ಎಲ್ಲ ಆಯ್ತು. ಆಮೇಲೆ ಏನು ಮಾಡಿದ? ಅವನನ್ನ ವರುಣ ಪಾಶದಿಂದ ಕಟ್ಟಿ ಹಾಕಿದ. ಪಾಶಗಳು 3, ಒಂದು ನಾಗಪಾಶ, ಯಮಪಾಶ ಹಾಗೂ ಮೃತ್ಯುಪಾಶ ಅಂತ ಹೇಳಿ. ಹಾಗಾಗಿ ವರುಣ ಪಾಶ ಅವನೇನು ಮಾಡಿದ? ವರುಣ ಪಾಶದಿಂದ ಕಟ್ಟಿ ಹಾಕಲಿಲ್ಲ. ಯಾಕೆ ಅಂದ್ರೆ ಸಂಕಲ್ಪಕ್ಕೆ ನೀರನ್ನು ತಗೊಂಡಿದ್ದ, ಹಾಗಾಗಿ ವರುಣ ಪಾಶದಿಂದ ಕಟ್ಟಿ ಹಾಕಿದ. ಯಮಪಾಶದಿಂದ ಯಾಕೆ ಕಟ್ಟಿ ಹಾಕಲಿಲ್ಲ? ಗರುಡಾರೂಢನಾದ ಸ್ವಾಮಿ ಅಲ್ಲಿ ಪಕ್ಕದಲ್ಲೇ ಇದ್ದಾನೆ, ಆದ್ರಿಂದ ಯಮಪಾಶದಿಂದ ಆಗಲ್ಲ. ಮತ್ತೆ ಸಪ್ತೈತೆ ಚಿರಜೀವಿನಗಳಲ್ಲಿ ಇವನು ಒಬ್ಬನಾದದ್ದರಿಂದ ಯಮಪಾಶ ಕಟ್ಟಿ ಹಾಕ್ಲಿಕ್ಕಾಗಲ್ಲ, ನಾಗಪಾಶದಿಂದ ಕಟ್ಟಿ ಹಾಕಬೇಕು. ಗರುಡಾರೂಢನಾಗಿ ಸ್ವಾಮಿ ಅವನು ಮುಂದೆ ಮನೆ ಬಾಗಿಲು ಕಾಯುತ್ತಾ ಇರೋದರಿಂದ ಗರುಡ ಇರುವಲ್ಲಿ ನಾಗನಿಗೆ ಕೆಲಸ ಇಲ್ಲ. ಹಾಗಾಗಿ ಯಮಪಾಶ ನಾಗಪಾಶದಿಂದ ಕಟ್ಟಿ ಹಾಕಲಿಲ್ಲ, ವರುಣಪಾಶದಿಂದ ಕಟ್ಟಿ ಹಾಕಿದ. ಸಂಕಲ್ಪಕ್ಕೆ ನೀರು ತಗೊಂಡಿದ್ನಲ್ಲ, ಹಾಗಾಗಿ ಆ ವರುಣಪಾಶದಿಂದ ಕಟ್ಟಿ ಹಾಕಿ ಏನು ಮಾಡಿದ? ಬಲಿಚಕ್ರವರ್ತಿ, ನಿನಗೆ ನಾನು ಮೋಸ ಮಾಡುವುದಿಲ್ಲ. ನದೇವ ತೋಷಣಂ ವೃಥ, ದೇವರ ಸೇವೆ ಮಾಡಿದ್ದು ಎಂದೂ ವ್ಯರ್ಥವಾಗುವುದಿಲ್ಲ. ನೀನು 100 ಅಶ್ವಮೇಧ ಯಾಗಗಳನ್ನು ಮಾಡಿದ್ದೀಯಾ, ಅದಕ್ಕೆ ನಾನು ಫಲ ಕೊಟ್ಟೇ ಕೊಡ್ತೀನಿ, ಇವಾಗಲ್ಲ. ಯಾಕೆಂದ್ರೆ ನನ್ನದು ಒಂದು ನಿಯಮ ಇದೆ, ಒಂದು ಮನ್ವಂತರಕ್ಕೆ ಒಬ್ಬನೇ ಇಂದ್ರ ಅನ್ನುವಂತಹ ನಿಯಮ ಇದೆ. ಹಾಗಾಗಿ ಮುಂದಿನ ಮನ್ವಂತರಕ್ಕೆ ನಿನ್ನನ್ನು ಇಂದ್ರನನ್ನಾಗಿ ಮಾಡ್ತೇನೆ, ಅಲ್ಲಿಯ ತನಕ ನಿನ್ನ ಮನೆ ಬಾಗಿಲು ಕಾಯ್ತೇನೆ ಅಂತ ಹೇಳ್ತಾನೆ. ನಮ್ಮ ಮನೆಯ ಮಕ್ಕಳು ನಮ್ಮ ಮನೆ ಬಾಗಿಲು ಕಾಯಂಗಿಲ್ರಿ, ಟಾಟಾ ಮಾಡಿ ಓಡಿ ಹೋಗ್ತಾವ.
ಅಂತಹದ್ದು ದೇವರು ನಮ್ಮ ಮನೆ ಬಾಗಿಲು ಕಾಯ್ತಾನೆ ಅಂದ್ರೆ ಏನ್ರಿ? ಅಕ್ಷರಶಃ ಬಾಗಿಲು ಕಾಯ್ದ. ಮತ್ತೆ ಇವ ಬಾಗಿಲು ಕಾಯ್ಬೇಕಾದ್ರೆ ಎಲ್ಲಿ ಕಾಯ್ಬೇಕು? ಒಳಗೆ ಕೂತು ಬಾಗಿಲು ಕಾಯ್ಲಿಕ್ಕೆ ಆಗ್ತೇನೋ? ಹೊರಗೆ ಕೂತಾನಿವ. ಬಲಿಚಕ್ರವರ್ತಿ ಮನೆ ಬಾಗಿಲು ಹೊರಗೆ ವಾಮನ ರೂಪಿಯಾದ ಪರಮಾತ್ಮ ಇದ್ದಾನೆ. ಎಲ್ಲಾ ಕಡೆ ಆಕ್ರಮಣ ಮಾಡ್ತಾ ಮಾಡ್ತಾ ರಾವಣ ಬಂದ. ಬಲಿಚಕ್ರವರ್ತಿನ ಒಂದ್ ಕೈ ನೋಡೋಣ ಅಂತ ಬರಬೇಕಾದ್ರೆ ಒಳಗೆ ಹೋಗ್ಬೇಕು, ಯುದ್ಧಕ್ಕೆ ಬಾ ಅಂತ ಕರಿಬೇಕು. ಆದರೆ ಹೊರಗಿದ್ದಾನಲ್ಲ ಪಾಪ ವಾಮನ ರೂಪಿಯಾದ ಪರಮಾತ್ಮ ತನ್ನ ಭಕ್ತನಾದ ಬಲಿಯನ್ನ ಕಾಪಾಡ್ತೀನಿ ಅಂತ ಮಾತು ಕೊಟ್ಟಾನೆ. ಹಾಗಾಗಿ ಒಂದೇಟ್ ಹಾಕಿದ ವಾಮನ ರೂಪಿಯಾದ ಪರಮಾತ್ಮ ರಾವಣಿಗೆ ಒಂದೇಟ್ ಹಾಕಿದರೆ ಲಂಕೆ ಹೋಗ್ಬಿದ್ದ. ಇನ್ನೊಮ್ಮೆ ಬಲಿಚಕ್ರವರ್ತಿ ಉಸಾಬರಿಗೆ ಬರಂಗಿಲ್ಲ ಅಂತ ಹೇಳ್ದ. ಈ ವಿಷಯ ಒಳಗಿದ್ದ ಬಲಿಚಕ್ರವರ್ತಿ ಗೊತ್ತೇ ಇಲ್ಲ. ಹೀಗೆ ಭಗವಂತ ಏನ್ ಮಾಡ್ತಾನೆ? ತನ್ನ ಭಕ್ತರನ್ನ ರಕ್ಷಣೆ ಮಾಡ್ತಾನೆ ಅನ್ನೋದನ್ನ, ಈ ಎಲ್ಲಾ ವಿಷಯವನ್ನ ಕರುಣಾ ಸಂಧಿಯಲ್ಲಿ ದಾಸರು ಏನ್ ಮಾಡ್ತಾರೆ ಅಂದ್ರೆ ಭಗವಂತನ ಕಾರುಣ್ಯವನ್ನ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ನಿರೂಪಣೆಯನ್ನ ಮಾಡ್ತಾರೆ. ಸರಿ, ಇದಾಯಿತು. ಆಮೇಲೆ ಸುತಲ ಲೋಕಕ್ಕೆ ಒತ್ತಿದ. ಸೂತಲ ಅಂದ್ರೆ ತನ್ನ ಪಾದ ದರ್ಶನವನ್ನು ಏನು ಮಾಡ್ತಾನೆ? ಯಾವಾಗಲೂ ಮುಂದಿನ ಮನ್ವಂತರ ತನಕ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ತನ್ನ ದರ್ಶನವನ್ನ ನಿರಂತರವಾಗಿ ಅವರಿಗೆ ಕೊಡ್ತಾ ಇದ್ದಾರೆ ಅಂತ. ಸರಿ, ಗೋಪಾಲದಾಸರಂದ್ರು ಮೂರೇ ಯಾಕೆ ಬೇಡಿದನಪ್ಪ? ಅವನಿಗೆ ಅಳಿಯಬೇಕು ಅಂತಾದರೆ 3 ಪಾದ ಬೇಕಾಗಿಲ್ಲ. ಸರಿನಾ? ಹಾಗಾದ್ರೆ 3 ಪಾದ ಬೇಕಾಗಿಲ್ಲ, 1 ಪಾದವೂ ಬೇಕಿಲ್ಲ. 1 ರೋಮಕೂಪದಿಂದ ಎಲ್ಲವನ್ನೂ ಅಳೆಯುವ ಸಾಮರ್ಥ್ಯ ಇದೆ. ಅವನ ಅಂಗುಷ್ಟದಿಂದ ಎಲ್ಲವನ್ನೂ ಅಳೆಯುವ ಸಾಮರ್ಥ್ಯ ಇದೆ. 3 ಪಾದವನ್ನೇ ಯಾಕೆ ಬೇಡಿದ? 3ಕ್ಕೆ ನಾನೇ ಕಾರಣ. ಯಾವ 3ಕ್ಕೆ? ಸೃಷ್ಟಿ ಸ್ಥಿತಿ ಲಯಕ್ಕೆ ನಾನೇ ಕಾರಣ ಅನ್ನೋದಕ್ಕೆ, ಇದನ್ನು ತಿಳಿಸೋದಕ್ಕೆ 3 ಕೇಳಿದ. ನಿಮ್ಮ 3ಕ್ಕೂ ನಾನೇ ಕಾರಣ. ಸತ್ವ ರಜಸ್ಸು ತಮೋಗಳಿಗೆ ನಾನೇ ಕಾರಣ. ನಿಮ್ಮ 3 ಅವಸ್ಥೆಗೂ ನಾನೇ ಕಾರಣ. ಯಾವುದು? ಜಾಗರ, ಸ್ವಪ್ನ, ಸುಷುಪ್ತಿ. ಜಾಗರ ಅಂದ್ರೆ ಎಚ್ಚರದ ಕಾಲ, ಸ್ವಪ್ನ ಅಂದ್ರೆ ಕನಸಿನ ಕಾಲ, ಆಮೇಲೆ ಸುಷುಪ್ತಿ ಅಂದ್ರೆ ಗಾಢ ನಿದ್ರಾವಸ್ಥೆ ಕಾಲ. ಈ 3 ಜೀವರಿಗೆ ನನ್ನಿಂದಲೇ ಆಗ್ತವೆ. ಆ 3 ಕಾಲಗಳಲ್ಲಿ 3 ರೂಪದಿಂದ ನಾನೇ ಮಾಡ್ತಾನೆ, ನಿಮ್ಮನ್ನ ರಕ್ಷಣೆಯನ್ನು ಮಾಡ್ತಾನೆ. ವಿಶ್ವ, ತೈಜಸ, ಪ್ರಾಜ್ಞ. ವಿಶ್ವನಾಗಿ ಜಾಗರ ಕಾಲದಲ್ಲಿ, ತೈಜಸನಾಗಿ ಸ್ವಪ್ನಾವಸ್ಥೆಯಲ್ಲಿ, ಪ್ರಾಜ್ಞನಾಗಿ ಗಾಢ ನಿದ್ರಾವಸ್ಥೆಯಲ್ಲಿ ಏನು ಮಾಡ್ತಾನೆ? ಜಾಗರ, ಸ್ವಪ್ನ, ಸುಷುಪ್ತಿಯಲ್ಲಿ ವಿಶ್ವ, ತೈಜಸ, ಪ್ರಾಜ್ಞನಾಗಿ ನಾನೇ ನಿಮ್ಮನ್ನ ನಿಯಾಮನ ಮಾಡ್ತೇನೆ ಅನ್ನೋದಕ್ಕೆ 3. ಮತ್ತೆ 3ಕ್ಕೆ ನಾನೇ ಕಾರಣ. ಯಾವುದು? ಅಕಾರ, ಉಕಾರ, ಮಕಾರಕ್ಕೆ ನಾನೇ ಕಾರಣ. ಆ 3ರ ಅಭಿಪ್ರಾಯ ಯಾವುದು? ಅರ್ಥವ್ಯಾಪ್ತಿ. ಭೂಹು, ಭೋಹ, ಸ್ವಹ. ಅದಕ್ಕೆ ನಾನೇ ಕಾರಣ. ಅವು ನನ್ನ ಮಹಿಮೆಯನ್ನು ಹೇಳುತ್ತವೆ. ಆ 3 ಯಾವುದನ್ನು ಹೇಳುತ್ತೆ? ಋಗ್ವೇದ, ಯಜುರ್ವೇದ, ಸಾಮವೇದ ಹೇಳುತ್ತೆ. ಅದು ನನ್ನ ಮಹಿಮೆಯನ್ನು ಹೇಳುತ್ತೆ. ಅದಕ್ಕೆ 3. ಆ 3ರಿಂದ ಉಂಟಾದದ್ದು ಯಾವುದು? ವೇದ ಮಾತಾ ಗಾಯತ್ರಿ. ಗಾಯಂತಂ ತ್ರಾಯತೆ ಯಸ್ಮಾತ್ ಗಾಯತ್ರಿ ಇತಿ ಸ್ಮೃತಃ ಅಂತ ಕೇಳಿದ್ರೆ ಗಾಯತ್ರಿ ಮಂತ್ರ. ಹಾಗಾಗಿ 3 ಭಗವಂತ ಏನು ಮಾಡಿದ ಅಂತ ಕೇಳಿದ್ರೆ ಆಯ್ಕೆ ಮಾಡಿಕೊಂಡ. ಭೂಲೋಕ, ಮರ್ತ್ಯಲೋಕ, ದೇವಲೋಕ, 3 ಲೋಕಗಳು ನನ್ನಿಂದಲೇ. ಹಾಗಾಗಿ 3 ಅನ್ನೋದಕ್ಕೆ ಎಷ್ಟು ಮಹತ್ವ ಇದೆ. ಅದಕ್ಕೋಸ್ಕರವಾಗಿ ನಾನು 3 ಆದೆ ಅಂತ ಹೇಳ್ತಾನೆ. ಅದಕ್ಕೆ ಗೋಪಾಲದಾಸರಂತಾರೆ, ಪಾಲಿಸಯ್ಯ ಪವನನಯ್ಯ ಪಾಲ ವಾರಿದಿರೆಯ ವೆಂಕಟರೇಯ ಪಾಲಿಸಯ್ಯ ಪವನನಯ್ಯ. ಏನು ಪವನನಯ್ಯ ಅಂದ್ರೆ ಏನು? ಎಲ್ಲ ತಿಳ್ಕೊಬೇಕ್ರಿ. ಕನ್ನಡನೂ ತಿಳ್ಕೊಬೇಕು, ಸಂಸ್ಕೃತ ತಿಳ್ಕೋಬೇಕು, ತತ್ಸಮ ತದ್ಭವ ತಿಳ್ಕೋಬೇಕು. ಅಯ್ಯ ಅಂದ್ರೆ ಅಜ್ಜ ಅಂದ್ರೆ ಯಾರು? ಸರ್ವಸ್ವಾಮಿ. ಪವನನಯ್ಯ ಅಂದ್ರೆ ಪವನನ ತಂದೆಯಾದ ಪರಮಾತ್ಮ ಭಗವಂತ. ಪಾಲಿಸಯ್ಯ, ಹೇ ಪರಮಾತ್ಮ ಪಾಲಿಸು. 3 ಗುಣಗಳಿಂದ, 3 ತಾಪಗಳಿಂದ, 3 ಅವಸ್ಥೆಯಿಂದ ಮುಕುಂದ. 3 5ರಿಂದ, 3 7ರಿಂದ, 3 ದಾರಿಗಾಡದೆ 3 3 ಹಿಡಿಸಿ ಮ್ಯಾಲ್ 3 ಓಡಿಸಿ 3 ಭಕ್ತಿ 3 ಕಾಲಕ್ಕೆ ಇತ್ತು 3 ರೂಪನಾಗಿ 3 ಲೋಕವನೆಲ್ಲ 3 ಮಾಡುವ ಬಿಂಬ ಮೂರುತಿ ವಿಶ್ವ ಪಾಲಿಸಯ್ಯ ಪವನನಯ್ಯ. 3 ಗುಣಗಳಿಂದ ನಮ್ಮ ಸ್ಥಿತಿ ಏನಾಗಿದೆ? ಸತ್ವ ರಜಸ್ತಮೋ ಗುಣಗಳ ಬಂಧನಕ್ಕೆ ಒಳಗಾಗಿ 3 ತಾಪ, ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ತಾಪಗಳಿಂದ, 3 ಅವಸ್ಥೆಯಿಂದ, ಯಾವುದು? ಜಾಗರ, ಸ್ವಪ್ನ, ಸುಷುಪ್ತಿ, ಇವುಗಳಿಂದ ಏನಾಗಿದ್ದೇವೆ? ಇವು ಸೇರ್ಕೊಂಡಿದ್ದಾವೆ. ಅಷ್ಟ ಅಲ್ಲ, 3 5ರಿಂದ 3 5 ಸೇರ್ಕೊಂಡವಪ್ಪ. 3 5 ಸೇರಿಸಿದ್ರೆ ಎಷ್ಟಾಯ್ತು? 8 ಆಯ್ತು. ಅನ್ನಮದ, ಅರ್ಥಮದ, ಕುಲಮದ, ರೂಪಮದ, ಮತ್ತೆ ಪ್ರಾಯದ ಮದ ಅನ್ನುವಂತಹ ಏನಾಗಿದ್ದಾವೆ? ಅಷ್ಟಮದಗಳು ಸೇರ್ಕೊಂಡಿದ್ದಾವೆ. ಜೊತೆಗೆ 3 7ರಿಂದ ಇದ್ರ ಜೊತೆಗೆ ಇನ್ನೂ ಸೇರ್ಕೊಂಡವಪ್ಪ 3 7.
ಯಾವುದು ಅಂತ ಕೇಳಿದ್ರೆ 10. ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ ಪುರಂಜನನ ಹಾಗೆ ಬೀದಿ ಎಳೆದ ಹಾಗೆ ನಮ್ಮನ್ನು ಎಳಿತಾ ಇದ್ದಾವೆ. ಹಾಗಾಗಿ ಏನಾಯ್ತು, ಇವೆಲ್ಲ ಸೇರ್ಕೊಂಡದ್ರಿಂದ ಮೂರಾರು ದಾರಿಗಾಣದೆ ಮೂರದೇ, ಇವೆಲ್ಲ ಸೇರ್ಕೊಂಡದ್ರಿಂದ ಮೂರಾರು ದಾರಿ ಕಾಣಲಿಲ್ಲ. 3 + 6 9 ವಿಧವಾದ ನವವಿಧವಾದ ಭಕ್ತಿಯನ್ನ ಕಾಣಲಿಲ್ಲ, ಅದು ನನಗೆ ಬರಲಿಲ್ಲ. ಆದ್ರಿಂದ ಮೂರಾದೆ, ತಿರ್ಗಾ ಸೃಷ್ಟಿ ಸ್ಥಿತಿ ಲಯಕ್ಕೆ ಪುನರಪಿ ಜನನಂ ಪುನರಪಿ ಮರಣಂ ಒಳಗಾದೆ. ಹಾಗಾಗಿ ನೀನ್ ಮಾಡಬೇಕು, 3 ಹಿಡಿಸಿ ಮ್ಯಾಲ್ 3 ಓಡಿಸಿ. ಎಷ್ಟು ಅಂತರಂಗ ತುಂಬ್ಯಾರ ನೋಡ್ರಿ. 3 ಹಿಡಿಸಿ ಭಕ್ತಿ ಜ್ಞಾನ ವೈರಾಗ್ಯ ಹಿಡಿಸು, ಮ್ಯಾಲ್ 3 ಓಡಿಸು. 3 6 ಕಾಮಕ್ರೋಧಾದಿ 6 ಓಡಿಸು. ಮತ್ತೇನ್ ಮಾಡು, 3 ಭಕ್ತಿ 3 ಕಾಲಕ್ಕೆ ಇತ್ತು. 3 ಭಕ್ತಿ ನವವಿಧವಾದ ಭಕ್ತಿಯನ್ನ 3 ಕಾಲಕ್ಕೆ ಇತ್ತು. ಜಾಗರ ಸ್ವಪ್ನ ಸುಷುಪ್ತಿ ಕಾಲದಲ್ಲಿ ಇಟ್ಟು 3 ರೂಪನಾಗಿ ವಿಶ್ವ ತೈಜಸ ಪ್ರಾಜ್ಞ ರೂಪನಾಗಿ 3 ಲೋಕವನ್ನೆಲ್ಲ, ಇಡೀ 3 ಲೋಕವನ್ನ, ಸ್ವರ್ಗ ಅಮರ್ತ್ಯ ಪಾತಾಳ ಲೋಕವನ್ನ 3 ಮಾಡುವ. ಮುರಾಬಟ್ಟಿ ಮಾಡ್ತಾನಲ್ಲ, ಮುರಾಬಟ್ಟಿ ಮಾಡೋರು ನಾವು. 3 ಮಾಡುವ ಅಂತ ಕೇಳಿದ್ರೆ ಸೃಷ್ಟಿ ಸ್ಥಿತಿ ಲಯಕ್ಕೆ ಒಳಗಳಿಸುವಂತಹ ಬಿಂಬ ಮೂರುತಿ ವಿಶ್ವ ಪಾಲಿಸಯ್ಯ ಪವನ ನಯ್ಯ. ಕೊನೆಗೆ ಹೇಳ್ತಾರೆ, ನೀ ಮಾಡ್ತೀಯೋ ಇಲ್ಲೋ ಹೇಳುತ್ತಾರೆ. ಯಾಕೆ, ಭಕ್ತರ ಪ್ರಿಯ ಅನ್ನೋ ಬಿರುದು ನಿನಗಿದೆ. ಹಾಗಾದ್ರೆ ಮರುತಾಂತರ್ಗತ ಗೋಪಾಲ ವಿಠಲ ಸರಿ ಬಂದದ್ದು ಮಾಡೋ ಬಿರುದು ನಿನ್ನದು ದೇವ ಪರಮ ದಯಾನಿಧೆ ಪಾಲಿಸಯ್ಯ ಪವನನಯ್ಯ ಪಾಲ ವಾರಿದಿರೇಯ. ಹಾಗಾಗಿ ಭಗವಂತ ನಮ್ಮಿಂದ 3 ಅಪೇಕ್ಷೆ ಮಾಡ್ತಾನೆ. ಯಾವುದು? ಭಕ್ತಿ ಜ್ಞಾನ ವೈರಾಗ್ಯ. ಹಾಗಾದ್ರೆ ನಮಗೆ ಭಕ್ತಿ ಜ್ಞಾನ ವೈರಾಗ್ಯ ಬರಬೇಕಾದ್ರೆ 3 ನಾವು ಬಿಡಬೇಕು. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ. 3 ವಿಧವಾದ ನರಕ ಇದೆ ಎಂದು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಆ 3 ವಿಧವಾದ ನರಕದಿಂದ ಪಾರಾದರೆ 3 ವಿಧವಾದ ಭಕ್ತಿಯನ್ನು ಭಗವಂತ ಕೊಡುತ್ತಾನೆ. ಇದು ವಾಮನಾವತಾರಕ್ಕೆ ಸಂಕ್ಷೇಪವಾಗಿ ಹೇಳಿದರ್ಥ. ಈ 3ರ ನಂಟು ಇನ್ನೂ ಜಾಸ್ತಿ ಇದೆ. ಸರಿನಾ? ಇಷ್ಟಾದ್ಮೇಲೆ ಏನಾಗಬೇಕು? ವಾಮನಾವತಾರ ಆಯಿತು. ಆಮೇಲೆ ಏನಾಯ್ತು? ವೈವಸ್ವತಮನಂತರ ಅವಾಗ ಬರುವಂತ ಮತ್ಸ್ಯನಾಗಿ ಅವತಾರವನ್ನು ಮಾಡ್ತಾ ಇದ್ದಾನೆ. ವೈವಸ್ವತಮನು ಒಂದು ನದಿ, ಯಾವುದ್ರಿ? ಕೃತಮೂಲ ಅನ್ನೋ ನದಿ. ಆ ಕೃತಮೂಲ ನದಿಯಲ್ಲಿ ಏನ್ ಮಾಡ್ತಾ ಇದ್ದ? ಅರ್ಘ್ಯ ಪ್ರದಾನ ಮಾಡ್ತಾ ಇದ್ದ. ಅರ್ಘ್ಯ ಪ್ರದಾನ ಮಾಡುವಾಗ ಏನಾಯ್ತು? ಮೀನು ಬಂದ್ಬಿಡ್ತೀರಿ ಕೈಯಾಗ. ಬೆಳ್ಳಿ ಬಂಗಾರ ಬರ್ಲಿಲ್ರಿ ಪಾಪ, ಒಂದು ಮೀನು ಬಂದ್ಬಿಡ್ತು. ಮೀನು ಬಂದಾಗ ನೋಡಿದ, ಮೀನು ಮಾತಾಡಕ್ಕೆ ಶುರು ಮಾಡ್ತು. ಅಯ್ಯೋ ರಾಜ, ಇಲ್ಲೆಲ್ಲ ತಿಮಿಂಗರಗಳು ದೊಡ್ಡ ದೊಡ್ಡ ಮೀನುಗಳಿದಾವಪ್ಪ, ನನ್ನ ಕರ್ಕೊಂಡು ಹೋಗೋ ಭಯ ಆಗ್ತಾ ಇದೆ ಅಂತ. ಆವಾಗ ಪಾಪ ಏನ್ ಮಾಡಿದ ರಾಜ ವೈವಸ್ವತಮನು? ಅದನ್ನು ಕಮಂಡಲ್ಲ ಹಾಕೊಂಡು ಹೊರಟ್ರೆ ಮೀನುಂಟು. ಇಲ್ಲ, ನನಗಿದು ಸಾಕಾಗ್ತಾ ಇಲ್ಲಪ್ಪ, ಇನ್ನೂ ದೊಡ್ಡ ಪಾತ್ರೆಯಲ್ಲಿ ಹಾಕು ಅಂತ. ಅವಾಗ ದೊಡ್ಡ ಪಾತ್ರೆಯಲ್ಲಿ ಹಾಕಿದ. ಮಾರನೇ ನೋಡಿ ಪಾತ್ರೆ ತುಂಬ ಬೆಳೆದ. ಇದು ಸಾಕಾಗಲ್ಲ. ಎಷ್ಟು ದೊಡ್ಡ ಪಾತ್ರೆಯಲ್ಲಿ ಹಾಕಿದ್ರು ಕೂಡ ಸಾಕಾಗಲಿಲ್ಲ. ಅವಾಗ ಯಾರಪ್ಪ ನೀನು ಅಂತ ಕೇಳಿದಾಗ, ಪ್ರಳಯ ಪಯಸಿ ಹೇತು ಭುಕ್ತ ಶಕ್ತಿರ್ಮುಖ್ಯಭ್ಯ ಜಿಪ್ಮಮೀನಂ ನತೋಸ್ಮಿ ಅಂತ, ನಾನು ಬೇರೆ ಯಾರು ಅಲ್ಲಪ್ಪ, ಆವಾಂತರ ಪ್ರಳಯ ಕಾಲದಲ್ಲಿ ಪ್ರಕಟನಾವು ಮತ್ಸ್ಯ. ಇನ್ನು 1 ವಾರಕ್ಕೆ ಇದೆಲ್ಲವೂ ಕೂಡ ನಾಶವಾಗ್ತಾ ಇದೆ. ಆ ಪ್ರಳಯೋದಕದಲ್ಲಿ ಸಪ್ತರ್ಷಿಗಳಿಂದ ಸಮೇತನಾಗಿ ನಾನು ಧಾನ್ಯಗಳೊಂದಿಗೆ ಬರ್ತಾ ಇರ್ತೇನೆ. ನನ್ನ ಕೋಡಿಗೆ ಏನಿರ್ತದೆ? ಒಂದು ಹಗ್ಗ ಶೃಂಗ ಇರ್ತದೆ. ವೇದಾಭಿಮಾನಿಗಳಾದ ಋಷಿಗಳ ಜೊತೆಗೆ ನಾನು ಬರ್ತಾ ಇರ್ತೇನೆ, ನನ್ನನ್ನು ಗುರುತಿಸು ಅಂತ ಹೇಳಿದಾಗ ತಿರ್ಗಾ ಅದನ್ನ ಬಿಡ್ತಾ ಇದ್ದಾನೆ. 1 ವಾರಕ್ಕೆ ಸರಿಯಾಗಿ ಆ ಭಗವಂತ ಏನಾಗ್ತಾ ಇದ್ದಾನೆ? ಆ ಯಾವ ಸಮುದ್ರದಲ್ಲಿ ಹಡಗಿನಲ್ಲಿ ಸಪ್ತರ್ಷಿಗಳಿಂದ ಸಹಿತನಾಗಿ ಪ್ರಕಟನಾಗ್ತಾ ಇದ್ದಾನೆ. ಇಡೀ ರಾತ್ರಿ ಭಗವಂತ ವೈವಸ್ವತ ಮನುವಿಗೆ ಉಪದೇಶವನ್ನ ಮಾಡ್ತಾನೆ. ಅದೇ ಮತ್ಸ್ಯ ಪುರಾಣ ಆಯಿತು. ಅದೇ ರೀತಿಯಾಗಿ ಹಯಗ್ರೀವ ರೂಪದಿಂದ ಬ್ರಹ್ಮದೇವರಿಗೆ ವೇದಾದಿಗಳನ್ನ ಉಪದೇಶ ಮಾಡ್ತಾ ಇದ್ದಾನೆ. ಮತ್ಸ್ಯ ಅಂದ್ರೆ ಏನು? ಮತ್ಸ್ಯಂ ಮಮತ್ವಂ ತ್ರಸ್ಯತಿ ಇತಿ ಮತ್ಸ್ಯ. ಇದನ್ನು ತಿಳ್ಕೋಬೇಕ್ರಿ. ನಾನು ನನ್ನದು ಅನ್ನೋದನ್ನ ಏನು ಪರಿಹಾರ ಮಾಡುವ ರೂಪ ಯಾವುದು ಅಂದ್ರೆ ಮತ್ಸ್ಯಾವತಾರ. ಇಷ್ಟಾದ ಮೇಲೆ ಪರೀಕ್ಷಿತ ಮಹಾರಾಜ ಪ್ರಶ್ನೆ ಮಾಡ್ತಾರೆ, ಸ್ವಾಮಿ 5ನೇ ತಾರೀಕಿಗೆ ಶುರು ಮಾಡಿರಿ, 17ನೇ ತಾರೀಕು ಬಂತು, ಇನ್ನು ಕೃಷ್ಣ ಬಂದೇ ಇಲ್ಲ. ಇನ್ನು ನಾಡದ್ದೇ ಟಾಟಾ ಮಾಡಿ ಹೋಗ್ಬಿಡ್ತೀರಿ ನೀವು, ಆಮೇಲೆ ಕೈಗೆ ಸಿಗಂಗಿಲ್ಲ. ಹಂಗಾದ್ರೆ ಕೃಷ್ಣಾವತಾರ ಬರೋದೆಂತು? ಅದಕ್ಕೆ ಪ್ರಶ್ನೆ ಮಾಡ್ತಾರೆ. ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಗುರು ಪಾಂಡವಾನಂ ಜಗೋಪಕುಕ್ಷಿಂಗತಾತ್ತ ಚಕ್ರಃ ಮಾತುಶ್ಚಮೇ ಶರಣಂ ಗತಾಯಾಹ ಎಂಬುದಾಗಿ ಯಾವ ಪರಮಾತ್ಮ ನನ್ನನ್ನು ತಾಯಿ ಗರ್ಭದಲ್ಲಿ ಇರುವಾಗಲೇ ರಕ್ಷಣೆ ಮಾಡಿದ್ದಾನೆ, ಅಂತಹ ಪರಮಾತ್ಮನ ಕಥೆಯನ್ನು ಹೇಳಬೇಕು ಅಂತ ಹೇಳಿದಾಗ ಆ ಶುಕಾಚಾರ್ಯರು
ಹೇಳ್ತಾ ಇದ್ದಾರೆ. ಮತ್ತೊಂದು ಪ್ರಶ್ನೆ ಮಾಡ್ತಾನೆ, ಯಾವ ನಮ್ಮ ಸ್ವಾಮಿ ಸೂರ್ಯವಂಶದಲ್ಲಿ ಅವತಾರ ಮಾಡಿದ್ದಾನೆ ಅಂತ ಹೇಳಿದ್ದೇನೆ. ಯಾವ ಪರಮಾತ್ಮ ಸೂರ್ಯವಂಶದಲ್ಲಿ ಅವತಾರ ಮಾಡಿದ್ದಾನೆ? ಅದೇ ಪರಮಾತ್ಮ ಚಂದ್ರವಂಶದಲ್ಲೂ ಅವತಾರ ಮಾಡಿದ್ದಾನೆ ಅಂತ ಹೇಳಿದಾಗ ಶುಕಾಚಾರ್ಯ ಹೇಳ್ತಾರೆ, ಜಗತ್ತನ್ನು ಉದ್ಧಾರ ಮಾಡುವುದಕ್ಕೋಸ್ಕರವಾಗಿ ಸ್ವಾಮಿ, ಭೂಮಿಯ ಭಾರವನ್ನು ಹರಣ ಮಾಡುವುದಕ್ಕೋಸ್ಕರವಾಗಿ ನಮ್ಮ ಸ್ವಾಮಿ ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ, ಸೂರ್ಯವಂಶದಲ್ಲಿ ರಾಮನಾಗಿ ಅವತಾರ ಮಾಡಿದ್ದಾನೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪದಯೇ ನಮಃ ಎಂಬುದಾಗಿ. ಯಾವ ಪರಮಾತ್ಮ ಸೂರ್ಯವಂಶದಲ್ಲಿ ರಾಮನಾಗಿ ಅವತಾರ ಮಾಡಿದ್ದಾನೆ, ಅದೇ ಪರಮಾತ್ಮ ಚಂದ್ರವಂಶದಲ್ಲಿ ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ. ಆ ಶ್ಲೋಕದ ಅರ್ಥ ಏನು ಅಂತ ಮೊನ್ನೆ ನೋಡಿವ್ರಿ. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಎಂಬುದಾಗಿ ಸೂರ್ಯವಂಶದಲ್ಲಿ ಯಾವನು ರಾಮನಾಗಿ ಅವತಾರ ಮಾಡಿದ್ದಾನೋ ಬೇರೆ ಅಲ್ಲ, ಮತ್ತೆ ಅವನೇ ಚಂದ್ರವಂಶದಲ್ಲಿ ಕೃಷ್ಣನಾಗಿ ಅವತಾರವನ್ನು ಮಾಡಿದ್ದಾನೆ ಅಂತ ರಾಮಾವತಾರ ಕೃಷ್ಣಾವತಾರಗಳ ಚರಿತ್ರೆಯನ್ನು ಹೇಳುತ್ತಾ ಶುಕಾಚಾರ್ಯ ಅಂತಾರೆ, ಸೂರ್ಯವಂಶದಲ್ಲಿ ಯಾವ ರಾಜರಾಗಿ ಹೋಗಿದ್ದಾರೆ, ಚಂದ್ರವಂಶದಲ್ಲಿ ಯಾವ ರಾಜರಾಗಿ ಹೋಗಿದ್ದಾರೆ, ಅವರ ಕಥೆಯನ್ನ, ಅವರ ಇತಿಹಾಸವನ್ನ ದೇವಮಾನದ 100 ವರ್ಷ ಹೇಳಿದ್ರು ಮುಗಿಯೋದಿಲ್ಲ ಅಂತ ಶುಕಾಚಾರ್ಯ ಹೇಳಿದ ಮೇಲೆ ಇನ್ನು ನಾವೇನು ಹೇಳಿದ ಸಾಧ್ಯ. ಹಾಗಾಗಿ ಆ ಸೂರ್ಯ ಹಾಗೂ ಚಂದ್ರವಂಶದಲ್ಲಿ ಒಂದು ಪುಣ್ಯ ರಾಜರ ಕಥೆಯನ್ನ ಸಂಕ್ಷೇಪವಾಗಿ ಹೇಳಿ ನಾಳೆ ಕೃಷ್ಣಾವತಾರ ಬಾಲಲೀಲೆ ಎಲ್ಲವನ್ನು ಕೂಡ ಮಾಡೋಣ. ಮತ್ತೆ ನಾಳೆ ಬೆಳಿಗ್ಗೆ ಸರಿಯಾಗಿ 8:00 ಮಾಡೋಣ. ಶ್ರೀ ಹರೇ ನಮಃ, ಶ್ರೀ ಕೃಷ್ಣಾಯ ನಮಃ. ಅಕ್ಕರ ಸಕ್ಕರೆ ನೈವೇದ್ಯ.